ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಈ ನಿಮ್ಮ ನಿರಂಜನ್ ದೇಶಪಾಂಡೆ ಮಾಡುವ ನಮಸ್ಕಾರಗಳು. ಕಾಯಕವೇ ಕೈಲಾಸ ಅಂತ ಬಸವಣ್ಣ ಅವರು ಹೇಳಿರೋದನ್ನ ನಮ್ಮ ಹುಡುಗರು ಬಹಳ ಶ್ರದ್ಧೆಯಿಂದ ಪಾಲಿಸಿದ್ದಾರೆ. ಇವತ್ತು ಸಹ ಉಳಿದ ಬ್ಯಾಚುಲರ್ಸ್ ಎಲ್ಲಿಗೆ ಹೋಗಿದ್ರು, ಒಂದು ದಿನ ಅವರ ಲೈಫ್ ಹೇಗಿತ್ತು, ಅಲ್ಲಿ ಏನೇನೆಲ್ಲ ತಮಾಷೆ ಆಯ್ತು, ಆ ಜರ್ನಿ ಹೇಗಿತ್ತು ಅಂತ ನೋಡುವಂತ ಕಾತರ ಎಲ್ಲರೂ ಕಾಯ್ತಾ ಇದ್ದಾರೆ. ಇದೇ ಎನರ್ಜಿನಲ್ಲಿ ಇವತ್ತಿನ ಎಪಿಸೋಡ್ ಶುರು ಮಾಡೋಣ. ಇದು ಭರ್ಜರಿ ಬ್ಯಾಚುಲರ್ ಸೀಸನ್ 2 ಪ್ರೇಮದ ಕಾಣಿಕೆ. Co-powered by Fanta, special partner Arvind Properties, Finolex Cables Limited, Arun Ice Creams, Malleshwaram Sudarshan Silks Margosa Road, Bengaluru, India Gate Basmati Rice, associate sponsor Bima Gold, digital streaming partner Z5. ನಮ್ಮ ಭರ್ಜರಿ ಬ್ಯಾಚುಲರ್ಸ್ ನ ಪ್ರೇಮದ ಕಾಣಿಕೆ ರೌಂಡಿನ ಮೊದಲ ಬ್ಯಾಚುಲರ್ ನ ಕರೆಯುವಂತ ಸಮಯ. ಲೆಟ್ಸ್ ವೆಲ್ಕಮ್ ಗಾಬರಿಯಾಗಿ ಬಂದ ಹುಡುಗ, ಮೆಂಟರ್ ಸಿಕ್ಕಿದ ಮೇಲೆ ರಾಕಿ ಬಾಯ್ ಆಗಿ ರಾರಾಜಿಸಿ ಮೆರಿಟಲ್ ಪಾಸ್ ಆಗಿರುವಂತಹ ರವಿ ಸರ್ ನ ಪಟ್ಟ ಶಿಷ್ಯ. ಲೆಟ್ಸ್ ವೆಲ್ಕಮ್ ಗಾಬರಿ ಸಿಂಗ್ ಭುವನೇಶ್ ಹಾಗೂ ಬ್ಯೂಟಿಫುಲ್ ಏಂಜಲ್ ಅನನ್ಯ. ಭುವನೇಶ್ ಇವತ್ತು ಮೆಂಟರ್ ಆಗಿ ಒಂದು ದಿನ ಕೆಲಸ ಮಾಡಿ ಪ್ರೇಮದ ಕಾಣಿಕೆಯನ್ನು ಕೊಟ್ಟು ನಂಬಿಕೆನ ಗಿಟ್ಟಿಸ್ಕೊಳ್ಳುವಂತ ರೌಂಡು. ಈ ಒಂದು ಟಾಸ್ಕ್ ಅಲ್ಲಿ ಎಷ್ಟು ಕಾನ್ಫಿಡೆಂಟ್ ಆಗಿದ್ದೆ? 100%. ಅಷ್ಟೇ. ಭುವನೇಶ ಏನ್ ಮಾಡಿರ್ಬೋದು, ಏನ್ ಕೆಲಸ ಮಾಡಿದ್ದಾನೆ, ಏನ್ ಎಫರ್ಟ್ ಹಾಕಿದ್ದಾನೆ ಅಂತ ನೋಡೋಣ. ಒಂದು ಬ್ಯೂಟಿಫುಲ್ ಆದಂತ ವಿಡಿಯೋ ಇದೆ. VT ಪ್ಲೀಸ್. ಏನಪ್ಪ ಹೂವಿನ ಮಾರ್ಕೆಟ್ ಇಷ್ಟೊಂದು ದೊಡ್ಡದಿದೆ. ಇವತ್ತು ನಾನು ಹೂವಿನ ಮಾರ್ಕೆಟಿಗೆ ಬಂದಿದ್ದೀನಿ. ನಮ್ಮ ಬುಜ್ಜಿ ಮನಸ್ಸು ಹೂವು ಥರ, ಅದಕ್ಕೆ ಹೂವಿನ ಮಾರ್ಕೆಟಲ್ಲಿ ನಾನು ಕೆಲಸ ಮಾಡೋಕ್ಕೆ ಬಂದಿದ್ದೀನಿ. ಅಣ್ಣ, ನನಗೆ ಹೂವಿನ ವ್ಯಾಪಾರ ಮಾಡೋದೊಂದು ಕೆಲಸ ಕೊಡೋಣ. 100 ರೂಪಾಯಿ ಕೆಜಿ, 100 ರೂಪಾಯಿ ಕೆಜಿ, 100 ರೂಪಾಯಿ ಕೆಜಿ, 100 ರೂಪಾಯಿ ಕೆಜಿ. ಅಣ್ಣ ಅಣ್ಣ ಬನ್ನಿ ಬನ್ನಿ ಬನ್ನಿ, 100 ರೂಪಾಯಿ ಕೆಜಿ. ಹಂಗೆ ತಗೋಬಾರ್ದು ಅಣ್ಣ, 100 ರೂಪಾಯಿ ಕಡಿಮೆ ಇಲ್ಲ. ಇದು ತಗೋ 80 ರೂಪಾಯಿ. ಇದು ಚೆನ್ನಾಗಿದೆ ನೋಡಿ, ಇದು ಚೆನ್ನಾಗಿದೆ ಅಣ್ಣ. ಫೈನಲ್ 90 ರೂಪಾಯಿ ಅಣ್ಣ. 2070 ರೂಪಾಯಿ ಆಯ್ತು ಅಪ್ಪ. ಸದ್ಯ ಹೆಂಗೋ ಫಸ್ಟ್ ಬೌಂಡ್ಗೆ ಆಯ್ತು. 15 ಕೆಜಿ ಹಾಕ್ರಿ, 15 ಕೆಜಿ ಪಡ ಬಣ್ಣ ಇರೋಣ. ಸ್ಕೇಲ್ ನೋಡ್ಬಾರ್ದಣ್ಣ, ಸುಮ್ಮನೆ ಹಾಕ್ಬಿಟ್ಟು ಲಾಸ್ ಮಾಡ್ಕೊಬಿಡೋದ. ಇಟ್ಕೊಳ್ಳೋಣ. ನಂಗೆ ಒಂದು ಕೆಲಸ ಕೊಡ್ತೀರಾ? ನನಗೆ ಕೆಲಸ ಚೆನ್ನಾಗಿ ಹೂವಿನ ವ್ಯಾಪಾರ ಮಾಡ್ತೀನಣ್ಣ ನಾನು. ಸರ್ ನಮಸ್ಕಾರ, ಕೆಲಸ ಬೇಕಾಗಿತ್ತು. ಸಂಬಳ ಎಷ್ಟೋ ಕೊಡಿ ನಿಮ್ಗೆ ಆದಷ್ಟು. ಏನಪ್ಪ ವ್ಯಾಪಾರನೇ ಐತೆಲ್ಲ, ಪಕ್ಕದವ್ರಿಗೆಲ್ಲ ವ್ಯಾಪಾರ ಆಯ್ತಾ ಇದೆ, ನನಗೆ ವ್ಯಾಪಾರ ಆಯ್ತಾ ಇಲ್ವಲ್ಲ. ಬರೀ ನಾನು ನೋಡ್ತಾರೆ, ನಗಾಡ್ತಾರೆ, ಹೋಯ್ತಾರೆ. ಓಕೆ ಅಂತ ಯಾರೋ ಒಬ್ಬರು ಬಂದರು, ಹೂವು ಪರ್ಚೇಸ್ ಮಾಡಿದ್ರು, ಖುಷಿ ಆಯಿತು. ಓನರ್ ಬಂದರು, ನನಗೆ ಪೇಮೆಂಟ್ ಕೊಟ್ಟರು, 50 ರೂಪಾಯಿ ಪೇಮೆಂಟ್ ಕೊಟ್ಟರು. ಈಗ ದೇವಸ್ಥಾನಗಳಿಗೆ ತೋರಣ ಎಲ್ಲ ಕಟ್ತಾರಲ್ಲ, ನೋಡಿರ್ತೀರಲ್ವಾ, ಆ ಥರ ಹೂವು ಕೂಡ ವ್ಯಾಪಾರ ಮಾಡ್ತಾಯಿದ್ರು. ಅಲ್ಲಿಗೆ ಹೋದೆ ನಾನು. ಅವರು ನನಗೆ ನೀಟಾಗಿ ಈ ಥರ ಮಾಡಬೇಕು, ಈ ಥರ ಕಲಿಬೇಕು ಅಂತ ಹೇಳ್ಕೊಟ್ರು. ಚೆಂಡು ಪರ್ದ 200 ರೂಪಾಯಿ, 200 ರೂಪಾಯಿ. ಅಕ್ಕ ಬನ್ನಿ, ಅಜ್ಜಿ ಬನ್ನಿ, ತಾತ ಬನ್ನಿ, ಆಮೇಲೆ ಬಾವ ಬನ್ನಿ, ಅಜ್ಜ ಬನ್ನಿ. 200 ರೂಪಾಯಿ. 50 ರೂಪಾಯಿ ಕೊಡ್ತೇನಪ್ಪ. ಎಷ್ಟಿಗೆ? ಹೂವು ಕಟ್ಟಿರೋ ಕೂಲಿ ಬರಲ್ಲಣ್ಣ, ಇನ್ನು ಕೇಳ್ತಿರಲ್ಲ. ಲಾಸ್ಟ್ 100 ಆಯ್ತು ಕೊಡೋಣ. ನಾನು ನನ್ನ ತಲೆ ಮೇಲೆ ಹೆಗಲ ಮೇಲೆ ಹೂವನ್ನು ಒತ್ತಿ ಲಾರಿಗೆ ಲೋಡ್ ಮಾಡಿದಾಗಲೇ ಆ ಕಷ್ಟ ಏನು ಅನ್ನೋದು ನನಗೆ ಗೊತ್ತಾಯಿತು. ಸರ್ ಆಯ್ತು ಕೆಲಸ ಎಲ್ಲ. ಅಪ್ಪ ಅಷ್ಟೊತ್ತಿಂದ ಮೂಟೆ ಹೊತ್ತಿತ್ತು, 100 ರೂಪಾಯಿ ಸಿಕ್ತು. ಆಮೇಲೆ ಗಾಡಿ ಮೇಲೆ ಅಲ್ಲಿ ಹೂಗಳನ್ನು ನಾನೇ ಲೋಡ್ ಮಾಡ್ಕೊಂಡು ಎಳ್ಕೊಂಡು ಹೋದೆ. ಸುಮಾರು ಒಂದು ಅರ್ಧ ಕಿಲೋಮೀಟರ್ ಎಳೆದೆ. ಎಷ್ಟು ಪೇನ್ ಬತ್ತು ಅಂದರೆ ಕಾಲು ಕೈ ಎಲ್ಲ ನಿಜವಾಗ್ಲೂ ಕಣ್ಣೀರು ಬಂದ್ಬಿಡ್ತು ನನಗೆ. ಯಾಕೆ ಅಂದರೆ ಆ ಕಷ್ಟ ಎಷ್ಟಿದೆ ಅಂತ ಹೇಳಿ. ಕಷ್ಟಪಟ್ಟು ದುಡ್ದಿದ್ದಕ್ಕೂ ಪ್ರತಿಫಲ ಸಿಕ್ತು.
ಇದೆಲ್ಲ ಆದ್ಮೇಲೆ ಒಬ್ಬ ಅಜ್ಜಿ ಹತ್ರ ಹೋದೆ. ಅಜ್ಜಿ ಹತ್ರ ನಾನು ಕೇಳಿದೆ, ಅಜ್ಜಿ ನನಗೂ ಹೂ ಕಟ್ಟೋದು ಕಳಿಸ್ಕೊಡಿ ಅಂತ ಅಂದೆ. ಅಜ್ಜಿ ನೀಟಾಗಿ ಹೇಳ್ಕೊತ ಕೂರಿಸ್ಕೊಂಡು ಅಜ್ಜಿ ಸಖತ್ ಲೇಟ್ ಆಯ್ತು, ಆದ್ರೂ ನೋಡಿ ಓಕೆನಾ ಕಟ್ಟಿದ್ದೀನಾ? ಅಜ್ಜಿ ಈಗ ನಿನ್ಗೆ ಹೂ ಕಟ್ಟಿ ನಿನ್ಗೆ ಹೆಲ್ಪ್ ಮಾಡಿದ್ದೀನಲ್ವಾ, ಏನಾದರೂ ಪೇಮೆಂಟ್? ಅವ್ವ ಅವ್ವ ಖುಷಿ ಆಗೋಯ್ತು, 50 ರೂಪಾಯಿ. ನಿನ್ನ ಆಶೀರ್ವಾದ ಇರಲಿ ಹಿಂಗೆ. ಅಕ್ಕ ಹೂ ನಿಮ್ದಾ? ನಾನು ನಿಮ್ಗೊಂದು ಹೆಲ್ಪ್ ಮಾಡೋಣ ಅಂತ ಇದ್ದೀನಿ. ನಾನು ಈ ರೋಜ್ಗಳು ಮಾರ್ಬಿಟ್ಟು ಬಂದಂಥ ದುಡ್ಡು ನಿಮಗೆ ಕೊಡ್ಬೋದಾ? ಮೇಡಮ್ ಎಕ್ಸ್ಕ್ಯೂಸ್ ಮೀ, ರೋಸ್ ಮೇಡಮ್, ರೋಸ್ ಯಾವ್ದು ಬೇಕು ತಗೊಳ್ಳಿ ಸರ್. ಹ್ಯಾಪಿ ಹೋಳಿ, ರೋಸ್ ತಗೊಳ್ಳಿ. 2 ಕೊಟ್ಬಿಡ್ಲಾ? ಅಲ್ಲ ಎಕ್ಸ್ಕ್ಯೂಸ್ ಮೀ ಮೇಡಮ್, ರೋಸ್ ಮೇಡಮ್, ಎಕ್ಸ್ಕ್ಯೂಸ್ ಮೀ ಮೇಡಮ್. ಹೂ ಮಾರೋದು ಭಾಳ ಸುಲಭ ಅನ್ಕೊಂಡಿದೆ, ತುಂಬ ಕಷ್ಟ. ನೋಡಿ ಹಿಂಗೆ ಬಿಸಿಲಲ್ಲೆಲ್ಲ ನಿಂತ್ಕೊಂಡು ಮಾರ್ತಾ ಇರ್ತಾರೆ. ಆದರೂ ನಾನು ಇವತ್ತು ಒಂದು 5 ರಿಂದ 6 ರೋಸನ್ನು ಮಾರಿದ್ದೀನಿ. ಸಂತೋಷ ಆಗ್ತಾ ಇದೆ. ಜೋರಾದ ಚಪ್ಪಾಳೆ ಬರಲಪ್ಪ, ಸೀರಿಯಸ್. ಸೊ ಅನನ್ಯ, ಏನು ಅನ್ನಿಸ್ತಾ ಇದೆ ನಿಮ್ಮ ಸ್ಟೂಡೆಂಟ್ನ ಎಫರ್ಟ್ ನೋಡಿ? ಫಸ್ಟ್ ಎಪಿಸೋಡಲ್ಲಿ ರವಿ ಸರ್ ನಾವೆಲ್ಲ ಹುಡುಗಿರು ಬಂದು ನಿಂತಾಗ ಹುಡುಗ ಹೇಗಿರಬೇಕು ಅಂತ ನೀವೆಲ್ಲ ಕೇಳ್ತಿದ್ದಾಗ ನಾವೆಲ್ಲರೂ ಹೇಳ್ತಿದ್ವಿ ಈ ಥರ ನಗಿಸ್ಬೇಕು, ಇನ್ನೇನೋ ಮಾಡಬೇಕು, ರೊಮ್ಯಾಂಟಿಕ್ ಆಗಿರಬೇಕು ಅದೆಲ್ಲ. ಆದರೆ ಎಲ್ಲ ಹುಡುಗಿರು ಇದಕ್ಕೆ ಒಪ್ಕೋತಾರೆ ಅನಿಸುತ್ತೆ. ಫಸ್ಟು ನಮಗೆ ಒಬ್ಬ ಜವಾಬ್ದಾರಿ ಇರೋ ಹುಡುಗ ಕಣ್ಣು ಮುಚ್ಕೊಂಡು ಇಷ್ಟ ಆಗ್ತಾನೆ. ಅಂದರೆ ಗಂಡ್ಮಕ್ಳು ನನಗೆ ಅನಿಸುತ್ತೆ ಯಾರೂ ಹೇಳ್ದೇನೆ ಅವರೇ ಜವಾಬ್ದಾರಿ ತೊಗೊಂಡು ಬೆಳಗ್ಗೆ ಎದ್ದು ಬಿಸಿಲಲ್ಲಿ ಸುಮಾರು ದೂರ ಟ್ರಾವೆಲ್ ಮಾಡಿ ಅವರಷ್ಟೆಲ್ಲ ಮಾಡ್ತಿರೋದು ಕೊನೆಗೆ ಬರೋ ತಿಂಗಳ ಸಂಬಳನ ಮನೆಗೆ ತಂದ್ಕೊಡೋದಕ್ಕೆ ಅಟ್ ದಿ ಎಂಡ್ ಆಫ್ ದ ಡೇ. ನಾವೆಲ್ಲ ಹೆಣ್ಮಕ್ಳು ಎಷ್ಟು ದುಡ್ದು ಏನೇ ತೊಗೋಬೇಕಂದ್ರೆ, ಈಗ ನಾನು ಇದನ್ನು ತೊಗೋಬೇಕಂದ್ರೆ ಒಂದು ಬಳೆ ತೊಗೋತೀನಿ ಅಂದರೂ ಕೊನೆಗೆ ಅದನ್ನ ನಾನೇ ಉಪಯೋಗಿಸೋದು. ಆದರೆ ಗಂಡ್ಮಕ್ಳು ಏನೇ ಪರ್ಚೇಸ್ ಮಾಡಿದ್ರು ನನಗನ್ಸುತ್ತೆ ಮೋಸ್ಟ್ ಆಫ್ ದ ಐಟಮ್ಸ್ ಅವ್ರು ಏನೇ ಪರ್ಚೇಸ್ ಮಾಡಿದ್ರು ಅರ್ಧ ಮನೆಗೆ ಅಂತಲೇ ತೊಗೊಳೋದು. ಅವರು ಅವ್ರಿಗೆ ಅಂತ ತೊಗೊಳೋದು ಒಂದಿದ್ರೆ ತಗೊಳ್ಳೋ ಈ 98 ವಸ್ತುಗಳೆಲ್ಲ ಮನೆಗೆ ಅಂತಾನೆ. ಬೈಕ್ ಅವ್ರಿಗೆ ಅಂತ ತೊಗೊಂಡ್ರು ಅದರಲ್ಲಿ ತಂಗಿನ ಡ್ರಾಪ್ ಮಾಡೋಕ್ಕೋ ಅಮ್ಮನ ಎಲ್ಗೋ ಕರ್ಕೊಂಡು ಹೋಗೋಕ್ಕೋ ಮೇಜರಾಗಿ ಯೂಸ್ ಮಾಡ್ತಾರೆ. ಕಾರ್ ತೊಗೊಂಡ್ರು ಅದನ್ನ ಮನೆಯವರು ಒಟ್ಟಿಗೆ ಮಾಲ್ಗೆ ಹೋಗೋಕ್ಕೋ ಟೆಂಪಲ್ಗೆ ಹೋಗೋಕ್ಕೋ ಇದೇ ಥರ ಯೂಸ್ ಮಾಡೋದು. ಸೊ ನಾನು ಇವತ್ತು ಈ ವೇದಿಕೆನ ತಗೊಂಡು ಹೇಳಕ್ಕೆ ಇಷ್ಟಪಡ್ತೀನಿ, ಕಷ್ಟನೋ ಇಷ್ಟನೋ ಎರಡನ್ನೂ ಬೆರೆಸಿ ದಿನಾ ಬೆಳಗ್ಗೆ ದುಡಿಯೋಕ್ಕೆ ಹೋಗೋ ಪ್ರತಿಯೊಬ್ಬ ಗಂಡು ಮಕ್ಳಿಗೂ ಹ್ಯಾಟ್ಸ್ ಆಫ್. ಭಾಳ ಅಪರೂಪ ಇದೆಲ್ಲ ಕೇಳೋದು. ಹೆಣ್ಣು ಮಕ್ಕಳ ಎಫರ್ಟ್ಸನ್ನು ಗುರ್ತಿಡಿದು ಅಡ್ರೆಸ್ ಮಾಡ್ದಿಲ್ಲಮ್ಮ, ಅದಕ್ಕೆ ಬರಲಿ ಚಪ್ಪಾಳೆ. ಅದು ಭುವನೇಶ್, ಹೇಗಿತ್ತು ಆ ಒಂದು ದಿನದ ಲೈಫಿನ ಎಕ್ಸ್ಪೀರಿಯನ್ಸ್? ನಾನು ಹೂವಿನ ವ್ಯಾಪಾರ ಅಂತ ಬಂದಾಗ ಮಾಮೂಲಿ ಏನೋ ಹೂವಿನ ವ್ಯಾಪಾರ ಮಾಡ್ತಾರಲ್ವಾ ಅಂತ ಈ ಥರ ಥಿಂಕ್ ಮಾಡಿದೆ. ಆದರೆ ಮಾರ್ಕೆಟ್ ಒಳಗೆ ಹೋದಾಗಲೇ ನಂಗೆ ಗೊತ್ತಾಯಿತು, ನೀವು ನಂಬಲ್ಲ, ನಾವು 3 ಗಂಟೆಯಿಂದ 4 ಗಂಟೆ ಒಳ್ಳೆ ನಿದ್ದೆ ಮಾಡೋ ಟೈಮು ಆಯಿತಾ. ಅವ್ರು ಅವತ್ತಿ ಆಗ ಎಚ್ಚರಾಗಿರ್ತಾರೆ. ಅವರು ಮಕ್ಕಳು ಕರ್ಕೊ ಬಂದಿರ್ತಾರೆ ಪಾಪ. ಒಬ್ರು ಹೇಳ್ತಾರೆ, ಬಂದ್ಬಿಟ್ಟು ಹೇಳಿದ್ರು, ನನ್ನ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ನಮಗೆ 9 ಗಂಟೆ ಆಯ್ತೈತೆ, ತಿಂಡಿ ತಿಂದಿದ್ದೀವಿ, ನೀವೇನು ಹಾಗೆ ಇದ್ದೀರಲ್ಲ ಅಂತ ಕೇಳ್ತಾರೆ. ನಾನು ಬೆಳಗ್ಗೆ 3-4 ಗಂಟೆಗೆ ಎಚ್ಚರ ಆಯ್ತೀನಿ. ನಾನು ತಿಂಡಿ ತಿನ್ನೋದೇ 1 ಗಂಟೆಗೆ, ಅದು ತಿಂಡಿನ ಊಟ ನನಗೆ ಇಲ್ಲಿವರೆಗೆ ಗೊತ್ತಾಗಿಲ್ಲ ಅಂತ ಅಂದರು. ಭಾಳ ಬೇಜಾರಾಗೋಯ್ತು ಸರ್ ನಮಗೆ. ನಿಜವಾಗ್ಲೂ ಇನ್ಮೇಲಿಂದ ನಾನು ಒಂದು ತೀರ್ಮಾನ ಮಾಡ್ತೀನಿ, 1 ರೂಪಾಯಿ ಖರ್ಚು ಮಾಡಬೇಕಾದ್ರೂ ಇಂದು ಮುಂದೆ ನೋಡಿ ಯೋಚನೆ ಮಾಡಿ ಖರ್ಚು ಮಾಡ್ತೀನಿ. ಯಾಕೆ ಅಂದರೆ ಏನು ಇವತ್ತೊಂದು 100 ರೂಪಾಯಿ ನಾವು ಖರ್ಚು ಮಾಡ್ತೀವಲ್ಲ, ಅದು ಒಬ್ರಿಗೆ 1 ದಿನದ ಊಟ ಆಗಿರ್ತದೆ. ಅದು 3 ಟೈಮ್ ಊಟ ಆಗಿರುತ್ತೆ. ಇದನ್ನು ನಾನು ಮಾರ್ಕೆಟ್ಗೆ ಹೋಗಿರೋದಕ್ಕೆ ನಾನು ಖಂಡಿತವಾಗ್ಲೂ ಕಲ್ತ್ಕೊಂಡೆ. ಈ ಥರ ಒಬ್ಬೊಬ್ರಿಗೂ ಅನುಭವ ಆಗಲಿ, ಈ ಲೈಫನ್ನು ನೋಡಲಿ ಅಂತಲೇ ರವಿ ಸರ್ ಈ ಒಂದು ಟಾಸ್ಕನ್ನು ಕೊಟ್ಟಿದ್ದು. ಸೊ ಈ ಒಂದು ಟಾಸ್ಕಲ್ಲಿ ಎಷ್ಟು ದುಡಿಮೆ ಮಾಡಿದ್ದೀರಾ ನೀವು? 450 ರೂಪಾಯಿ. ಅದು ನಿಮ್ಮ ಎಂಟ್ರ್ ಕೊಡಿ. ಲೇ ಕೋತಿ ಭುವನೇಶ, ಮೊದಲನೇ ಸರಿ 450 ರೂಪಾಯಿ ದುಡ್ಕೊಂಡ್ ಬರ್ತಾ ಇದ್ಯಾ, ಹೂವು ಮಾಡ್ಕೊಂಡ್ ಬಂದಿದ್ಯಾ. ಒಂದ್ ಹೂ ಕೊಟ್ಟು ಅದು ಕೊಡ್ಬೇಕು ಅನ್ನೋದೇ ಗೊತ್ತಿಲ್ವಲ್ಲ. ನೀನಂತ ಡಬ್ಬ ನನ್ ಮಗ ಕಣ. ಹುಡುಗಿ ಕೊಡ್ಬೇಕಲ್ಲೇನು? ಹೋಗ ಒಂದ್ ಹೂವು ತೊಟ್ಟು 450 ರೂಪಾಯಿ ಕೊಡಯ. ಇದೇನೋ ಫಸ್ಟ್ ನೈಟಿಗೆ ತಂದು ಕೊಟ್ಟಂಗೆ ಕೊಡ್ತಾ ಇದೆಯಲ್ಲ. ಅಲ್ಲ ಕಣ, ಯಾವಾಗ ಕೊಡಬೇಕು ಅನ್ನೋದು ಗೊತ್ತಿಲ್ವಂಟ ನಿನಗೆ? ಗುರುಗಳೇ, ರೋಜು ಇವಾಗ ಮೊದಲು ಪ್ರೀತಿಸೋ ಹುಡುಗಿ, ಫಸ್ಟ್ ಪ್ರೀತಿಸೋ ಹುಡುಗಿಗೆ ಏನ್ ಕೊಡ್ತೀಯಾ? ರೋಸ್. ಹೆಂಡತಿಗೆ ಏನ್ ಕೊಡ್ತೀಯಾ? ಮಲ್ಲಿಗೆ ಹೂವು. ದೇವ್ರ ಹತ್ರ ಹೋಗಿ ಏನ್ ಹಾಕ್ತೀಯಾ? ಹಾರ. ಎಲ್ಲ ಇವಳು ಹೇಳ್ತಾಳೆ, ಹೇಳು ಆಮೇಲೆ.
ಈಗ ನಿಮ್ಮ ಏಂಜಲ್ಗೆ ಅದು ಮೂಡಿಸಿ. ಆಸೆ ಮಲ್ಲಿಗೆ ಬಂದ ನಮ್ಮೂರ ಪ್ರೀತಿಯಿಂದ ಹೂವು ಏನೋ ತಗೊಂಡ್ಬಂದಿದ್ಯಾ, ಮುಡ್ಸಿದ್ಯಾ. ಈಗ 450 ರೂಪಾಯಿ ಯಾಕೆ, ಏನಾಯ್ತು? ಆಕ್ಚುಲಿ ಆ ಸಾಂಗ್ ಬಹಳ ಎಮೋಷನಲ್. ಎಲ್ಲ ಸಾಂಗ್ ಇಮೋಷನಲ್ ಅಂದ್ರೆ ಅಷ್ಟೇ ಇವಾಗ. ಇಲ್ಲ 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 ಆಕ್ಚುಲಿ ಅವರು ಅದೇ ಮುಡ್ಸುವಾಗ ಆ ವಿಟಿ ಎಲ್ಲ ನೋಡಿದ್ನಲ್ಲ, ಅಂಡ್ ಹೂವು ಯಾರಿಗಿಷ್ಟ ಇಲ್ಲ. ಯಾವ ಹುಡುಗಿನೂ ಇವತ್ತು ಹೂವಾನು ಇಡೋದಿಲ್ಲ, ಹಣೆ ಮೇಲೆ ಬೊಟ್ಟು ಇಡೋದಿಲ್ಲ. ಸರ್ ನಾನ್ ನೋಡು ಇಲ್ಲ ನಿಮ್ಮನ್ನ. ನಾನ್ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲಿ ready ಇದ್ದೀಯ? ಮಾಡ್ತಿದ್ದೀನಿ. ನೀನ್ ಹಿಡ್ದಿಯ ಎಲ್ಲಿ ನೋಡು. ನೋಡಲ್ಲ ಅಮೃತ ಹೆಂಗಿದಾಳೆ ನೋಡು. ಯಾವತ್ತಾರ ಕುಂಕುಮ ಇಟ್ಕೊಂಡಿದ್ದಲ್ಲ ಕೇಳು ನೋಡೋಣ. ಇಲ್ಲ ಸರ್ ನಾನು ಕುಂಕುಮ ಪೂಜೆ ಎಲ್ಲ ಮಾಡ್ತೇನೆ. ಏನ್ ಪೂಜೆ ಮಾಡ್ತೀಯ ಹೇಳು. ಓ ಮೈ ಗಾಡ್ ಪ್ಲೀಸ್ ಹೆಲ್ಪ್ ಮೀ, ಮೇಕ್ ಮೀ ಮನಿ. ಅಂಬರೀಷ ಏನ್ ಪೂಜೆ ಮಾಡೋದು ಆಕ್ಚುಲಿ? ಮನೇಲಿ ನಾರ್ಮಲಿ ಅಗರಬತ್ತಿ ಹಚ್ಚಿ ಪೂಜೆ ಮಾಡಿ ದೇವ್ರಿಗೆ ಹೂವ ಎಲ್ಲ ಇಟ್ಟು ಯಾವ ಅಗರಬತ್ತಿ ಹಿಂಗ ಹಚ್ತಾರಮ್ಮ? ಹಿಂಗೆ ಹಿಂಗೆ ಹಿಂಗೆ, ಓಕೆ. ಹಿಂಗೆ ಮಾಡಿ ಆಮೇಲೆ ಕರ್ಪೂರ ಎತ್ತಿ ಅದು ನಾಲ್ಗೆ ಮೇಲೆ ಇಟ್ಕೊಂಡು ಇಲ್ಲ, ಅದು ಹಿಂಗಿರುತ್ತೆ, ಹಿಂಗಿರುತ್ತೆ. ಅದ್ರಲ್ಲಿ ಹಿಂಗ್ ಮಾಡಿ ಆಮೇಲೆ ಗಲ್ಗಂಟೆ ಹೊಡ್ತಿ ಗಲಗಂಟೆ ಅಗರಬತ್ತಿಲಿ ಗಲಗಂಟೆ ಅಲ್ಲಮ್ಮ. ಭಗವಂತ ಇದು ಯಾವುದೇ ಗಲಗಂಟೆ ಅನ್ನಲ್ಲಮ್ಮ, ಅದನ್ನ ಗಂಟೆ ಅಷ್ಟೇ ಸಾಕು. ಗಂಟೆ ಹೊಡ್ತಿ ಅಲ್ಲ ಅವಳು ಮಾಡೋದು ಹೇಳ್ತಾಳೆ, ನೀನ್ ಯಾಕೆ ನಿನ್ ಮನೇಲಿ ಮಾಡೋದನ್ನ ಹೇಳ್ತೀಯ? ಆಯ್ತು ಬಿಡಮ್ಮ, ನೀನ್ ಗಲ್ಗಂಟೆ ಬಾರಿಸು ಅಂತ ಕೂತ್ಕೋ. ಇದನ್ನೇ ಡೈರೆಕ್ಟ್ ಅಲ್ಲಿ ನಮ್ಮ ಜಡ್ಜಸ್ ಕೇಳ್ಬೋಣ. ರಚ್ಚು, ನಮಗೆ ಖುಷಿ ಆಯ್ತು. ಒಂದಿಡೀ ದಿನ ಕೆಲಸ ಮಾಡಿ 450 ರೂಪಾಯಿ ದುಡ್ಡು ತಗೊಂಡ್ ಬಂದು ಅವ್ರಿಗೆ ಕೊಟ್ಟಿದ್ದಕ್ಕೆ. ನಿಮ್ಗೊಂದು ಪ್ರಶ್ನೆ ಇದೆ, ನಿಮ್ಗೆ ಯಾವತ್ತೂ ಅನ್ಸ್ಲಿಲ್ವ ಈ ತರ ನಿಮ್ಮ ಮನೆಯವ್ರಿಗೆ ಯಾವತ್ತಾದ್ರೂ ಹೋಗ್ಬಿಟ್ಟು ಕಷ್ಟಪಟ್ಟು ದುಡ್ದು ಅಮ್ಮಂಗೆ ಏನಾದ್ರು ಗಿಫ್ಟ್ ಮಾಡ್ಬೇಕು ಅಂತ? ಮಾಡಿದ್ದೀನಿ ಮೇಡಮ್. ಮಾಡಿದೀರಾ? ಮಾಡಿದ್ದೀನಿ. ವೆರಿ ಗುಡ್. ಅವ್ರಿಗೆ ತುಂಬಾ ದಿನಗಳಿಂದ ಒಂದು ಚಿನ್ನದ ಸರ ಹಾಕ್ಬೇಕು ಅಂತ ಇತ್ತು, ಅದ ನಾನು ಮಾಡಿದ್ದೀನಿ. ಮಾಡಿದ್ರಾ? ವೆರಿ ಗುಡ್. ಈಗ ನನ್ನ ಜೊತೆ ಇರೋರೆಲ್ಲ ಡಿಪಾರ್ಟ್ಮೆಂಟ್ ನೌಕರಿಲೆಲ್ಲ ಇದ್ದಾರೆ, ಚೆನ್ನಾಗಿದ್ದಾರೆ. ಬಟ್ ನನ್ನ ಹಬ್ಬ ಅಲ್ಲೇ ಊರಲ್ಲೇ ಉಳ್ಕೊಂಡಲ್ಲ, ಅವ್ರ ಮಕ್ಕಳು ಅವ್ರ ಅಮ್ಮಂಗೆ ಅಂದ್ರೆ ಚೈನ್ ಸರಗಳೆಲ್ಲ ತಂದು ಗಿಫ್ಟ್ ಆಗಿ ಒಂದು ಸರ್ಪ್ರೈಸ್ ಆಗಿ ಕೊಟ್ಟಿದ್ದಾರಲ್ಲ. ಬಟ್ ಅದನ್ನ ನಾನು ಮಾಡೋಕ್ಕಾಗಿರ್ಲಿಲ್ಲ, ನಾನು ಕೇಳ್ತಿರ್ಲಿಲ್ಲ. ಅವರು ನೋಡು ಅವ್ರು ಮಾಡಿಸಿದ್ರಂತೆ, ಅವನು ಆ ಮಗ ಹಿಂಗೆ ಮಾಡಿಸಿದ್ರಂತೆ. ಅವಾಗ ನನಗೆ ಕೊರಿತಲ ಆಯಿತು. ಬಟ್ ಇದು ಯಾವಾಗ್ಲಾರ ಒಂದಿನ ನೆರವೇರಿಸ್ತೀನಿ ಅಂತ, ಆದರೆ ಅದು ಈಗ ಒಂದು 6 ತಿಂಗಳಲ್ಲಿ ಆಯಿತು ಮೇಡಮ್. ವೆರಿ ಗುಡ್. ನಿಮ್ಮ ಮುಗ್ಧತೆನೇ ನಿಮ್ಮನ್ನ ಕಾಪಾಡ್ತಿರೋದು. ಆ್ಯಂಡ್ ತಂದೆ ತಾಯಿನ ನೀವು ಹೆಂಗೆ ನೋಡ್ಕೊಂತಿದ್ದೀರಲ್ಲ ಅದೇ ರೀತಿಯಲ್ಲಿ ನೋಡ್ಕೊಳ್ಳಿ, ಅವ್ರನ್ನ ಕೈ ಬಿಡಬೇಡಿ ಅಷ್ಟೇ. ವೆರಿ ಗುಡ್. ಯಾವತ್ತು ಸಂಪಾದನೆಯಲ್ಲಿ ಖುಷಿ ಏನು ಗೊತ್ತಾ? ವೆನ್ ಯು ಅರ್ನ್ ಫಾರ್ ಅದರ್ಸ್ ಓನ್ಲಿ ಯು ಆರ್ ಮೋರ್ ಹ್ಯಾಪಿ. ಎಸ್ ಸರ್. ನೀವು ಸಂಪಾದನೆ ಮಾಡೋದೇ ತೊಗೊಂಡೋಗಿ ಮನೇಲಿ ಕೊಟ್ಟಾಗ ಅವ್ರ ಮುಖದಲ್ಲಿ ನೋಡೋ ನಗು ಇದೆಯಲ್ಲ, ಅದು ನಿಜವಾದ ಸಂತೋಷ. ಅವನೇನೇ ಕಷ್ಟಪಟ್ಟಿದ್ರು, ಎಷ್ಟೇ ಬೆವರು ಸುರಿಸಿದ್ರು ಕೂಡ ಆ ದುಡ್ಡಲ್ಲಿ 1 ರೂಪಾಯಿನೂ ಅವನಿಗೆ ಅಂತ ಸ್ವಾರ್ಥಕ್ಕೆ ಇಟ್ಕೊಳ್ಳದೆ ಕುಟುಂಬಕ್ಕೆ ಅಂತ ತಂದು ಕೊಡ್ತಾನಲ್ಲ, ಆ ಬೆವರಿನ ಸಂತೋಷ ಅವನಿಗೆ ಗೊತ್ತು. ಈಸ್ಕೊಳ್ಳೋ ಸಂತೋಷ ನಿಮಗೇನು. ಎಸ್ ಸರ್. ಅವನ ತಾಯಿಗೆ ಸರ ಕೊಟ್ಟೆ ಅನ್ನೋ ಮುಖದಲ್ಲಿ ಬಂದಿದ್ದ ನಗು ಇದೆಯಲ್ಲ, ಅವ್ನು ಇಡೀ ಶೋಲ್ ಯಾವತ್ತೂ ಬಂದಿರಲಿಲ್ಲ ಆ ನಗು. ವೆರಿ ನೈಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಒಟ್ಟಲ್ಲಿ ನೀವು ದುಡಿಮೆ ಒಂದು ಈ ಪ್ರೋಸೆಸ್ ಅಲ್ಲಿ MG ರೋಡಲ್ಲೆಲ್ಲ ಹೋಗಿ ಹೂವೆಲ್ಲ ಮಾರ್ಕೊಂಡ್ ಬಂದ್ರಂತೆ ತಾವು? ಹೌದೌದು. ಈಗ ರವಿ ಸರ್ಗೆ ರಚ್ಚುಗೆ ಇಂಗ್ಲೀಷಲ್ಲೇ ರೋಸ್ನ ಹೋಗಿ ಮಾರಿ ವ್ಯಾಪಾರ ಮಾಡಿ ಬರ್ಬೇಕು. ಓಕೆನಾ? ಓಕೆ. ಬರ್ಲಿ ರೋಸ್ ಬರ್ಲಿ. ಎಕ್ಸ್ಕ್ಯೂಸ್ ಮೀ ಗರ್ಲ್ಸ್, ರೋಸ್. ಹಾಯ್ ಮೇಡಮ್. ಅವ್ನಿಗೆ ಇಲ್ಲಿ ಬರೋಕ್ಕೆ ಧೈರ್ಯ ಇಲ್ಲ, ಈಗ ನೋಡ್ಬಿಟ್ಟು ಹಂಗೆ ಹೊಟ್ಟೋಗ್ಬಿಟ್ಟ ಸೈಡ್. ಇಲ್ಲಿ ಬಂದ ನೀವೇ ಹೇಳಿದ್ರು ಸರ್, ಅವೆಲ್ಲ ಮ್ಯಾಮ್ಗೋಸ್ಕರ ಹೋಗೋರು. ಸರ್ ಎಕ್ಸ್ಕ್ಯೂಸ್ ಮೀ, ರೋಸ್ ತಗೊಳ್ಳಿ ಸರ್. ನೋ ಥ್ಯಾಂಕ್ ಯು, ವಾಟ್ ಸರ್? ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಹೆಣ್ಣನ್ನ ಹೂಗೋಲ್ಸಿದಂತ ವ್ಯಕ್ತಿ ನೀವು ಸರ್. ಇಂಗ್ಲೀಷ್ ಸರ್ ದಿಸ್ ಇಸ್ ರೋಸ್. ಐ ನೋ. ಯುವರ್ ಗರ್ಲ್ಸ್ ಗಿವ್ ದ ರೋಸ್ ಸರ್. ಟೇಕ್ ದಿಸ್ ಸರ್. ಯು ವಿಲ್ ಗಿವ್ ದ ರೋಸ್, ಐ ವಿಲ್ ಗಿವ್ ದ ರೋಸ್. ಡೋಂಟ್ ನೋ ಸರ್. ಐ ಡೋಂಟ್ ನೋ ಸರ್. ನಾನು ಹೇಳಿ ಪ್ರಾಂಪ್ಟ್ ಮಾಡ್ತೀನಿ ಹೇಳೋದನ್ನ. ಸರ್ ಸರ್, could you please ಗುಡ್ ಯು ಪ್ಲೀಸ್ buy this rose ವೈ ದಿಸ್ ರೋಸ್, ವೈ ದಿಸ್ ರೋಸ್, ವೈ ದಿಸ್ ರೋಸ್ to your wife? ಬೈಸ್ಕೋತೀಯ ಈಗ? ಈಗೇನು ಇವನಿಗೇನು ಇಂಗ್ಲೀಷ್ ಕ್ಲಾಸ್ ತಗೋಬೇಕಾ? ಅದು ನನ್ನ ಮಗನ ಕನ್ನಡದಲ್ಲೇ ಮಾರು ಹೋಗ್ಲಿ. ಕೊಡು. ಸರ್ ಹಾಯ್ ನಮಸ್ಕಾರ ಸರ್. ಇವತ್ತು ವ್ಯಾಲೆಂಟೈನ್ಸ್ ಡೇ ಇದೆ. ಈ ರೋಸ್ ತಗೋಗಿ ನಿಮ್ಮ ಹೆಂಡ್ತಿ ಕೊಡಿ ಸರ್, ತುಂಬ ಖುಷಿ ಪಡ್ತಾರೆ. ಹಂಗೆ ವ್ಯಾಪಾರ ಆದಂಗೆ ನನಗೂ ಒಂದು 4 ಸಿಗುತ್ತೆ ಸರ್. ಓಕೆ ಚಲೋ. ಜೀವ
ರಚ್ಚುಗೆ ಹಾ. ಇದನ್ನ ಈಸಿಯಾಗಿ ಕೊಡ್ತೀಯ ಬಿಡು. ರಚು ಅಂದ್ರೆ ಓಡ್ತಾನೆ. ನಮಸ್ಕಾರ ಮೇಡಮ್. ಮೇಡಮ್ ನಾನೊಬ್ಬ ಹೂವಿನ ವ್ಯಾಪಾರಿ. ನಾನು ರೋಸ್ ಮರಕ್ಕೆ ಬಂದಿದ್ದೀನಿ. ದಯವಿಟ್ಟು ಒಂದು ರೋಸ್ ತಗೊಳ್ಳಿ. ನೀವೊಂದು ರೋಸ್ ತಗೊಳ್ಳೋದ್ರಿಂದ ನಮ್ಮ ಕುಟುಂಬಕ್ಕೆ ಒಂದು ದಿನದ ಊಟ ಆಗುತ್ತೆ. ಜಗದಲ್ಲಿರೋ ಹುಟ್ಟಿದವ ನಾನೇ ಥ್ಯಾಂಕ್ ಯು. ಇದು ನಂದು ಮತ್ತೆ ರವಿ ಸರ್ ಇಬ್ರದ್ದು. ಓಕೆ, ಥ್ಯಾಂಕ್ ಯು. ಮಾಡುವೆನು ತುಂಬಾ ತುಂಬಾ ಜೀವಮಾನವೆಲ್ಲ ನೀಡು. ಅನನ್ಯ, ಇದೊಂದು 100 ರೂಪೀಸ್ ತಗೋ. 550 ರೂಪಾಯಿ. ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ದೇವ್ರುಗಳು ಕೊಟ್ಟಿರೋದು ಅದು. ಮೇಲೆ ಮೇಲೆ. ಈಗ ಭರ್ಜರಿ ಬ್ಯಾಚುಲರ್ಸ್ ಪ್ರೇಮದ ಕಾಣಿಕೆ ರೌಂಡ್ ಅಲ್ಲಿ ಮುಂದಿನ ಬ್ಯಾಚುಲರ್ನ ವೇದಿಕೆ ಮೇಲೆ ಕರೆಯೋಣ. ಲೆಟ್ಸ್ ವೆಲ್ಕಮ್ ಫೀಲಿಂಗ್ ಸ್ಟಾರ್ ಸುನಿಲಾ ಅಲಾಂಗ್ ವಿತ್ ಬ್ಯೂಟಿಫುಲ್ ಏಂಜಲ್ ಅಮೃತಾ. ನೋಡೋಣ ನಮ್ಮ ಸೈಲೆಂಟ್ ಸುನಿಲಾ ಏನೆಲ್ಲ ಮಾಡಿರ್ಬೋದು. ವಿಡಿಯೋ ಪ್ಲೀಸ್. ಪಾರ್ಸಲ್ದ ಇದು ಮೇಡಮ್ ನಮಸ್ತೆ. ಏನಾದರೂ ಕೆಲಸ ಇದೆ ಮೇಡಮ್? ಏನು ಕೆಲಸ? ಸರ್ವ್ ಮಾಡೋ ಕೆಲಸ. ಮೊದಲು ಮಾಡಿ ರೂಢಿ ಅದ? ಎಲ್ಲಿ ಇಲ್ರಿ ಮೇಡಮ್, ಮಾಡೇ ಇಲ್ಲ. ಇದು ಫಸ್ಟ್ ಟೈಮಾ? ಹಾಂ ರೀ. ಮತ್ತು ಕೆಲಸ ಮಾಡೋದು ಹೆಂಗೆ ಗೊತ್ತಾಗ್ಬೇಕು? ಅದನ್ನ ಕಲಿತೀನಿ ರೀ ಮೇಡಮ್. ಸ್ಯಾಲ್ರಿ ನನ್ನ ಕೆಲಸ ನೋಡಿ ಆಮೇಲೆ ನೀವು ಸ್ಯಾಲ್ರಿ ಕೊಡಿ. ನೋಡೋಣ ಮಾಡು. ಹಾಂ. ಇನ್ನೊಂದೇನಂದರೆ ಕೆಲಸ ಎಲ್ಲ ಕೇಳಿದೆ, ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ. ಪಾಪ ಅವ್ರು ನನ್ನ ಕೆಲಸ ಎಲ್ಲ ಕೊಟ್ಟಾದ್ಮೇಲೆ ಅವ್ರಿಗೆ ಕೇಳಿದೆ ಹೇಗೆ ಮಾಡಬೇಕು, ಹೇಗೆ ಇದು ಏನೇನು ಕೊಡಬೇಕು ಅಂತ ಎಲ್ಲ ಅವ್ರಿಗೆ ಕೇಳಿದೆ. ಪಾಪ ಅವರು ನನಗೆ ನೀಟಾಗಿ ಹೇಳಿಕೊಟ್ರು. ಇದು ಕೊಡು, ಆಮೇಲೆ ಅದು ಚಟ್ನಿನೂ ತಗೊಂಡು ಹೋಗಿ ಹಂಗೆ. ಆ ಕಡೆ ಹಚ್ಬೇಕು. ಹೆಂಗೆ ಕಲಿತೀಪ್ಪ ಹಿಂಗಾದ್ರೆ ಕೆಲಸ? ನೀ ಜೀವನದಾಗ ಫಸ್ಟ್ ಟೈಮ್ ಈ ಥರ ಕೆಲಸ ಮಾಡ್ತಾ ಇದ್ದೀನಿ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಬಟ್ ಮಾಡ್ತೀನಿ, ಕಷ್ಟಪಟ್ಟು ಮಾಡ್ತಾ ಇದ್ದೀನಿ. ಹೆವಿ ನಾಚಿಕೆ ಆಗ್ತಿದೆ. ಏನೇನೋ ಮಾಡ್ತಾ ಇದ್ದೀನಿ ನೋಡ್ರಿ ನೀವು. ನಿಮ್ಗೆ ಊಟ ಮುಗೀತಾ? ಚೆನ್ನಾಗಿತ್ತಾ? ನೀವು ಚೆನ್ನಾಗಿದ್ದೀರಾ? ನೀವು ಮಾತಾಡ್ಕೋತ ನಿಂತ್ರಿ ಹೆಂಗೆ? ಅವ್ ಮಾತಾಡ್ಬಾರ್ದು ಜಾಸ್ತಿ. ಆ ಟೇಬಲ್ ಕ್ಲೀನ್ ಮಾಡೋದು ಎಲೆ ಜೊತೆ ಡಸ್ಟ್ಬಿನಲ್ಲಿ ಹಾಕ್ಬಿಟ್ಟಿದ್ದೀನಿ ನಾನು. ಎಂತ ಗರಮಪ್ಪ. ಅಪ್ಪೋ ಸತ್ಯನಾ? ನೋಡಿ, ಜೀವನದಲ್ಲಿ ಎಂತ ಯಾವತ್ತೂ ಮಾಡಿರಲಿಲ್ಲ, ಬಟ್ ಇವತ್ತು ಅಮೃತ ಅವರೇ ನೋಡಿ ಇದೆಲ್ಲ ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ಏನು ನೀವೊಂಥರ ಆಗ್ತಿದೆ, ಬಟ್ ಫಸ್ಟ್ ಟೈಮು ನಿಮ್ಮ ಸಲುವಾಗಿ ಮಾಡ್ತಾ ಇದ್ದೀನಿ. ಮೇಡಮ್ ಏನೋ ಮಾಡಿದ್ದೀನಿ ಮೇಡಮ್, ಫಸ್ಟ್ ತಪ್ಪಾದರೆ ಕ್ಷಮೆ ಇರಲಿ ಮೇಡಮ್. ಇವತ್ತೊಂದು ದಿವಸ ಅಷ್ಟೇ ಅವನಿಗೆ ಅವಶ್ಯಕತೆ ಇದಂತ ಈಗ ಮಾಡ್ಯಾನ. ಇಷ್ಟೊತ್ತನ ಎಷ್ಟ್ರ ಪಗಾರ ಕೊಡ್ರಿ ಸ್ವಲ್ಪ. ಥ್ಯಾಂಕ್ ಯು ಮೇಡಮ್. ಹೋಟೆಲ್ ಆದಮೇಲೆ ಮತ್ತೆ ಒಂದು ಹೋಟೆಲಲ್ಲಿ ಕೆಲಸ ಕೊಡಿ ಅಂದರೆ, ಕೆಲಸ ಇದೆಯಪ್ಪ ಪಾತ್ರೆ ತಿಕ್ಕು ಅಂತ ಹೇಳಿದ್ರು. ನೋಡಿ ಸ್ಪೀಡ್ ಆಗ್ತಿದೆ ಕೆಲಸ. ಅದೇ ಅಣ್ಣ, ಯಾಕಣ್ಣ ಹಿಂಗೆಲ್ಲ ತಂದಿರಿ? ಇದೆಲ್ಲ ತೊಳಿಬೇಕಾ? ಅಕ್ಕ ನಮಸ್ತೆ. ನಿಮ್ಮ ಹೆಸರೇನು? ಪಾಪ ಬನ್ನಿ ಈ ಕಡೆ ಬನ್ನಿ. ನಾ ಮಾಡ್ತೀನಿ ಬನ್ನಿ. ಇಲ್ಲಿ ಬಿಡಿ, ನಾ ಮಾಡ್ತೀನಿ ಬಿಡಿ. ನಾ ಮಾಡ್ತೀನಿ. ಇವತ್ತು ನಾನು ಕೆಲಸ ಮಾಡ್ತೀನಲ್ಲ, ನನ್ನ ಕೆಲಸ ದುಡ್ಡು ನನಗೆ ಬರುತ್ತಲ್ಲ, ಅದು ನಿಮಗೇನೆ. ಕೆಲಸ ಮಾಡಿರೋದಕ್ಕೆ ಏನಾದರೂ ಸ್ವಲ್ಪ ಅಮೌಂಟ್ ನನಗೆ ಕೊಟ್ಟರೆ ಒಂದು ಒಳ್ಳೆ ಕೆಲಸಕ್ಕೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ದಯವಿಟ್ಟು. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನಾನು ದುಡ್ದಿರೋದು, ಕಷ್ಟಪಟ್ಟು ದುಡ್ದಿರೋದು ಇದು. ತಗೊಳ್ಳಿ, ನೀವು ಇಟ್ಕೊಳ್ಳಿ ಆಯಿತಾ? ಖುಷಿಯಾಗಿರಿ, ಒಳ್ಳೇದಾಗಲಿ ಆಯಿತಾ? ಅದಾದಮೇಲೆ ಒಂದು ಫುಡ್ ಸ್ಟ್ರೀಟಿಗೆ ಬಂದ್ವಿ. ನಿಮ್ಮ ಹತ್ರ ಏನಾದರೂ ಒಂದು ಕೆಲಸ ಕೊಡ್ತೀರಾ ದಯವಿಟ್ಟು? ಕಸ್ಟಮರ್ ಕೇಳಿ ಅಟೆಂಡ್ ಮಾಡಿ ಮುಂದೆ.
ಪಾನಿಪುರಿ ಮಸಾಲ ಪುರಿ ಬೇಲ್ಪುರಿ ಬರೋಣ ಅಕ್ಕ ಬರ್ರಕ್ಕ ಅಣ್ಣ ಆಯ್ತಣ್ಣ ಕುಡಿ ಕುಡಿ ಅಣ್ಣ ಥ್ಯಾಂಕ್ ಯು ಅಣ್ಣ ಇಷ್ಟೊತ್ತು ತನಕ ನನ್ನ ಕೆಲಸ ಕೊಟ್ಟಿದ್ರಿ ಕೆಲಸ ಚೆನ್ನಾಗಿ ಮಾಡಿದ್ನ ನಿಜ ಹೇಳಿ ಸರಿ ಇವಾಗ ಅಯ್ಯೋ ಅಣ್ಣ ನಿಜವಾಗ್ಲು ಇಷ್ಟು ಚಿಕ್ಕ ಅಂಗಡಿಯಲ್ಲಿ ಇಷ್ಟು ದೊಡ್ಡ ಮನಸ್ಸು ಮಾಡಿ ನಾನು ದುಡ್ದಿರೋದಕ್ಕೆ 500 ರೂಪಾಯಿ ಕೊಟ್ಟಿದ್ದಾರೆ ಅಣ್ಣ ತುಂಬ ಕಷ್ಟಪಟ್ಟೆ ಬಟ್ ನಂಗೆ ತುಂಬ ಇಷ್ಟಪಟ್ಟು ಖುಷಿ ಪಡ್ತಾ ಇದ್ದೀನಿ ಥ್ಯಾಂಕ್ ಯು ಒನ್ಸ್ ಅಗೇನ್ ಅವಾಗಿಂದ ಒಂದಷ್ಟು ವಿಡಿಯೋಗಳು ನೋಡ್ತಾ ಇದ್ದೆ ಬಟ್ ಇದೊಂಥರ ಈ ವಿಡಿಯೋ ಅಂದ್ರೆ ಭಾಳ ಮಿಕ್ಸ್ಡ್ ಎಮೋಷನ್ ಇತ್ತು ಮರಿಯ ಐ ರಿಯಲಿ ಲೈಕ್ ಯುವರ್ ಇನ್ನೋಸೆನ್ಸ್ ಥ್ಯಾಂಕ್ ಯು ಸೊ ಅಮೃತಾ ಎಸ್ ವಾಟ್ ಯು ಹ್ಯಾವ್ ಟು ಸೇ ಅಬೌಟ್ ಹಿಸ್ ಎಫರ್ಟ್ಸ್ ಐ ನೋ ಇಟ್ಸ್ ವೆರಿ ಹಾರ್ಡ್ ಇವಾಗ ಒಂದು ಹೋಟ್ಲಿಗೆ ಹೋಗಿ ಕೆಲಸ ಕೇಳಿದ್ರು ಕೊಟ್ರು ಸ್ಪೆಷಲಿ ಎಲೆ ಎತ್ತೋದಿದೆಯಲ್ಲ ಅದೇನಾದರೂ ಒಂಚೂರು ಎಲ್ಲೋ ಈ ಕಡೆ ಆ ಕಡೆ ಚೆಲ್ಲಿದ್ರೆ ಬೈತಾರೆ. ಇವಾಗ ನಾವೇ ಹೋಗಿ ಕುತ್ಕೊಂಡಾಗ ಒಂಚೂರು ಏನಾದರೂ ಚೆಲ್ಲಿದ್ರೆ ನಿಂಗೆ ಜ್ಞಾನ ಇಲ್ವಾ ಹಂಗೆ ಹೆಂಗೆ ಅಂತ ಹೇಳ್ತೀವಿ. ಸೊ ಆ ಥರದಲ್ಲಿ ಸುನೀಲ್ ಅಲ್ಲಿ ಹೋಗಿ ಅದು ದಟ್ಸ್ ನಾಟ್ ವೆರಿ ಈಸಿ ಟು ಡೂ. ವಾಟ್ ಮ್ಯಾನ್? ಥ್ಯಾಂಕ್ ಯು ಸುನೀಲ್. ಒಂಥರ ವಿಚಿತ್ರ ಜೋಡಿ ಕಣ ನಿಮ್ದು. ಕೆಲಸ ಮಾಡಿದ್ ನೀನು, ಫೀಲಿಂಗ್ ತೋರಿಸ್ತಾ ಇರೋದು ಪಾಪ ಅಮೃತಾ. ಯಾಕೆ ಆಕ್ಚುಲಿ ಕಣ್ಣಲ್ಲಿ ನೀರು ಯಾಕೆ ಬಂತು ನಿಂಗೆ? ಆ ಕೆಲಸ ಮಾಡಿದ್ದಕ್ಕೆ ಬಂತ ಇಲ್ಲ ಅಮೃತಾ ಎಮೋಷನಲ್ ಆಗಿದ್ದಕ್ಕೆ ಬಂತ? ಎಲ್ಲರದು ನೋಡ್ಬೇಕಾದ್ರೆ ಅಳು ಬರ್ತಿತ್ತಣ್ಣ, ಬಟ್ ಅಳ್ಬಾರ್ದು ಅಂದ್ಕೊಂಡೆ. ಅದು 11 ವರ್ಷ ಹಿಂದೆ ಹೋಗ್ತಾ ಇದ್ದೀನಿ. ತುಂಬ ಇದೆಲ್ಲ ಕೆಲಸ ಮಾಡಿ ಅಂದರೆ ವಾಪಸ್ ಆ ದಿನಗಳೆಲ್ಲ ನೆನಪಾಯಿತು. 11 ವರ್ಷ ಆಗಿತ್ತು ಈ ಥರ ಕೆಲಸ ಮಾಡಿ. ನನ್ನ ವಿಡಿಯೋ ನೋಡ್ತಿದ್ರೆ ನನಗೆ ನಮ್ಮವ್ವ ಬರೀ ನಮ್ಮವ್ವನ ನೆನಪೇ ಬರ್ತಿತ್ತು. ಬಟ್ ನಮ್ಮನ್ನು ಸಾಕಿದ್ದು ಕೆಲಸ ಮಾಡಿ ಮಾಡಿ ಬಟ್ ಅದಾದ್ಮೇಲೆ ಏನೋ ದೇವರ ಆಶೀರ್ವಾದ ಇವತ್ತು ಚೆನ್ನಾಗಿಟ್ಟಿದ್ದಾರೆ. ಅಪ್ಪ ಇಲ್ಲಾರ್ದು ಒಂದು ಹೊರಗಿದ್ದೇ ಇರುತ್ತೆ, ತಾಯಿ ಒಂದು ಸಾಕಿ ನಮ್ಮನ್ನೆಲ್ಲ ಕೂಲಿ ನಾಲಿ ಮಾಡಿ ಸಾಕಿ ಇವತ್ತಿಷ್ಟು ಚೆನ್ನಾಗಿ ಬೆಂಗಳೂರಲ್ಲಿ ಬಂದು ಒಂದು 4 ಒಳ್ಳೆ ಬಟ್ಟೆ ಹಾಕ್ಕೊಂಡು ಎಲ್ಲರ ಮುಂದೆ ತಿರುಗಾಡ್ತೀವಿ ಅಂದರೆ. ಬಟ್ ಅದು ಅದೇ ಆ ದಿನಗಳೆಲ್ಲ ನೆನಪಿಗೆ ಬರ್ತಿದೆ ಅನ್ನೋದು. ತುಂಬ ಪಟ್ಟಿದ್ದೀನಿ. ಬೆಂಗಳೂರು ಬರಬೇಕಾದ್ರೆ ಅಬ್ಬಯ್ಯನಾಡು ಸ್ಟುಡಿಯೋ ಬರಬೇಕಾದ್ರೆ ಗದಗ ಮಠದಿಂದ ವೀರೇಶ್ವರಮ್ಮ ಪುಣ್ಯಾಶ್ರಮದಿಂದ 600 ರೂಪಾಯಿ ಇಟ್ಕೊಂಡು ಬಂದಿದ್ದೆ ಅಣ್ಣ. ಇಲ್ಲೇ ಬಂದು ಇಲ್ಲೇ ಸ್ನಾನ ಮಾಡಿ ಇಲ್ಲೇ ಮಲ್ಕೊಂಡು ಇವತ್ತಿನ ದಿನ ಏನೋ ಸ್ವಲ್ಪ ಜೀವನದ ಪಾಠನ ಎಲ್ಲ ಕಲ್ತ್ಕೊಂಡು ಬಂದಿದ್ಯಾ. ಅದಕ್ಕೋಸ್ಕರ ಇವತ್ತು ಈ ಒಂದು ಸ್ಟೇಜಲ್ಲಿ ನಿಂತು ಇಷ್ಟು ಭಾವುಕನಾಗ್ತಾ ಇದೆಯಾ. ಅಂದ್ರೆ ಹಳೆದನ್ನ ನೆನಪಿಸ್ಕೊಂಡು ಅಳ್ತಾ ಇದೆಯಲ್ಲ, ಇದೊಂಥರ ಸಂತೋಷದ್ದು ಅಂತ ಹೇಳ್ಬೋದಾ? ಅದೇನ ಇವತ್ತು ಅದೇ ನಾನು ಅಂದರೆ ನಾವು ಒಂದು ಹಳ್ಳಿಲಿ ಇದ್ದವ್ರಣ್ಣ, ಏನೂ ಇಲ್ಲ ಆಯ್ತು. ಬಟ್ ಇವತ್ತು ಮಕ್ಕೊಂಡಾಗ ಒಂದೊಳ್ಳೆ ಮನೇಲಿ ಮಲಗ್ತೀವಿ, ಓಡಾಡ್ತೀವಿ ಅಂದರೆ ಅದೆಲ್ಲ ನಮಗೆ ಒಂದು ಸಲ ಅದೆಲ್ಲ ಒಂದು ನನಸಂತ ಅನ್ಸುತ್ತೆ ಬೆಳಗ್ಗೆದ ಮೇಲೆ. ಬಟ್ ಅದೇ ಅದು ಮ್ಯೂಸಿಕ್ ಒಂದು ಅದು ನಮ್ಮ ಅಪ್ಪನಿಗೋಸ್ಕರ, ಅದು ನಮ್ಮ ಅಪ್ಪನ ಆಸೆ ಇತ್ತು. ಈ ಸ್ಟೇಜಿಂದ ತುಂಬ ಸಲ ಹೇಳಿದ್ದೀನಿ. ನನ್ನಂಥ ಎಷ್ಟೋ ಮಕ್ಕಳಿಗೆ, ಎಷ್ಟೋ ಜನಕ್ಕೆ ವೀರೇಶ್ವರಮ್ಮ ಪುಣ್ಯಾಶ್ರಮ ಪುಟ್ಟರಾಜ ಅಜ್ಜವರು, ಎಷ್ಟೋ ಜನ ನಾವೆಲ್ಲ 1 ರೂಪಾಯಿ ಕೊಡೋಕ್ಕಾಗ್ದಿರೋ, ಫೀಸ್ ಕಟ್ಟೋಕ್ಕಾಗ್ದಿರೋರಲ್ಲೆಲ್ಲ ಹೋಗಿ ನಾವೆಲ್ಲ ಇದ್ದು ನಮ್ಮನ್ನು ಇವತ್ತು ಇಲ್ಲಿದ್ದೀವಿ ಅಂದರೆ, ಒಂದು ತನ್ನ ತಿಂತೀವಿ ಅಂದರೆ ಅದು ಮಟ್ಟದ ಮೇಲೆ, ಅವ್ರ ಹೆಸರದ ಮೇಲೆ ಅಷ್ಟೇ. ಅಂದ್ರೆ ನಾವು ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿದ್ರೆ ಆ ಬದುಕು ನಮಗೆ ಏನು ಸಿಗಬೇಕೋ ಅದನ್ನು ಖಂಡಿತವಾಗ್ಲೂ ಕೊಡುತ್ತೆ ಅನ್ನೋದಕ್ಕೆ ನೀನೇ ಒಂದು ದೊಡ್ಡ ಎಕ್ಸಾಂಪಲ್. ನೀನು ತುಂಬ ಭಾವುಕನಾದೆ, ಓಕೆ. ಬಟ್ ಏನು ಗೊತ್ತಾ, ನಿನ್ನ ನಾವು ಸೈಲೆಂಟ್ ಸುನಿಲ ಅಂತೀವಿ, ಫೀಲಿಂಗ್ ಸುನಿಲ ಅಂತೀವಿ. ಸೊ ನಿನ್ನ ಕೋರ್ ಸ್ಟ್ರೆಂತ್ ಇರೋದೇ ಒಂದು ಆ ಸಿಂಗಿಂಗ್, ಸಂಗೀತ. ಹಾಡಲ್ಲಿ ಏನಾದ್ರು ಇದನ್ನ ವರ್ಣಿಸ್ಬೋದಾ? ನೀವು ಮಾಡಿದಂಥ ಕೆಲಸನ ಮಾಡ್ಬೋದಾ? ಬರ್ದಿದ್ದೀನಿ ಅಣ್ಣ. ಸೊ ಬರ್ದಿದ್ದೀನಿ 4 ಲೈನ್ ಹಾಡು. ಪ್ಲೀಸ್. ಕೂಲಿ ಮಾಡೋರೆಲ್ಲ ಚಿಕ್ಕೋರಂತಾರಲ್ಲ, ಕೂಲಿ ಮಾಡೋರೆಲ್ಲ ಚಿಕ್ಕೋರಂತಾರಲ್ಲ, ಅವ್ರಿಗಿರೋ ನಿಯತ್ತು ಯಾರಿಗೂ ಇರಲ್ಲ, ಅವ್ರಿಗೂ ಇರೋ ನಿಯತ್ತು ಯಾರಿಗೂ ಇರಲ್ಲ. ಕಷ್ಟಪಟ್ಟು ದುಡಿತಾರೆ ಎಲ್ಲ,
ದುಡಿಮೆ ದೇವ್ರಂತಾರೆ ಎಲ್ಲ, ಕಷ್ಟಪಟ್ಟು ದುಡಿತಾರೆ ಎಲ್ಲ, ದುಡಿಮೆ ದೇವ್ರು ಅಂತಾರೆ ಎಲ್ಲ. ಮಕ್ಕಳು ಮರಿ ತಗೊಂಡು ಊರ್ ಬಿಟ್ಟು ಬರ್ತಾರೆಲ್ಲ, ಮಕ್ಕಳು ಮರಿ ತಗೊಂಡು ಊರ್ ಬಿಟ್ಟು ಬರ್ತಾರೆಲ್ಲ. ಅವನೇ ಅವನೇ ಕಾರ್ಮಿಕ, ಅವನೇ ಅವನೇ ಕಾರ್ಮಿಕ, ಕಣ್ಣೀರೊರೆಸೋ ಸೇವಕ, ಅವರೇ ನಮ್ಮ ನಾಯಕ. ಕೂಲಿ ಮಾಡೋರೆಲ್ಲ ಚಿಕ್ಕೋರಂತಾರಲ್ಲ, ಕೂಲಿ ಮಾಡೋರೆಲ್ಲ ಚಿಕ್ಕೋರಂತಾರಲ್ಲ, ಅವ್ರಿಗಿರೋ ನಿಯತ್ತು ಯಾರಿಗೂ ಇಲ್ಲ, ಅವ್ರಿಗಿರೋ ನಿಯತ್ತು ಯಾರಿಗೂ ಇಲ್ಲ. ಯಾರಿಗೂ ಇಲ್ಲ. ವಂಡರ್ಫುಲ್ ವಂಡರ್ಫುಲ್. ಓಕೆ ಸುನಿಲ ಅಣ್ಣ, ಕಷ್ಟಪಟ್ಟು ದುಡಿಮೆ ಮಾಡಿದ್ಯಾ? ಅಣ್ಣ, ಎಷ್ಟು ದುಡಿಮೆ ಮಾಡಿದ್ಯಾ ಗೊತ್ತಿಲ್ಲ. ನಿಮ್ಮ ಮೆಂಟರ್ ಕೊಟ್ಬಿಡೋಣ. ₹940 ಇದೆ ಇದು. ಇನ್ನೂ 500 ಅಕ್ಕ ಅವ್ರು ನೋಡಿ ತುಂಬಾ, ಅಂದ್ರೆ ನನಗೆ ಅವ್ರು ನೋಡಿ ಏನನ್ನಿಸ್ತು ಅಂದ್ರೆ, ಅವ್ರಿಗೆ ಏನೋ ಅವ್ರ ಲೈಫಲ್ಲಿ ಆಸೆನೇ ಇಲ್ಲ, ಅಲ್ಲೇ ದುಡಿತಿದ್ದಾರೆ. ಅವ್ರಿಗೆ ಕಿವಿ ಕೇಳಲ್ಲ, ಮಾತು ಬರಲ್ಲ, ಅವ್ರಿಗೆ ಮದ್ವೆನೂ ಆಗಿಲ್ಲ, ಮತ್ತೆ ತಂದೆ ತಾಯಿ ಎಷ್ಟೋ ತಿಂಗಳಿಗೆ 2-3 ತಿಂಗಳಿಗೊಮ್ಮೆ ಬರ್ತಾರಂತೆ. ಆ ಅಕ್ಕ ನೋಡಿದಾಗ ಅದೇ ನಮ್ಮ ಪ್ರತಿ ಜೀವನ ಅದೇ. ಈ ಎಪಿಸೋಡ್ ನನಗೆ ಇಷ್ಟು 4-5 ಎಪಿಸೋಡ್ ಆದರೂ, ಬಟ್ ಈ ಎಪಿಸೋಡ್ ನನಗೆ ಫೇವ್ರೇಟು. ಶೋ ಮುಗಿಯೋ ತನಕ ಆದರೂ ಇದೇ ಎಪಿಸೋಡ್ ಫೇವ್ರೇಟ್ ಆಗಿರುತ್ತೆ. ಯಾಕಂದರೆ ಅವರು ಒಂದು ಮಾತು ಬರಲ್ಲ, ಕಿವಿನೂ ಕೇಳಲ್ಲ. ಅಕ್ಕ ಬೆಳಿಗ್ಗೆ 7 ಗಂಟೆಗೆ ಬಂದರೆ ರಾತ್ರಿ 9 ಗಂಟೆ ತನಕ ಕೆಲಸ ಮಾಡ್ತಾರಂತೆ. ಬಟ್ ಅವ್ರು ನೋಡಿ ಅದರಲ್ಲಿ ಇಲ್ಲಿ ದುಡ್ದಿದ್ದ ಅಕ್ಕ ಇದು ನಿಮಗೆ ಕೊಟ್ಟು ಹೋಗ್ತೀನಂತೆ, ಅಲ್ಲಿ ದುಡ್ದಿದ್ದು ಮಾತ್ರ ಅವ್ರಿಗೆ, ಬೇರೆದೆಲ್ಲ ಇವ್ರಿಗೆ. ಬಟ್ ಅಮೃತ ₹940 ಇದೆ. ಅವನು ಒಂದು ದಿನದ ದುಡಿಮೆ, ಇದು ಶ್ರಮ. ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಸ್ಟೂಡೆಂಟ್ಗೆ? ಹೇಳ್ಬೇಕಂದ್ರೆ ಐ ಆಮ್ ಆ್ಯಕ್ಚುಲಿ ಸ್ಪೀಚ್ಲೆಸ್. ಯಾವತ್ತೂ ಮೆಂಟರ್ ಆಗಿ ಇವನು ನನಗೆ ಒಂದು ಕೆಲಸ ಎಲ್ಲ ಮಾಡಿ ಈ ದುಡಿಮೆ ತೊಗೊಂಡು ಬಂದಿದ್ದಾನೆ. ಯೂಶಲಿ ನನ್ನ ಲೈಫಲ್ಲಿ ನಾನು ಮನೇಲಿ ಸುಖವಾಗಿ ಸಾಕಿದ್ರು ನನಗೆ ಏನೇ ಕೇಳಿದ್ರು ಕೊಡ್ತಾರೆ. ಬಟ್ ಸ್ಟಿಲ್ ನಾನು ಆಚೆ ವರ್ಕ್ ಮಾಡ್ತೀನಿ ನನ್ನ ಪ್ಯಾಷನ್ಗೋಸ್ಕರ, ಅದು ನನ್ನ ದುಡಿಮೆ. ಸೊ ಇವಾಗ ಇವನು ಹೋಟ್ಲಲ್ಲಿ ಹೇಗೆ ಕೆಲಸ ಮಾಡಿದ್ನೋ, ಸರ್ಟನ್ ಟೈಮ್ ಮನೇಲಿ ಪಾಕೆಟ್ ಮನಿ ಸ್ಟಾಪ್ ಆಗಿತ್ತು. ನಾನು ತುಂಬ ಓವರಾಗಿ ಮಾಡ್ತಿದ್ದೆ ಅಂತ. ಅವಾಗ ಐ ಸ್ಟಾರ್ಟೆಡ್ ಸೆಲ್ಲಿಂಗ್ ಸಿಗರೇಟ್ಸ್, ಚಾಯ್, ಕಾಫಿ ಇನ್ ದ ನೈಟ್. ಸೊ ಅದ್ರಲ್ಲಿ ಬರೋದು 800,000 ಎಲ್ಲ ಐ ಯೂಸ್ ಟು ಡೂ ಫಾರ್ ಮೈ ಪಾಕೆಟ್ ಮನಿ. ಆ ಥರ ಚಿಕ್ಕ ಚಿಕ್ಕ ಕೆಲಸ ಇರೋನೋ ಮಾಡ್ಕೊಂಡು ದಟ್ ಟೈಮ್ ಐ ಗಾಟ್ ಟು ನೋ ನಮ್ಮಪ್ಪ ಎಷ್ಟು ಕಷ್ಟಪಟ್ಟಿರ್ತಾರೆ ಅದನ್ನ ಕಾಸು ಕೊಡೋಕೆ ಅಂತ. ನಾನು ಇವತ್ತೆಷ್ಟೇ ಏನೇ ಖರ್ಚು ಮಾಡಿದ್ರು ದಟ್ಸ್ ಆನ್ ಮೈ ಓನ್ ಮನಿ. ನಮ್ಮಪ್ಪ ಅದು ಏನೇ ಕೊಟ್ಟರು ವೀಕ್ಲಿ ನನಗೆ, ನಾನು ಅದನ್ನ ಸೇವ್ ಮಾಡ್ತೀನಿ. ನಾನು ಸಂಪಾದನೆ ಮಾಡಿರೋದ್ರಲ್ಲಿ ಮಾತ್ರ ಖರ್ಚು ಮಾಡ್ತೀನಿ. ಸೊ ದಿಸ್ ಇಸ್ ವೆರಿ ಪ್ರೆಷಿಯಸ್ ಟು ಮೀ. ಸೊ ನಾನು ಇದರಲ್ಲಿ ಏನೂ ಖರ್ಚು ಮಾಡೋಕ್ಕೆ ಇಷ್ಟಪಡಲ್ಲ. ಇಫ್ ಯು ಡೋಂಟ್ ಮೈಂಡ್ ಇದನ್ನು ನಾನು ನಿಜವಾಗ್ಲೂ ಐ ವಾಂಟ್ ಟು ಡೂ ಅ ಫೋಟೋ ಫ್ರೇಮ್ ಆ್ಯಂಡ್ ಕೀಪ್ ಆಲ್ ದಿಸ್ ಆನ್ ಮೈ ವಾಲ್. ಇಟ್ಸ್ ಅಪ್ ಟು ಯು. ಏನು ಬೇಕಾದ್ರೂ ಮಾಡ್ಬೋದು, ಪರವಾಗಿಲ್ಲ, ಆರಾಮ ಏನಾದರೂ ಮಾಡಿ, ನಿಮ್ಗೆ ಕೊಟ್ಟಿರೋದು ಅಷ್ಟೇ. ನಾನ್ ಬೇಡ ಇಷ್ಟೆಲ್ಲ ಇದೆ ಮನಸ್ಸಲ್ಲಿ ಅಂತ ಗೊತ್ತೇ ಇರಲಿಲ್ವಲ್ಲಮ್ಮ. ಇನ್ನ ಇದೆ ಅಷ್ಟು ಸಾಕು. ಓಕೆ ರಚ್ಚು, ವಾಟ್ ಡು ಐ ಸೇ, ಬಂದಿರೋ ಅಷ್ಟು ಜನ ಬ್ಯಾಚುಲರ್ಸ್ ಅಲ್ಲಿ ಇವಾಗಿನವರೆಗೂ ಐ ಥಿಂಕ್ ಸುನಿಲ ಒಬ್ಬನೇ ಹೇಳಿದ್ದು ಇದು ತುಂಬಾನೇ ಹತ್ತಿರವಾಗಿರುವಂಥ ಒಂದು ಟಾಸ್ಕ್ ಆ್ಯಂಡ್ ಎಪಿಸೋಡ್. ನನಗೆ ನಾನು ಎಷ್ಟೇ ಎಪಿಸೋಡ್ಸ್ ಮಾಡಿದ್ರು ದಿಸ್ ಇಸ್ ಗೋಯಿಂಗ್ ಟು ಬಿ ಮೈ ಫೇವ್ರೆಟ್ ಎಪಿಸೋಡ್ ಅಂತ ಯಾರೂ ಹೇಳಿಲ್ಲ ಸುನಿಲ, ಬೀಯಿಂಗ್ ವೆರಿ ಹಾನೆಸ್ಟ್ ಅಲ್ವಾ? ಸೊ ಸಮ್ವೇರ್ ಯು ಗಾಟ್ ಕನೆಕ್ಟೆಡ್ ಆ್ಯಂಡ್ ಯು ಕ್ರೈಡ್ ಫಾರ್ ಇಟ್. ಅಳಬೇಡ, ನೀನು ಅಳೋದನ್ನ ನೋಡೋಕ್ಕೆ ಆಗಲ್ಲ ಕಣೋ, ನೀನು ನಗ್ತಿರ್ತೀಯ ಅಲ್ಲ ಅಲ್ಲಿ ಹಿಂಗೆ ಕವರ್ ಮಾಡ್ಕೊಂಡು, ಅದೇ ಚಂದ. ಡೋಂಟ್ ಕ್ರೈ.
ಐ ಅಂಡರ್ಸ್ಟ್ಯಾಂಡ್, ಖುಷಿಗೆ ಅಳು ಬರುತ್ತೆ, ತಡ್ಕೊಳಕ್ಕಾಗಲ್ಲ. ಬಟ್ ಅದೇನೋ ಗೊತ್ತಿಲ್ಲ, ಕೆಲವರು ಅತ್ತಾಗಿ ನೋಡೋದಕ್ಕಾಗಲ್ಲ, ಅದೊಂಥರ ನಮ್ಗೆ ಬೇಜಾರಂತ ಅನ್ಸುತ್ತೆ. ಈ ಎಪಿಸೋಡಲ್ಲಿ ನನಗೆ ಅನ್ಸಿದ್ದು, ಈ ಒಂದು ಎಪಿಸೋಡ್ನ ನೀವು ಯಾರು ಮರೆಯೋದಕ್ಕಾಗದೇ ಇರೋಂಥ ಒಂದು ಎಪಿಸೋಡ್. ತುಂಬ ಚೆನ್ನಾಗಿದೆ, ವೆರಿ ಹಾರ್ಟ್ ಟಚಿಂಗ್. ಆ್ಯಂಡ್ ಇದೆಲ್ಲ ಲೈಫ್ ಟೈಮಲ್ಲಿ ಇರೋ ಒಂದು ಸರ್ತಿ ಬರೋವಂಥ ಒಂದು ಅವಕಾಶ. ಅದು ನಿಮಗೆ ಝೀ ಅವ್ರ ಒಂದು ಆಪರ್ಚುನಿಟಿ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ವಂಡರ್ಫುಲ್, ಯು ಆಲ್ ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ಆ್ಯಂಡ್ ಸಖತ್ ಖುಷಿಯಿಂದ ಹೇಳ್ತಿರೋದು ನಾನು. ನನಗೆ ಒಂಥರ ನಿನ್ನ ಮಾತು, ನಿಮ್ಮ ವೀಟಿ ಆ್ಯಂಡ್ ಆಮ್ರಿಟಾ, ಆಮೇಲೆ ನಿನ್ನ ಹಾಡು ಎಷ್ಟು ಚೆನ್ನಾಗಿ ಆಡ್ತೀಯ. ನಾನು ದೊಡ್ಡ ಫ್ಯಾನ್, ಗೊತ್ತಾ? ಯು ಬಿಲೀವ್ ಆರ್ ನಾಟ್, ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಯುವರ್ ಸಿಂಗಿಂಗ್. ತುಂಬ ಎಸ್ಪೆಷಲಿ ನೀನು ಜಯ ರತ್ನಾಕರ ಹಾಡಿದ್ಯಲ್ಲ, ದಟ್ಸ್ ಮೈ ಮೋಸ್ಟ್ ಫೇವ್ರೆಟ್ ಸಾಂಗ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕುಡ್ ಯು ಜಸ್ಟ್ ಸಿಂಗ್ ಅಸ್ ಲೈಕ್ 2 lines ಆಫ್ ಜಯ ರತ್ನಾಕರ? ಚಂದ್ರ ಚೂಡಮಣಿ ವಜ್ರ ನಗಮಣಿ ಮುತ್ತು ರತ್ನಗಳಾಗಣಿ, ಜನರ ಮನಸ್ಸಿನ ಪ್ರತಿಧ್ವನಿ, ಕನ್ನಡ ಕುಲದ ಕಣ್ಮಣಿ, ದೈವ ಗೆದ್ದ ಮುನಿ ಜೀವ ಕಾಯೋದಣಿ, ಮಣ್ಣಿನಿನಗೆ ಚಿರಋಣಿ, ಯಮನ ತಡೆಯೋ ರಾಜನಿ, ಧರೆಗೆ ಒಲಿದ ಸೌಭಾಗ್ಯನಿ, ಕೋಟಿಗೊಂದು ಮನೆತನವೋ, ದಾನವೇ ಇವರಿಗೆ ಸಿರಿತನವೋ, ನ್ಯಾಯ ನೀತಿಗೆ ಕನ್ನಡಿಯೋ, ಸತ್ಯ ಧರ್ಮಕ್ಕೆ ಮುನ್ನುಡಿಯೋ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಒಂದು ಮಾತಾಡ. ಫಸ್ಟು ನಾನು ಇಲ್ಲಿ ಬಂದ ಮೇಲೆ, ನಾನು ಸರಿಗಮಪದೆಲ್ಲ ಹಾಡ್ಮೇಲೆ, ವಿನ್ ಆದಮೇಲೆ ಏನು ಮಾಡಲಿ ಅಂತ ಶೋಸ್ ಮಾಡ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ಇವಾಗೂ ಕಾನ್ಸರ್ಟ್ ಮಾಡ್ತೀವಿ. ಬಟ್ ಅವಾಗ ನನಗೆ ದೇವ್ರ ಥರ, ಒಂದು ಅಣ್ಣನ ಥರ, ಒಂದು ತಂದೆ ಥರ, ಎಲ್ಲ ಥರನೂ ಎಲ್ರಿಗೂ ಗೊತ್ತು, ಇಡೀ ಕರ್ನಾಟಕಕ್ಕೆ ಗೊತ್ತು. ಅರ್ಜುನ್ ಸರ್ ನನ್ನ ಬಾ ಮಗನೆ ಅಂತೇಳಿ ಕೈ ಹಿಡ್ದು ಕರ್ಕೊಂಡೋಗಿ, ಫಸ್ಟು ಅಯೋಗ್ಯ ಮೂವಿ ಇನ್ನೂ ಕಂಪೋಸಿಂಗ್ ನಡೀತಿತ್ತು ಮೇಡಮ್, ಆ ಮೂವಿಲೇ ಫಸ್ಟ್ ನಾನು ಪ್ಲೇಬ್ಯಾಕ್ ಸಿಂಗಿಂಗ್ ಮಾಡಿದ್ದು. ಇವಾಗಾದರೂ ಏನಮ್ಮಿಲಿ ಅದು ಸೆಂಟ್ರಲ್ಲಿ ಓ ಅದು ಆ ಟ್ರ್ಯಾಕ್ ನಾನೇ ಹಾಡಿದ್ದೆ. ಅಂದರೆ ಅರ್ಜುನ್ ಸರ್ ಹತ್ರ ಹೋದ್ಮೇಲೆ ಫಸ್ಟ್ ಅದೇ ಮೂವಿನ ನೋಡಿದ್ದು ಹೆಂಗಿರ್ತಂತ ಗೊತ್ತಿರಲಿಲ್ಲ. ಅದಾದಮೇಲೆ ಅವಕಾಶಗಳು ಕೊಟ್ಟು ಇವತ್ತಿನವರೆಗೂ ಅವ್ರದ್ದು ಎಲ್ಲೇ ಕಾನ್ಸರ್ಟ್ ಆಗಲಿ, ಎಲ್ಲೇ ಹೋಗಲಿ, ಜೊತೆ ಕರ್ಕೊಂಡು ತಮ್ಮ ಅಂತ ಹೇಳ್ಕೊತಾರೆ. ಬಟ್ ಅರ್ಜುನ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ಎಲ್ಲ ಆದಮೇಲೆ ಒಂದು ಅವಕಾಶ ಸಿಗೋದೊಂದು ಬೇರೆ. ಬಟ್ ನಿಮ್ಮಿಂದ ಇಲ್ಲಿ ನಾನು ಜೀವನ ಮಾಡ್ತಿರೋದು ಬೆಂಗಳೂರಲ್ಲಿ, ಇದು ನಿಮ್ಮಿಂದ. ಥ್ಯಾಂಕ್ ಯು ಸೋ ಮಚ್. ವೆರಿ ಗುಡ್. ರಚ್ಚು ಅವ್ರು ಹೇಳ್ದಂಗೆ ಈ ರೌಂಡು ಮನರಂಜನೆ ಜೊತೆಗೆ ಜೀವನಕ್ಕೆ ಒಂದು ಕನ್ನಡಿ ಹಿಡ್ದಂಗಿದೆ. ಇನ್ನು ರವಿ ಸರ್. ಸುನಿಲ ಸರ್, ಹಾಡು ಹೇಳಿ ನಮ್ಮ ಮನಸ್ಸನ್ನೆಲ್ಲ ಗೆದ್ದಿದ್ಯಾ. ಹಾಂ ಸರ್. ಕೆಲಸ ಮಾಡಿ ಅವಳ ಮನಸ್ಸನ್ನೇ ಟಚ್ ಮಾಡಿದ್ಯಾ. ಅವಳಿಗೆ ರಿಯಲೈಸು ಆಯಿತು, ಅವಳು ಸಿವಿಲೈಸು ಆದ್ಲು. ಸರ್, ರೈಮಿಂಗು ಪಂಚಿಂಗಲ್ಲೇ ಮುಗಿಸ್ಬಿಟ್ರಲ್ಲ ಸರ್. ಬಡ್ರಿ ಚಪ್ಪಾಳೆ ರವಿ ಸರ್ಗೆ. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು, ಇವರ ಪ್ಲಾಟ್ಸ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲಿ ಲಭ್ಯ ಇದೆ. ಈ ಸೈಟ್ಗಳು DMRDA ಹಾಗೂ ರೆರಾ ಅಪ್ರೂವ್ಡ್ ಆಗಿದ್ದು, ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಸೈನ್ಸ್ಗೆ ಸೋಷಿಯಲ್ ಜೋಡಿಯಾಗಿ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರುವಂತಹ ಈ ಡ್ರೋನ್ ಹೆಲಿಕಾಪ್ಟರ್ ಜೋಡಿ ಇಡೀ ಕರ್ನಾಟಕಕ್ಕೆ ಮಾಡಿದೆ ಮೋಡಿ. ಲೆಟ್ಸ್ ವೆಲ್ಕಮ್ ಡ್ರೋನ್ ಪ್ರತಾಪ್ ಹಾಗೂ ಹೆಲಿಕಾಪ್ಟರ್ ಗಗನ. ನಮ್ಮ ಡ್ರೋನ್ ಪ್ರತಾಪ್ ಅವರು ತಮ್ಮ ಮೆಂಟರ್ಗೋಸ್ಕರ ಏನ್ ಕೆಲಸ ಮಾಡಿದ್ದಾರೆ, ಎಷ್ಟು ದುಡ್ದಿದ್ದಾರೆ, ಎಲ್ಲಿ ಹೋಗಿದ್ದಾರೆ, ಎಲ್ಲದನ್ನು ನೋಡೋಣ. ವಿಡಿಯೋ ಪ್ಲೀಸ್. ಇವತ್ತು ಒನ್ ಡೇ ಟಾಸ್ಕ್ ಕೊಟ್ಟಿದ್ದಾರೆ ನಮಗೆ ಝೀ ವಾಹಿನಿಯಿಂದ. ನನಗೆ ಗೊತ್ತಿಲ್ಲದಿರೋ ಒಂದಷ್ಟು ಕೆಲಸನ ಮಾಡಿ ಅವ್ರ ಕಷ್ಟಗಳನ್ನ ತಿಳ್ಕೊಂಡು ಎಷ್ಟಾಗುತ್ತೋ ಅಷ್ಟು ದುಡಿಯೋಣ ಅಂತ ಮಲ್ಲೇಶ್ವರಂಗೆ ಬಂದಿದ್ದೀವಿ ಮಾರ್ಕೆಟ್ಗೆ. ಒಂದು ಅಜ್ಜಿ ಬಳೆ ಮಾರ್ತಾ ಇದ್ರು, ನೋಡಿ ಮಾತಾಡಿಸಿ ಕೆಲಸ ಕೇಳೋಣ ಅಂತ ಅನ್ನಿಸ್ತು.
ನಂಗೆ ಎಷ್ಟು ಕೊಡ್ತೀರಿ? ಹೆಂಗ್ ಹಾಕೋದು ಬಳೆನ? ಅಕ್ಕ ಬಳೆ ತಗೊಳ್ಳಿ, ಬನ್ನಿ ಅಕ್ಕ. ಹಾಕ್ಬೋದಾ ಅಕ್ಕನ ಥರ? ಸರಿನಾ ಅಕ್ಕ? ಎಷ್ಟು ಇಸ್ಕೋಬೇಕಜ್ಜಿ? 120. ಹೆಣ್ಮಕ್ಳು ತುಂಬಾ ಬರ್ತಾ ಇದ್ರು, ಅದರಲ್ಲೂ ಮದುವೆ ಆಗಿರೋ ಹೆಣ್ಮಕ್ಳಂತೂ ತುಂಬಾ ಮುಗಿ ಬೀಳ್ತಾ ಇದ್ರು ಬಳೆ ಹಾಕ್ಸ್ಕೊಡ್ಲಿಕ್ಕೆ. ಭರ್ಜರಿ ಬ್ಯಾಚುಲರ್ಸ್ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದಾರಾ? ಏನ್ ಹೆಸರು ನಿಮ್ದು? ಇವನ್ ಮಕ್ಳುಗಳು ಕೂಡ ತುಂಬಾ ಇಷ್ಟಪಟ್ರು. ಒಂದೇನ್ ತೋರಿಸುತ್ತೆ ಅಂದ್ರೆ ಬಳೆಗಳು ನಮ್ಮ ಸಂಸ್ಕೃತಿನ ಎತ್ತು ತೋರಿಸುತ್ತೆ. ಅಜ್ಜಿ ಈಗ ವ್ಯಾಪಾರ ಮಾಡಿದ್ದೀನಲ್ವಾ, ಸುಮಾರ ಮಾಡಿದ್ನಾ? 380 ರೂಪಾಯಿ ಮಾಡಿದ್ಯಾ? ನಂಗೆ ಎಷ್ಟು ಕೊಡ್ತೀರಿ? ಕಾಫಿ ಕೊಡ್ಕೊಪ್ಪ. ಓ ಥ್ಯಾಂಕ್ಸ್ ಅಜ್ಜಿ. ಎರಡು ಬೇಕಾ ಅಣ್ಣ? ಬನ್ನಿ ಅಣ್ಣ, ಎರಡು ಬೇಕಂತೆ. ತೋರಿಸ್ಬೇಕಾದ್ರೆ ನನಗೆ ಒಂದ್ಸಲ ಮನಸ್ಸಲ್ಲಿ ಒಂಥರ ಖುಷಿ ಆಗ್ತಾ ಇತ್ತು, ಅಂದ್ರೆ ಹೊಸ ಅನುಭವ. ಇನ್ನು ಇವತ್ತು ಗಗನ್ ಅವರು ಊರಲ್ಲಿದ್ದಾರೆ. ನನಗೆ ಬಂದಿರೋ ಲಾಭದಲ್ಲಿ ನಿಮಗೂ ಅರ್ಧ ಕೊಡ್ತೀನಿ, ಓಕೆನಾ? ಖಂಡಿತ. ಓಕೆ, 200 ರೂಪಾಯಿ ತಗೊಳ್ಳಿ. ಹಂಗೆ ಮಾಡ್ತಾ ಮಾಡ್ತಾ ಓಲೆ ಮಾರೋದು ಬಂತು. ಓಲೆ ತಗೊಳ್ಳಿ, ಬನ್ನಿ 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 ಬನ್ನಿ. ಇದು 100 ರೂಪಾಯಿ ತಂಗವ, ಓಕೆನಾ? ಒಳ್ಳೇದಾಗ್ಲಿ. ನಮಸ್ಕಾರ ಅಕ್ಕ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದು ಬರ್ತಿಲ್ ಬ್ಯಾಚಲರ್ ನೋಡ್ತಾ ಇದ್ದೀರಾ? ಥ್ಯಾಂಕ್ಸ್ ಅಕ್ಕ. ಅದ್ರಲ್ಲಂತೂ ಒಬ್ರು ಸ್ಪೆಷಲಿ ಏಬಲ್ಡ್ ಕಿಡ್ ಬಂದಿದ್ರಲ್ಲಿ, ಆ ಮಗು ಅಂತೂ ನನ್ನ ಇಷ್ಟಪಟ್ಟು ನಾನೇ ಓಲೆ ಹಾಕೋ ಪ್ರಸಂಗ ಕೂಡ ಬಂತು. 200 ರೂಪಾಯಿ ಕೊಟ್ಟಿದ್ದಾರೆ. ಒಂದು ಕೆಲಸ ಕೊಡ್ತೀರಾ? ಏನು ಸರ್ ಹೇಳಿ. ಚಪ್ಪಲಿ ಶೂ ಮಾರೋದು ಹೇಳ್ಕೊಡ್ಬೇಕು ನೀವು. ಶೋರ್ ಡನ್ ಸರ್, ಆಯ್ತು. ಸೈಜ್ ಎಷ್ಟು ಸರ್ ಇದು? 9 9 ಸೈಜ್. ಫ್ಲಾಟ್ಸಾ? ಆಗಲ್ವಾ? ಓ ಹೊಡೆದೇ ಬಿಡ್ತಾರೆ ಇವರು. ಕೊಡಿ. ಏನ್ರಿ ನಿಮ್ಮ ಹೆಸರು? ಹಿಂಗೆ ಹೊಡಿತಾರ ಬರೋ ಮಕ್ಕಳೆಲ್ಲ ಶೂ ಮಾರೋರ್ಗೆ? ಸರ್ ನಿಮ್ಮ ಕಡೆಯಿಂದ ನಮಗೆ 2690 ರೂಪಾಯಿ ಬಿಸ್ನೆಸ್ ಮಾಡಿದೆ ಸರ್ ಅದರಲ್ಲಿ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಲ್ಲಿ ಹಾಗೆ ಮಾರ್ತಾ ಮಾರ್ತಾ ನಾವು ಪರ್ಸ್ ಎಲ್ಲ ವ್ಯಾಪಾರ ಮಾಡಕ್ ಹೋದ್ವಿ. ನೀವು ಅವಕಾಶ ಕೊಟ್ಟರೆ ನೀವು ಪ್ರೀತಿಯಿಂದ ಎಷ್ಟು ಬೇಕಾದ್ರೂ ಕೊಡ್ಬೋದು. ನಮಗೆ ವ್ಯಾಪಾರ ಇಲ್ವಲ್ಲಪ್ಪ, ಎಲ್ಲಿ ವ್ಯಾಪಾರ ಮಾಡಿ? ಏನಪ್ಪ ವ್ಯಾಪಾರ ಆದರೆ ಕೊಡ್ತೀನಪ್ಪ. ಭರ್ಜರಿ ಬ್ಯಾಚುಲರ್ಸ್ ಬ್ಯಾಗ್ ಬರೀ 450 ರೂಪಾಯಿ ಅಷ್ಟೇ ಒಂದು ಬ್ಯಾಗ್. 300 ರೂಪಾಯಿ ಬ್ಯಾಗ್ 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 ಬೈ ಮಾಡಿ. ಬ್ಯಾಗ್ ಏನಾದ್ರು ನೋಡ್ತಾ ಇದ್ದೀರಾ ಇಲ್ವಾ? ಓಕೆ. ಹಿಂಗೆ ಒಬ್ಬ ಬೀದಿ ಬದಿ ವ್ಯಾಪಾರಿ ಪಾಪ ಅವ್ನ ಹೊಟ್ಟೆಪಾಡು ತುಂಬಿಸ್ಕೊಳಕ್ಕೆ ಎಷ್ಟೆಲ್ಲ ಕಷ್ಟಪಡಬೇಕು ಜೀವನದಲ್ಲಿ. ಒಂದ್ ಕಡೆ ನಿಂತು ವ್ಯಾಪಾರ ಮಾಡೋಕ್ಕೂ ತಯಾರಿರ್ಬೇಕು, ಬೀದಿಗಿಳಿಯೋಕ್ಕೂ ರೆಡಿ ಇರಬೇಕು, ಅಥವಾ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋಕ್ಕೂ ರೆಡಿ ಇರಬೇಕು. ಇದಕ್ಕೆ ಬ್ಯಾಗ್ ಇಂಥ ಬ್ಯಾಗ್ ತಗೊಂಡು ಮಾರ್ತಾ ಇದ್ದೆ? ಏನು ಅಕ್ಕ, ಎಲ್ಲಾದ್ರಲ್ಲೂ ಗೆದ್ದಿರಮ್ಮ ನೀನು. ನೋಡಪ್ಪ, ಎಲ್ಲಾದ್ರಲ್ಲೂ ಗೆದ್ದಿಟ್ಟು ಈಗ ಬ್ಯಾಗ್ ಮಾರ್ರೆ 150 ಕೊಡ್ತೀನಿ. ನೀವು ನಿಯತ್ತಿಂದ ಬದುಕ್ತೀನಿ ಅಂತ ಹೋದ್ರೆ ಏನ್ ಮಾಡಿದ್ರು ತಪ್ಪಲ್ಲ ಜೀವನದಲ್ಲಿ. ಸರ್ ಈಗ ಬ್ಯಾಗ್ ಸೇಲ್ ಮಾಡಿದೆ, ಅದಕ್ಕೆ ಎಷ್ಟು ಕೂಲಿ ಕೊಡ್ತೀರಾ ಕೊಡಿ ಸರ್. ತಗೊಳ್ಳಿ ಸರ್. 500 ರೂಪಾಯಿನಾ? ಓ ದೇವರು ಒಳ್ಳೆ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಮಸ್ತೆ. ಕ್ಲೀನಾಗಿ ತೋರಿಸ್ಬೇಕು, ಕ್ಲೀನಾಗಿ ಗಿರಾಕಿ ಅಟೆಂಡ್ ಮಾಡಬೇಕು. ನೋಡಕ್ಕೆ ಇದೆಲ್ಲ ಲೇಟೆಸ್ಟ್ ಕಲೆಕ್ಷನ್ನು. ಇಲ್ಲಿ ಸರ್ಗ್ ಬರುತ್ತೆ ಅಕ್ಕ, ಎಲ್ಲ ಯಾವ್ದು ತಗೊಂಡ್ರು 750 ಒಂದೇ ಪ್ರೈಸು. ಅಜ್ಜಿ ಬಂದಂತೂ ವ್ಯಾಪಾರಕ್ಕಂತೂ ಇಳದೇ ಬಿಟ್ರು. ಆಗಲ್ಲಪ್ಪ, ಕೊಡಲ್ಲಪ್ಪ, ಏನ್ ಅವ್ರು 800 ಹೇಳ್ತಾ ಇದಾರೆ, ನಾನು 1000 ಹೇಳ್ತಾ ಇದ್ದೀನಿ, ಬಿಡ್ತಾನೆ ಇಲ್ಲ. ನೀವೆಷ್ಟು ಕೇಳ್ತಿದ್ದೀರಿ ಅಕ್ಕ? ಅಜ್ಜಿ ನಿಮ್ಮ ಕಾಲ ಹೊಟ್ಟೋಯ್ತು. ಎಲ್ಲ ಸೀರೆ ತರಬೇಕು ಪಾಪ, ಒಂದ್ ಕಡೆ ನಾವು ಮಾಡಬೇಕು. ಹೇಳಿ. ಸೂಪರ್ ಅಜ್ಜಿ, ಬನ್ನಿ ಇಲ್ಲಿ, ಬನ್ನಿ ಇಲ್ಲಿ, ಬನ್ನಿ 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 ಬನ್ನಿ. ಹೆಣ್ಮಕ್ಳ ಜೊತೆ ಸೀರೆ ಶಾಪಿಂಗ್ ಹೋಗ್ಬಾರ್ದು ಅಂತ, ಅದು ನಿಜವಾಗ್ಲೂ ನಿಜ. ಮುಗಿಯೋದ ಕತೆ ಇದು. ಯಾವ ಸೀರೆ ಅಕ್ಕ? ಅಕ್ಕ ಒಂದು ಹೇಳಕ್ಕ ನೀನು, ಪಕ್ಕದ್ದು ಅಂತಿಲ್ಲ. ಇದಾ ಸರ್? ಕೆಲಸ ಎಲ್ಲ ಆಯಿತು, ಖುಷಿ ಆಯ್ತಾ? ಖುಷಿ ಆಯ್ತು. ನಿಮಗೆ ಎಷ್ಟು ಪ್ರೀತಿಯಿಂದ ಕೊಡೋಕ್ಕಾಗುತ್ತೋ ಅಷ್ಟು ಕೊಡಿ ಸರ್. 500 ರೂಪಾಯಿ ಗಿಫ್ಟ್ ಕೊಡ್ತೀನಿ, ಆಯ್ತಾ? ಫಸ್ಟ್ ಕ್ಲಾಸಾಗೆ. ಕಡೆಯದಾಗಿ ಎಲ್ಲ ಮುಗಿಸಿದ ಮೇಲೆ ಒಂದು ಕಪಲ್ ಮೀಟ್ ಮಾಡಿದ್ವಿ ಬಜ್ಜಿ ಅಂಗಡಿಲಿ. ಅಕ್ಕ ನನಗೆ ಒಂದಷ್ಟು ಕೆಲಸ ಕೊಡ್ತೀರಾ? ಕೊಡ್ತೀನಿ. ಹುಷಾರ್, ನಿಧಾನಕ್ಕೆ. ಹಾಂ. ನಮಸ್ಕಾರ. ಹೆಂಗೆ ಬಜ್ಜಿ ಬೋಂಡ ಸಂಬಂಧ ಹೆಂಗ್ ಶುರು ಆಯ್ತು? ನಮ್ಮ ಮದುವೆ ಬಂದು ನಮ್ಮ ಸೋದರ ಮಾವ ಇವರು. ಹೌದಾ? ಲವ್ ಅಂಡ್ ಅರೇಂಜ್ ಮ್ಯಾರೇಜ್.
ಈಗ ನೀವು ಬಜ್ಜಿ ಬೋಂಡೆ ಯಾಕೆ ಹಾಕ್ತಿದ್ರಿ? ಅವ್ರು ಗಾರ್ಮೆಂಟ್ಸ್ಗೆ ಹೋಗೋದು ಸಾಲಲ್ವಾ? ಸಾಲಲ್ಲ, ಮಕ್ಕಳು, ಮನೆ ಬಾಡಿಗೆ, ಮನೆ, ನಾವು ಪಾರ್ಟ್ನರ್ ಆದ್ಮೇಲೆ ಇಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಚಟ್ನಿ ಬೇಕಾ? 10 ರೂಪಾಯಿನಾ? ಎಷ್ಟು ವ್ಯಾಪಾರ ಆಯ್ತಕ್ಕ? ನೀವು ಬಂದ್ಮೇಲೆ ಒಂದು 250 ಆಗಿದೆ. ಗಗನ್ ಅವ್ರಿಗೆ ಇದು ಸರ್ಪ್ರೈಸ್ ಆಗಿರಲಿ, ಅವ್ರಿಗೊಂದು ಖುಷಿ ಕೊಡಲಿ ಅಂತ ದುಡ್ದಿದ್ದ ಹಣದಲ್ಲಿ ಅವ್ರಿಗೊಂದು ಸ್ವಲ್ಪ ಕೊಟ್ಟೆ. ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ನಾನು, ಏನಾದರೂ ಮಾಡೋಣ ಅಂತ. ನೋಡ್ತೀರಾ ಏನಾಗುತ್ತೆ ಅಂತ. ಗಗನ, ಈ ಒಂದು ಎಫರ್ಟ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಖುಷಿಗಿನ್ನ ಜಾಸ್ತಿ ನನಗೆ ಡ್ರೋನ್ ಪ್ರತಾಪ್ ಅವ್ರ ಮೇಲೆ ಪ್ರೌಡ್ ಜಾಸ್ತಿ ಆಗ್ತಿದೆ, ಹೆಮ್ಮೆ ಪಡ್ತಾ ಇದ್ದೀನಿ. ಸೊ ಅಂದರೆ ಮೊದಲನೇ ವಾರ ಅವ್ರು ಶೇಕ್ ಹ್ಯಾಂಡ್ ಕೊಡೋಕ್ಕೆ ಹೆದರ್ತಾ ಇದ್ರು. ಇವಾಗ ಹೆಣ್ಮಕ್ಳು ಬಳೆ ಕೈಯೆಲ್ಲ ಮುಟ್ಟಿ ಬಳೆ ಹಾಕಿದ್ದಾರೆ, ಅಂದರೆ ಒಳ್ಳೆ ರೀತಿಯಲ್ಲೇ. ಸೊ ಅಲ್ಲಿ ಯಾರೊಬ್ರು ಬಂದು ಹುಡುಗಿ ಶೇಕ್ ಹ್ಯಾಂಡ್ ಕೊಟ್ಟಾಗ ಅವ್ರಿಗೂ ಶೇಕ್ ಹ್ಯಾಂಡ್ ಕೊಡ್ತಿದ್ರು. ಪರವಾಗಿಲ್ಲ, ಇಂಪ್ರೂವ್ ಆಗಿದ್ದಾರೆ ಅಂತ ನಂಗೆ ಖುಷಿ ಆಗ್ತಾ ಇತ್ತು. ಸೊ ಅಷ್ಟೇ ಅಲ್ಲದೆ ಅಂದರೆ ಪ್ರತಿಯೊಂದು ಕೆಲ್ಸಕ್ಕೆ, ಪ್ರತಿಯೊಂದು ಡಿಫ್ರೆಂಟ್ ಶಾಪ್ಗೆ ಹೋದಾಗ ಅಲ್ಲಿ ಬ್ಲೆಂಡ್ ಆಗ್ತಾ ಇದ್ರು. ಸೊ ಬಟ್ಟೆ ಅಂಗಡಿ ಮಾರಕ್ಕೆ ಹೋದಾಗ ಅವರು ಇವರು ಮಾರ್ವಾಡಿನ ಬಟ್ಟೆ ಅಂಗಡಿ ಸೇಮ್ ಅವ್ರ ಥರನೇ ಮಾರ್ತಾ ಇದ್ದಾರೆ. ಚಪ್ಪಲಿ ಅಂಗಡಿಗೆ ಹೋದಾಗ ಸೇಮ್ ಅಲ್ಲೇ ಎಲ್ಲ ಕೆಲ್ಸಕ್ಕೂ ಅಷ್ಟು ನೀಟಾಗಿ ಬ್ಲೆಂಡ್ ಆಗ್ತಾ ಇದ್ರು. ಸೊ ಇವ್ರೊಳಗೆ ಆ ಕಲೆ ಕೂಡ ಇದೆ ಅಂತ ಗೊತ್ತಾಯ್ತು. ಚಪ್ಪಲಿ ಅಂಗಡಿಲಿ ಹೋದಾಗ ಯೂಶಲಿ ನಾವು ಚಪ್ಪಲಿ ಅಂಗಡಿಗೆ ಹೋದಾಗ ಎಲ್ಲ ನಮಗೆ ಚಪ್ಪಲಿ ಅವ್ರು ಹಾಕ್ಬೇಕಾದ್ರೆ ಒಂಥರ ಅನ್ಸುತ್ತೆ, ಅವ್ರ ಕೈಯಲ್ಲೆಲ್ಲ ನಮ್ಮ ಪಾದ ಕೊಟ್ಬಿಟ್ಟು ಚಪ್ಪಲಿ ಹಾಕ್ಸ್ಕೊಳ್ಳೋಕ್ಕೆ. ಬಟ್ ಇವ್ರು ಅದನ್ನೆಲ್ಲ ಮಾಡಿದಾಗ ಸೊ ಇವ್ರ ಫ್ಯೂಚರ್ ವೈಫ್ ಎಷ್ಟು ಲಕ್ಕಿ ಅಪ್ಪ, ಅವರಿಗೋಸ್ಕರ ಇಷ್ಟೆಲ್ಲ. ಆಡಿಯನ್ಸ್ ಅಲ್ಲೇ ಅವ್ರ ಫ್ಯೂಚರ್ ವೈಫ್ ಕೂತಿಯಾರ ಅಂತ ಇಷ್ಟೊಂದು ಅಂತಲ್ಲ. ವೆಲ್ ಡನ್ ಪ್ರತಾಪ್, ಗುಡ್ ವರ್ಕ್. ಥ್ಯಾಂಕ್ ಯು ಗಗನ್ ಅವರು. ಇಲ್ಲಿ ಒಟ್ಟಲ್ಲಿ ಡ್ರೋನ್ ನಿಮ್ಮ ಮೆಂಟರ್ಗೋಸ್ಕರ ಕಷ್ಟಪಟ್ಟು ದುಡಿಮೆ ಮಾಡಿ ಎಫರ್ಟ್ ಹಾಕಿ ಬಂದಿರೋಂಥ ಆ ಒಂದು ದುಡಿಮೆನ ಮೆಂಟರ್ ಹತ್ರ ಶೇರ್ ಮಾಡ್ಕೊಳ್ಳಿ. $2,900 ಆಗಿತ್ತು, ಅದರಲ್ಲಿ ಅಲ್ಲಿಗೆ ಇಲ್ಲಿಗೆ ಸ್ವಲ್ಪ ಕೊಟ್ಟು 900 ರೂಪಾಯಿ. ಒಂದು ದಿನ ದುಡಿಮೆ ಮಾಡಿ ಕಷ್ಟಪಟ್ಟು ನಿನ್ಗೋಸ್ಕರ ದುಡಿದು ತಂದು ಕೊಟ್ಟೇನೆ. ಎಷ್ಟು ಪ್ರೆಷಿಯಸ್ ಈ ಮೂಮೆಂಟ್. ತುಂಬ ಪ್ರೀಶಿಯಸ್ ಇದು 900 ರೂಪಾಯಿ ಕೂಡ. ಸೊ ಒಂಥರ 9,000 ಲೆಕ್ಕಕ್ಕೆ ಅನ್ಕೋಬಹುದು. ನನ್ನ ಹತ್ರ ಸದ್ಯಕ್ಕೆ ಇವಾಗ ವಾಚ್ ಕಟ್ಟಿಲ್ಲ ನಾನು, ನನ್ನ ಹತ್ರ ವಾಚ್ ಇಲ್ಲ. ಸೊ ಈ 900 50ನ ಸೊ ಸುಮ್ಮನೆ ಎತ್ತಿಟ್ಬಿಡ್ತೀನಿ. ಅಂದರೆ ಇದು ಒಂದು ಮೆಮೊರಿಗೋಸ್ಕರ ಒಂದು ವಾಚ್ ತಗೋಬೇಕು. ಅದು ಲೈಕ್ ಯಾವಾಗಲೂ ನೆನಪಿರುತ್ತೆ, ಪ್ರತಾಪ್ ಅವ್ರ ದುಡಿಮೆಯಿಂದ ಒಂದು ವಾಚ್ ತಗೊಂಡಿದ್ದು ಅಂತ. ಸೊ ಯಾವಾಗಲೂ ಕಟ್ಕೋತಿರ್ತೀನಿ, ಅದು ನೆನಪಾಗ್ತಾ ಇರುತ್ತೆ. ಟೈಮ್ ಕೂಡ ಚೆನ್ನಾಗಿರ್ಲಿ, ಅಷ್ಟು ಜನಕ್ಕೆಲ್ಲ ದಾನ ಮಾಡಿ ಬಂದಿದ್ದಾರಲ್ವಾ. ಸೊ ಅವ್ರದ್ದು ಒಂದು ಆಶೀರ್ವಾದ ಇರುತ್ತೆ ಈ ದುಡ್ಡು ಮೇಲೆ ಅಂತ. ಸೊ ಒಂದು ವಾಚ್ ತಗೊಂಡು ನನ್ನ ಟೈಮು ಚೆನ್ನಾಗಿರ್ಲಿ, ಇವ್ರ ಟೈಮು ಚೆನ್ನಾಗಿರ್ಲಿ ಅಂತ ಒಂದು ವಾಚ್ ತಗೊಂಡು. ರಚ್ಚು, ನಿಮ್ಮ ಫೇವ್ರೆಟ್ ಸ್ಟೂಡೆಂಟ್ ಡ್ರೋನ್ ಪ್ರತಾಪ್, ಈ ಶ್ರಮದ ಬಗ್ಗೆ ಹೇಳಿ ಮ್ಯಾಮ್. ಫಸ್ಟ್ ಎಪಿಸೋಡಲ್ಲಿ ನಾನು ಯಾವಾಗಲೂ ಯಾಕೆ ಫಸ್ಟ್ ಎಪಿಸೋಡ್ ಅಂತ ಹೋಗ್ತೀನಿ ಅಂದರೆ ನಾವು ನೋಡಿದ್ದೇ ಬೇರೆ, ಅವರು ಪ್ರೊಜೆಕ್ಟ್ ಆಗಿದೆ ಬೇರೆ. ಬರ್ತಾ 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 ಆ ಸ್ಮಾರ್ಟ್ನೆಸ್ ನೋಡ್ತಿದ್ದೀವಿ. ಎಲ್ಲ ಹೆಣ್ಮಕ್ಳಿಗೆ ಪ್ರಿಯವಾದಂಥ ಐಟಮ್ಸ್ನ ನೀವು ಅವ್ರಿಗೆ ಮಾರಾಟ ಮಾಡ್ತಿದ್ದೀವಿ. ತುಂಬ ಖುಷಿ ಆಯಿತು ನನಗೆ. ಬಟ್ ಚೆನ್ನಾಗಿ ವ್ಯಾಪಾರ ಮಾಡಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಆಮೇಲೆ ನೀವು ಸೀರೆ ಅಂಗಡಿಗೆ ಹೋದಾಗ ನಿಮ್ಗೆ ಯಾಕೆ ಅವ್ರು ನಿಮ್ಮ ಪೇಷನ್ಸ್ ಟೆಸ್ಟ್ ಮಾಡಿದ್ರಾ? ಹೌದು ಮ್ಯಾಮ್. ಮುಗೀತು, ಒನ್ ಹೋಲ್ ಡೇ. ಮನೆಗೆ ಹೋಗಿ ಒಂದು ಕಡೆ ಕುತ್ಕೊಂಡಾಗ ನಮಗೆ ತಲೆಯಲ್ಲೇನೋ ಓಡ್ತಿರೋತರ ಇವತ್ತು ಏನೇನಾಯ್ತು ಅಂತ ರೀಕಾಲ್ ಮಾಡ್ಕೊಂಡಾಗ ಒಂದು ಏನ್ ಅನ್ಸ್ತು ನಿಮ್ಗೆ? ನಿಮ್ದೇ ನಿದ್ದೆ ಬಂತು ಮ್ಯಾಮ್. ಇಷ್ಟು ದಿವಸ ಎಚ್ಚರ ಆಗೋದು, ಏನಾದ್ರು ಕನ್ಸುಗಳು ಬೀಳೋದು, ಏನೋ ಒಂಥರ ಹೊಸ ತರ ಕನ್ಸು ಬಿದ್ದು ಇಡೀ ರಾತ್ರಿ 11 ಗಂಟೆಗೆ ಎದ್ದಿದ್ದೀನಿ ಮ್ಯಾಮ್. ಆ ಕನ್ಸಲ್ಲಿ ನಾನಿದ್ನಾ? ಸರ್ ಇದ್ರಿ ಸರ್. ಅಲ್ವಾ? ಓದ್ನಾ ಸರ್? ನೀವು ಕನಸುಗಾರ ಸರ್, ಇರ್ದೇನೆ ಇರ್ತೀರಾ ಸರ್? ನಾನ್ ಬರ್ಲಿಲ್ವಾ ಕನ್ಸ್ನಲ್ಲಿ? ಬಂದಿದ್ರಿ ಮ್ಯಾಮ್. ಸುಳ್ಳು ಹೇಳ್ತಿಯಲ್ಲೋ? ಏನ್ ಮಾಡ್ತಿತ್ತು ರಚ್ಚು? ಮೈಕೆ ಬಿಚ್ಚೋಯ್ತು ಒಂದು. ಕನ್ಸಲ್ಲಿ ಮ್ಯಾಮ್ ಏನ್ ಮಾಡ್ತಿದ್ರು? ಮೈಕ್ ಬಿದ್ದೋಗೋ ರೇಂಜ್ ಅಲ್ಲಿ ಕನ್ಸು ಬಿದ್ದಿದೆ ಅಂದ್ರೆ ಏನ್ ಮಾಡ್ತಿದ್ರು ಮ್ಯಾಮ್? ಹೇಳ್ಬೇಕು. ಏನಿಲ್ಲ, ಒಂದಷ್ಟು ಒಳ್ಳೆ ಮಾತುಗಳು ಹೇಳ್ತಾ ಇದ್ರು. ಅಂದ್ರೆ ಅವ್ನು ಹೇಳೋದೇನೋ ಅವ್ರು ಒಳ್ಳೆ ಮಾತು ಹೇಳ್ತಾರೆ, ನಾನು ಹೇಳಲ್ಲ ಅಂತ. ಸರ್ ನೀವೇ ಜಾಸ್ತಿ ಹೇಳೋದು. ಕನ್ಸಲ್ಲಿ ಬಂದು ಏನ್ ಮಾಡಿದ್ರು ರವಿ ಸರ್? ಇಲ್ಲ, ಅವ್ರು ಬರ್ತಾದಂಗೆ ಎಚ್ಚರ ಆಗ್ಬಿಡ್ತಂತೆ. ಕನ್ಸಲ್ಲಿ ರಚ್ಚು ಏನ್ ಮಾಡ್ತಾ ಇದ್ದಿದ್ದು? ಡ್ಯಾನ್ಸ್ ಮಾಡ್ತಾ ಇದ್ರು. ಯಾವ ಡ್ಯಾನ್ಸು ಸರ್? ಯಾವುದೋ ಒಂದು ಡ್ಯಾನ್ಸು ಸರ್. ಹೇಳ್ ರಾಜ, ಏನಾಗಲ್ಲ.
ಮನ್ಸಲ್ಲಿ ಇರೋದು ಇವತ್ತು ಬಿಚ್ಚಿ ಹೇಳ್ಬಿಡ್ಬೇಕು. ನೀನು ಎಲ್ಲ ಕನ್ಸಲ್ಲೂ ನೀನು ಹೋಗಿ ಹೇಳ್ಕೊಡ್ತಾ ಇರ್ತೀನಿ ನಮ್ಮನೆ ಹಿಂದಿರ್ಬೇಕು. ಡ್ಯಾನ್ಸ್ ಮಾಡ್ತಾ ಇದ್ವಿ ಸರ್. ಮಾಡ್ತಾ ಇದ್ವಿ, ಅವಾಗಲೇ ಮಾಡ್ತಾ ಇದ್ರು, ಇವಾಗಲೂ What do you mean? Which song? ನಾನು ಗಗನ ಅವರು ಮತ್ತೆ ರಚಿತಾ ಮ್ಯಾಮ್ ಡ್ಯಾನ್ಸ್ ಮಾಡ್ತಾ ಇವ್ರೇನ್ ಬೋಂಡ ಬೇಸಕ್ ಬಂದಿದ್ರ ಅಲ್ಲಿ? ಕನ್ಸಲ್ಲಿ ಯಾಕೆ ಇವ್ರು ಬರ್ತಾರೆ? ಅಲ್ಲ, ಒಂದ್ ನಿಮಿಷ, ಇವಾಗ ನೀವು ರಚ್ಚು ಇದ್ರಿ. ನಿನಗೆ ಅವತ್ತೇ ಹೇಳಿದೆ ಅವ್ನಿಗೊಬ್ರು ಸಾಲಲ್ಲ ಅಂತ. ನೀನು ಮತ್ತೆ ಮತ್ತೆ ಅದನ್ನೇ ಕೇಳ್ತೀಯ. ರವಿಚಂದ್ರನ್ ಸರ್ ಮೂವಿ ನಾನು ನನ್ನ ಹೆಂಡತಿಗೆ ಡ್ಯಾನ್ಸ್ ಮಾಡ್ತಾ ಇದ್ದೆ. ಎಸ್. ಸೊ ಓವರ್ ಆಲ್ ಅಂದರೆ ನೋಡ್ತಾ ವಿ ಫೆಲ್ಟ್ ಗುಡ್. ಅವ್ರು ಏನು ಮಾಡ್ಕೊಂಡ್ಬಂದ್ರೆ ಮಲ್ಟಿಪಲ್ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ, ವಿಚ್ ಇಸ್ ವೆರಿ ಗುಡ್. ಆ್ಯಂಡ್ ಅದನ್ನು ತುಂಬ ಸಿನ್ಸಿಯರ್ ಆಗಿ ನಿಮ್ಗೆ ದಾನ ಮಾಡಬೇಕು ಅಂತ ಅನಿಸ್ತಿದ್ದನ್ನ ದಾನ ಮಾಡಿದ್ದೀರಿ. ಹಾಗೆ ಅವ್ರಿಗೆ 900 rupees ಕೊಟ್ಟಿದ್ದೀರಿ. ಅದರ ಅವ್ರು ಏನು ಮಾಡ್ತಾರೆ ಅದನ್ನು ಹೇಳಾಯಿತು. ವಂಡರ್ಫುಲ್, ವೆರಿ ಗುಡ್. ಥ್ಯಾಂಕ್ ಯು ಮ್ಯಾಮ್. ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು ಈ ಒಂದು ಡ್ರೋನ್ ಪ್ರತಾಪ್ ಅವರು ಮಾರ್ಕೆಟ್ಗೆ ಹೋಗ್ಯಾರೆ, ಇವೆಲ್ಲ ಮಾರಿಯಾರೆ, ಇವೆಲ್ಲ ಓಕೆ. ಬಟ್ ಆಕ್ಚುಯಲ್ ಟಾಸ್ಕ್ ಇರೋದು ಬಂದು ಡ್ರೋನ್ ಪ್ರತಾಪ್ ಅವರು ಕೈ ಕೊಟ್ಟಾಗ ಹೆಣ್ಮಕ್ಳು ಶೇಕ್ ಹ್ಯಾಂಡ್ ಕೂಡ ಗೆದ್ರ ಬಗ್ಗೆ ಪಡ್ತಾ ಇದ್ದವರು ಈಗ ಹುಡುಗಿಯರು ಕೈ ಕೊಟ್ಟಿದ ತಕ್ಷಣ ಅವ್ರ ಕೈ ಬಳೆ ಸೈಜ್ ಏನು ಅಂತ ಹೇಳೋಷ್ಟು ಎಕ್ಸ್ಪರ್ಟ್ ಆಗಿದ್ದಾರೆ ಅಂತ. ಆ ಜಲಕ್ ನನ್ನ ವೇದಿಕೆ ಮೇಲೆ ನೋಡಬೋಣ. ಬರ್ಲಿ ಪ್ರಾಪರ್ಟೀಸ್. ಈಗ ನಮ್ಮ ವೇದಿಕೆಯಲ್ಲಿ ಡ್ರೋನ್ ಪ್ರತಾಪ್ ಅವರು ಒಂದೇ ದಿನದಲ್ಲಿ ಎಲ್ಲಾ ಕೆಲಸನ ಕಲ್ತು ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾರೆ. ಏಂಜಲ್ಸ್ ಗಳಿಗೆಲ್ಲ ಬಳೆ ಹಾಕಿ ಆಕ್ಸೆಸರೀಸ್ ಸೇಲ್ ಮಾಡ್ತಾರೆ. ಹೆಂಗ್ ಮಾಡ್ತಾರೆ ನೋಡೋಣ. ಸ್ಟೇಜ್ ಇಸ್ ಆಲ್ ಯುವರ್ಸ್, ಪ್ರಾಪರ್ಟೀಸ್ ಆಲ್ ಯುವರ್ಸ್. ಗಗನ ಒಬ್ರು ಕಸ್ಟಮರ್, ಬನ್ನಿ ಕಸ್ಟಮರ್. ನೋಡಿ, ಕಸ್ಟಮರ್ ಕದಿಬಾರ್ದು. ಹೆಂಗೆ ಬಳೆ ನಿಮಗೆ 60 ರೂಪಾಯಿ ಆಗುತ್ತೆ ಒಂದ್ ಕೈಗೆ. ಫ್ರೀಯಾಗಿ ಏನು ಕೊಡಲ್ವಾ? ಫ್ರೀ ಆಗೆಲ್ಲ ಕೊಡಲಕ್ಕಾಗಲ್ಲ. ಅರ್ಧ ಡಜನ್ ಕೊಡಿ ಸಾಕು, 30 ರೂಪಾಯಿಗೆ. ಹಾಕ್ಸ್ಕೊಳ್ಳಿ. ಬಳೆ ತಗೊಂಡ್ರೆ ಏರ್ ಬ್ಯಾಂಡ್ ಫ್ರೀನಾ? ಇಲ್ಲ, ಬಳೆ ಮಾತ್ರ. ಏರ್ ಬ್ಯಾಂಡ್ ಬೇಕು, 20 ರೂಪಾಯಿ ಚೇಂಜ್ ಇಲ್ಲಿ. ಈ ಕಸ್ಟಮರ್ದು ಮುಗೀತು. ಬೇರೆ ಕಸ್ಟಮರ್ಸ್ ಯಾರು ಬರ್ತೀರಿ? ಬನ್ನಿ ಹೆಣ್ಮಕ್ಳೆಲ್ಲ ಬನ್ನಿ, ಬಳೆ ಹಾಕ್ಸ್ಕೊಳ್ಳಿ. ಯಾವ ಬ್ರ್ಯಾಂಡ್ ಇದು? ಯಾವುದು ಇದು? ಇದು ರಚಿತಾರಾಮ್ ಬ್ರ್ಯಾಂಡ್. ಹೇಳಮ್ಮ, ಅದನ್ನ ಬುಲ್ಬುಲಲ್ಲಿ ಹಾಕಿದಾರೆ ಅವರು ಅಂತ ಹೇಳಿ ಕಳಿಸ್ಬಿಡು ರಚಿತಾರಾಮ್ನ ಬಳೆ ಮಾರೋದಕ್ಕೆ. ಬಿಟ್ರೆ ನೀನು ರಚಿತಾರಾಮ್ ಅವ್ರ ಬ್ರ್ಯಾಂಡ್ ಇದು. ಅದೇ ಎಷ್ಟು? 350. 350. ಇದು 500 ರೂಪಾಯಿ ರವಿಚಂದ್ರನ್ ಸರ್ ಬ್ರ್ಯಾಂಡ್. ಅಲ್ಲ, ಯಾರು ರಚಿತಾರಾಮ್ ಬರೀ 350 ಅಂತ್ಯ, ನಂದು 500 ಅಂತ್ಯ. ಸುಮ್ಮನೆ ಫಿಟ್ಟಿಂಗ್ ತಂದಿಡ್ತೀಯ ನೀನು. ಅಲ್ಲಿ ಇತ್ಕೊಂಡು ಅವ್ರೇನು ಬಳೆ ಮಾಡ್ತಾವ್ರೋ ಮಜಾ ಮಾಡ್ತಾವ್ರೋ ಗೊತ್ತಾಯ್ತು. ಅಯ್ಯೋ, ಅಲ್ಲಿ ವ್ಯಾಪಾರ ಮಾಡಕ್ ಹೋಗೋದಕ್ಕಿಂತ ಕದಿಯಕ್ಕೆ ಹೋದವ್ರೆ ಜಾಸ್ತಿ ಅವ್ರೆ ಮೇಡಮ್. ಎಲ್ಲ ಕದೀತವ್ರೆ, ಎಲ್ಲ ಕಳ್ಳರು. ಒಬ್ರು ದುಡ್ಡು ಕೊಟ್ಟಿಲ್ಲ, ಎಲ್ಲಾರ ಕೈಯಲ್ಲೂ ಒಂದೊಂದು ಪ್ರಾಡಕ್ಟ್ ಇದೆ. ಇಂಥ ಕಳ್ರು ಏನ್ ಜಾಸ್ತಿ ಎಲ್ಲೂ ನೋಡಿಲ್ಲ. ಹೋಗ್ ಬನ್ನಿ, ದಯವಿಟ್ಟು ಹೋಗ್ ಬನ್ನಿ. ಭರ್ಜರಿ ಬ್ಯಾಚುಲರ್ಸ್ ಪ್ರೇಮದ ಕಾಣಿಕೆ ರೌಂಡ್ ಅಲ್ಲಿ ಮುಂದೆ ಬರ್ತಾರೆ ಅಂತ ಬ್ಯಾಚುಲರ್ನ ವೆಲ್ಕಮ್ ಮಾಡೋಣ. ರಾಕ್ ಸ್ಟಾರ್ ದರ್ಶನ್ ಅಲಾಂಗ್ ವಿತ್ ಏಂಜಲ್ ಅಪೇಕ್ಷಾ ಆನ್ ಸ್ಟೇಜ್. ಎಸ್ ಮಿಸ್ಟರ್ ದರ್ಶನ್. ಎಸ್ ಸರ್. ನೀ ಹಾಡೋದ್ರಲ್ಲಿ ಪಂಟ ಎಲ್ಲರಿಗೂ ಗೊತ್ತು, ಸರಿಗಮಪ ವಿನ್ನರ್ ಕೂಡ ಹೌದು. ಹಾಡೋದು ಬಿಟ್ಟು ಬೇರೆ ಏನೇನ್ ಕೆಲಸ ಮಾಡಿ ಗೊತ್ತು? ಆಕ್ಚುಲಿ ನಮ್ದು ಜೆರಾಕ್ಸ್ ಅಂಗಡಿ ಇದೆ, ಅಲ್ಲಿ ಜೆರಾಕ್ಸ್ ಮಾಡ್ತೀನಿ ಅಷ್ಟೇ. ಅದ್ ಬಿಟ್ಟು ನನ್ನ ಮ್ಯೂಸಿಕ್. ಸೊ ಎರಡೇ ನಾನು ಗೊತ್ತಿರೋದು. ಅದ್ ಬಿಟ್ಟು ಬೇರೆ ಯಾವ ಕೆಲಸನೂ ಮಾಡಿರ್ಲಿಲ್ಲ ಅಂಟಿಲ್ ಇದು ಮಾಡೋವರೆಗೂ. ಬೇರೆ ಏನೇನ್ ಕೆಲಸ ಮಾಡಿ ನೋಡ. ವಿಡಿಯೋ ಪ್ಲೀಸ್. ಹಾಯ್, ಇವತ್ತು ನಮ್ಮ ಭರ್ಜರಿ ಬ್ಯಾಚುಲರ್ಸಲ್ಲಿ ಇವತ್ತಿನ ರೌಂಡ್ ಬಂದು 1 ಡೇ ಜಾಬ್ ಅಂತ. ಸೊ ಇವತ್ತು ನಾನು ದುಡಿಬೇಕು. ಸೊ ಅದಕ್ಕೋಸ್ಕರ ಮಾರ್ಕೆಟಿಗೆ ಬಂದಿದ್ದೀನಿ. ನಮಸ್ಕಾರ. ಓನರಾ? ಓನರಲ್ಲ, ಹೇಳಿ. ಕೆಲಸ ಅದೇ ಏನಿಲ್ಲ, ನಮ್ಮದು ಸ್ವಲ್ಪ ಕೆಲಸ ಮಾಡಬೇಕಿತ್ತು. ಸೊ ನೀವೇನಾರ ಕೆಲಸ ಕೊಟ್ಟರೆ ಕಲಂಗಡಿ ನಿಲ್ಸೋದು ಏನಾರು ಮಾಡ್ತೀನಿ. ಸರಿ ಆಯ್ತು, 100 kg ಕಲೆಕ್ಷನ್ ದಪ್ಪ. ಕಲಂಗಡಿ ಡಿಫ್ರೆನ್ಸ್ ಹೆಂಗಣ? ಅದು ಶೈನಿಂಗ್ ಇರ್ಬೇಕು ಈ ಥರ.
ಕಲ್ಲಂಗಡಿ ಎತ್ತಾಗ್ತಾ ಅದ್ರ ಭಾರ, ಆಮೇಲೆ ಕಲ್ಲಂಗಡಿ ಬಗ್ಗೆ ತಿಳ್ಕೊಂಡೆ. ಇವತ್ತು ಇಲ್ಲಿ ಕಲ್ಲಂಗಡಿ ಹಣ್ಣು ಕೆಲಸ ಮಾಡಿದ್ದಕ್ಕೆ 500 ರೂಪಾಯಿ ದುಡ್ದೀನಿ. ಅಣ್ಣ ಬಾಣ್ಣ, ಬನ್ನಿ ಅಣ್ಣ ನಮಸ್ಕಾರ. ಏನಾದ್ರು ಕೆಲಸ ಇದ್ರೆ ಕೊಡ್ತೀರಾ? ಅದೇ ದಂಧ ಮಾಡ್ಬೇಕು ಇವಾಗ. ಹೌದಾ? ಬರ್ತೈತೇಳೋ, ಅಯ್ಯಯ್ಯ ಪಾಪಿಡಲ್ಲ, ಅಯ್ಯಯ್ಯೋ ದೇವ್ರೇ ಆಗ್ತಲ್ಲ. ಆಗ್ತಲ್ಲ, ಸಖತ್ ಭಾರ. ಇದು ಕ್ಯಾನ್ ಇರ್ಬೇಕಾದ್ರೆ ತುಂಬಾ ಉದ್ದುದ್ದ ಇದೆಯಲ್ಲ, ಮೇಲಿಂದ ಕೊಡ್ತಾರೆ, ಹಿಂಗೆ ಇಟ್ಕೊಂಡಾಗ ಹಿಂಗೆ ಬೆಂಡ್ ಆಗುತ್ತೆ, ಬ್ಯಾಲೆನ್ಸ್ ಸಿಗಲ್ಲ ಇದು. ನನಗೇ ಇಷ್ಟು ಕೊಡ್ತೀರಾ ನೀವು? ಆಗಲ್ಲ ಕರೆಕ್ಟ್, ಸೆಕೆಂಡ್ ಆಗಲ್ಲ ಕಣ ಕೈಲಿ. ಬರ್ದೇ ಸಿಗ್ತೈತೆ. ಆಯ್ತು ಕೆಲಸ. ಸೊ ಇಷ್ಟೊತ್ತು ಮಾಡಿದ್ದಕ್ಕೆ ಸೇರ್ಸಿ ಏನಾದ್ರು ಸ್ವಲ್ಪ ಸಂಬಳ ಕೊಟ್ಟರೆ ಸ್ವಲ್ಪ. ಹೌದಾ? ಅಣ್ಣ ನಮಸ್ಕಾರ. ಕೆಲಸ ಬೇಕಿತ್ತು ನಿಮಗೆ. ಈ ಕೆಲಸ ಮಾಡೋಕ್ಕಾಗಲ್ಲ ನಿನ್ನ ಕೈಯಲ್ಲಿ. ಯಾಕಣ್ಣ ಹಂಗಂತೀರಾ? ನೋಡೋಣ. ಇದು ನೇಕ್ ಬೇಕಪ್ಪ ಇದು ಈ ಕೆಲಸ ಮಾಡೋಕ್ಕೆ. ಅಲ್ಲ ಒಂದು ನಿಧಾನ ಕೆಲಸ ಮಾಡ್ತೀವಿ, ಒಂದು ಕೈ ಹೊಡೆದಾಕಲ್ಲ. ಹಾಂ ಸರಿ ಮಾಡಿ. ನಿಧಾನ, ಇಲ್ಲೇ ಮುಂದೆ ಇಟ್ವಾ, ಹಂಗೆ ತೂಕ ಇರುತ್ತೆ ಒಂದು ಸ್ವಲ್ಪ ಜಾಸ್ತಿನೇ. ನಿಧಾನಕ್ಕೆ ಬಾ, ಸಾಕು. ಹಂಗೆ ಮೇಲಿಂದನೇ ಸುರಿ, ಪರವಾಗಿಲ್ಲ. ಹಾ, ಉಲ್ಟಾ ಹಾಕು ಅಷ್ಟೇ. ಡಬ್ಬು ಕೆಳಗೆ ಹಾಕು, ಪರವಾಗಿಲ್ಲ. ಹೌದಾ? ಅಷ್ಟೇ. ದೇವ್ರೆ, ಕೆಲಸ ಬೇಕಂದ್ರೆ ಮಾಡ್ಲೇಬೇಕಲ್ವಪ್ಪ. ಹ್ಞೂ ಅಣ್ಣ, ಸಂಬಳ ಕೊಡೋಣ ಜಾಸ್ತಿ ಸ್ವಲ್ಪ. ಜಾಸ್ತಿ ಅಂದ್ರೆ ಹೆಂಗೆ? ಏನಾದ್ರು ನೋಡ್ಕೊಳ್ಳೋಣ. ಕೊಡಕ್ಕಾಯ್ತದೆ, ಜಾಸ್ತಿ ಕೊಡಕ್ಕಾಯ್ತದ? ಸೊ ತೆಂಗಿನಕಾಯಿ ಇಳಿಸಿ ಎಲ್ಲ ಮಾಡಾಯ್ತು. ಇವಾಗ ಸಂಬಳಕ್ಕೆಲ್ಲ ನಾವು ಅಣ್ಣ. ಆಯ್ತು ಕೆಲಸ ಮುಗೀತಾ? ಹಾಂ ಸರ್ ಹೋಯ್ತಿಯಾ? ಹಾಂ ಹೋಗ್ತೀಯಾ? ಸಂಬಳ ಕೊಟ್ರೆ ನಾವು ಏನಣ್ಣ ಇದು 50 ರೂಪಾಯಿ ಕೊಟ್ಬಿಟ್ಟು ಇನ್ನೇನ್ ಮಾಡೋಣ? ನೀನ್ ಮಾಡಿರೋ ಕೆಲಸ ಅಷ್ಟೇ. ನಾವು ಎಷ್ಟು ಇಳಿಸಿನಣ್ಣ? ಅಷ್ಟೇಪ್ಪ, ಬೇಕೇ ಬೇಡ? ಬೇಕು, ಬಟ್ ಕೊಡ್ತೀವಿ, ಬೇಡ ಅಂದ್ರೆ ಬಿಡು. ಅಲ್ಲ ಅಷ್ಟು ಇಳಿಸೀನಿ ಕಾಯಲ್ಲ. ಸ್ವಲ್ಪ ನೋಡ್ಕೊಡೋಣ. ಸಾಕು ನಡಿ ಅಷ್ಟೇ. ಬೇಕಾರೆ ತಗೋ, ಇಲ್ಲಾಂದ್ರೆ ಬಿಡು, ನಮ್ಮ ಹುಡುಗರು ಕೊಡ್ತೀನಿ. ನಾವು ಮಾತಾಡಂಗಿಲ್ಲ. ಅಷ್ಟೇಪ್ಪ, ಮಾತಾಡಂಗಿಲ್ಲ ಅಷ್ಟೇ. ಅದೇ ಜಾಸ್ತಿ ನೀನು ಕೊಟ್ಟಿರೋದು. ಸೊ ತೆಂಗಿನಕಾಯಿ 60 ರೂಪಾಯಿ ಇಸ್ಕೊಂಡೀನಿ ಇವತ್ತು ದುಡ್ದು. ನಮಸ್ಕಾರ. ಹೇಳಿ ಸರ್. ಎಷ್ಟಾಗ್ತಿದೆ ವ್ಯಾಪಾರ ಇವತ್ತು? ಚೆನ್ನಾಗಿ ಮಾಡ್ತಿದ್ದೀರಾ? ಚೆನ್ನಾಗಿದೆ ಸರ್. ಈಗ ಸ್ವಲ್ಪ ಹೊತ್ತು ನಾನು ಮಾಡಲ ವ್ಯಾಪಾರ? ಮಾಡಿ. ಏನೋ ನೋಡ್ಕೋಣ. 50 ರೂಪಾಯಿಲಿ ಏನು ಸಿಗುತ್ತಣ್ಣ? ನಿಜವಾಗ್ಲೂ ಒಬ್ಬ ಮನುಷ್ಯ ಎಷ್ಟು ಕಷ್ಟಪಟ್ಟು ದುಡಿತಾರೆ ಒಂದು ಫ್ಯಾಮಿಲಿ ನಡ್ಸಕ್ಕೆ ಅನ್ನೋದು ಇವತ್ತು ಗೊತ್ತಾಯಿತು. ನಿಜವಾಗ್ಲೂ ಜೀವನ ಕಲ್ತಿದ್ದೀನಿ ಇವತ್ತು. ಥ್ಯಾಂಕ್ ಯು, ತುಂಬ ಥ್ಯಾಂಕ್ ಯು.
ಅದಕ್ಕೋಸ್ಕರ ನಾನು ಶೋ ಶುರುನಲ್ಲಿ ಕೇಳಿದ್ ಯಾರು ಎಷ್ಟು ಖರ್ಚು ಮಾಡ್ತೀರಾ ಒಂದು ದಿನಕ್ಕೆ ಅಂತ. ಯಾಕಂದ್ರೆ ನಿಜವಾದ ಅದರ ಬೆಲೆ ಇವತ್ತು ದರ್ಶನಕ್ಕೆ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಆದ್ರೆ ನಿಜವಾಗ್ಲೂ ಆ ಥರ ಮಾರ್ಕೆಟಲ್ಲಿ ಹೋಗಿ ಕೆಲಸ ಮಾಡಿ ಮೂಟೆ ಹೊತ್ತು ಎಲ್ಲ ಮಾಡಿದ್ರು ಸಿಗೋದು 50 ರೂಪಾಯಿ ಮಾತ್ರ. ಅದಕ್ಕೆ ಆಳು ಬಂದಿದ್ದ. ಅಂದ್ರೆ ಅದು ಎತ್ತಿ ಹಾಕ್ಬೇಕಾದ್ರೆ ತುಂಬಾ ಪೇನ್ ಆಗ್ತಾ ಇತ್ತು. ಅದಾದ್ಮೇಲೆ ಅವ್ರಂದ್ರು ಈ ಇಡೀ ಟ್ರಕ್ಕಲ್ಲಿ ಏನಿದೆಯೋ ಅದನ್ನ ಇಳಿಸೋದಕ್ಕೆ ಬರೀ 3,000 ಕೊಡೋದಂತೆ. ಅದಕ್ಕೆ ಎಷ್ಟು ಜನ ಬೇಕಾದ್ರೆ ಕೆಲ್ಸಕ್ಕೆ ಬರ್ಬೋದು. ಅವತ್ತು ನಾನು ಹೋಗಿದ್ದ ದಿನ 8 ಜನ ಬಂದಿದ್ದಾರೆ ಕೆಲ್ಸಕ್ಕೆ. ಸೊ 8 ಜನ ಬಂದಿದ್ದಾರೆ ಒಬ್ಬರಿಗೆ ಏನೊಂದು 375 ರೂಪಾಯಿ ಏನೋ ಸಿಗುತ್ತೆ ಒಂದ್ ದಿನಕ್ಕೇನೋ. ಸೊ ನಾನು ಬಂದು ಅಷ್ಟು ಮಾಡಿದಕ್ಕೆ 50 ರೂಪಾಯಿ ಕೊಟ್ಟರು. ನಮ್ಗೆ ಅಭ್ಯಾಸ ಇಲ್ಲಲ್ಲ ಸರ್, ಅವಾಗ ತುಂಬಾ ಬೇಜಾರಾಗೋಯ್ತು. ಅಷ್ಟು ಇಳಿಸಿ 50 ರೂಪಾಯಿ ನೋಡಿದಾಗ ಒಂದು ನನಗೆ ಪೇನ್ ಆಯ್ತು, ಅಂದ್ರೆ ಇಷ್ಟು ಮಾಡಿ 50 ರೂಪಾಯಿ ಅಲ್ಲಪ್ಪ ಅಂತ. ಬಟ್ ರಿಯಲೈಸೇಷನ್ ಅನ್ನೋದು ತುಂಬಾ ದೊಡ್ಡದು ಸರ್. ಅಲ್ಲಿ 50 ರೂಪಾಯಿ ಈಸ್ಕೊಂಡಾಗ ನಿಜವಾಗ್ಲೂ ಅದ್ರ ವ್ಯಾಲ್ಯೂ ತುಂಬಾ ತುಂಬಾ ದೊಡ್ಡದು ಸರ್. ಅದ್ರ ವ್ಯಾಲ್ಯೂ. ಗುಡ್ ಯು ರಿಯಲೈಸ್ಡ್. ಎಸ್, ಇನ್ನು ಅಪೇಕ್ಷಾ, ಸೊ ಈ ಒಂದು ಪರಿಶ್ರಮದ ಬಗ್ಗೆ ಏನು ಹೇಳ್ತೀರಿ? ನಾನು ಫಸ್ಟ್ ಅವ್ರಿಗೆ ಆಗ್ಲೇ ಹೇಳಿದ್ದೆ, ಯಾವಾಗಲೂ ನನ್ನ ತಂದೆ ಕೂಡ ಕೂಲಿ ಕೆಲಸ ಮಾಡಿ ನಮ್ಮನ್ನ ಸಾಕಿರೋರು. ನನ್ನ ತಂದೆನ ನಾನು ನೋಡಿದ್ದೀನಿ ಅಷ್ಟು ಕಷ್ಟಪಟ್ಟಿದ್ದಾನ. ಅಂಡ್ ಇನ್ನೊಂದೇನಂತ ಹೇಳಿದ್ರೆ, ಬದುಕೋದಕ್ಕೆ ದುಡ್ಡು ತುಂಬಾ ಮುಖ್ಯ, ಬಾಳೋದಕ್ಕೆ ದುಡಿಬೇಕು ಅನ್ನೋ ಮನ್ಸಿರೋ ವ್ಯಕ್ತಿ ತುಂಬಾ ಮುಖ್ಯ. ಅದು ದರ್ಶನ್. ಬಟ್ ದರ್ಶನ್, ನಿನ್ನ ಅನುಭವಗಳನ್ನೆಲ್ಲ ಹಂಚ್ಕೊಂಡೆ ವೇದಿಕೆ ಮೇಲೆ. ನಿನ್ನ ಕೋರ್ ಸ್ಟ್ರೆಂತ್ ಇರೋದೇ ಸಂಗೀತ. ಇದನ್ನ ಈ ಒಂದು ಆಗಿರೋಂಥ ಎಕ್ಸ್ಪೀರಿಯನ್ಸ್ ನ ಸಂಗೀತದ ಭಾಷೆನಲ್ಲೇ ಹೇಳ್ಬೋದಾ? ಡೆಫಿನೆಟ್ಲಿ ಅಣ್ಣ. ಪೇನ್ ಯಾವತ್ತು ಪೇನ್ಫುಲ್ ಆಗಿ ಹೇಳಬಾರ್ದು. ಒಬ್ರಿಗೆ ಹೇಳಬೇಕು ಅಂದ್ರೆ ಅದನ್ನ ದಮ್ ಕಟ್ ಹೊಡೆಯೋ ತರ ಹೇಳ್ಬೇಕು, ಬಿಕಾಸ್ ಅವಾಗ್ಲೇ ಅದು ಎದೆಗೆ ನಾಟೋದು. ಸೊ ಆ ತರದ್ ಏನೋ ಒಂದು ಟ್ಯೂನ್ ಅಲ್ಲಿ ಈ ಎಲ್ಲ ಕೆಲಸ ಮಾಡೋರ್ಗೋಸ್ಕರ ಇದನ್ನ ಒಂದು 4 ಲೈನ್ ಮಾಡ್ಕೊಂಡ್ ಬಂದಿ. ಪ್ಲೀಸ್. ಯಾವುದೇ ಕೆಲಸ ಮಾಡು, ಶ್ರದ್ಧೆಯ ಅದರಲ್ಲಿ ತೋರು, ಇಲ್ಯಾರು ಬೆಳೆಸೋದಿಲ್ಲ, ಬೆಳೆದು ನೀನಿಲ್ಲು. ಹೆತ್ತವರ ಆಶೀರ್ವಾದ ನಿನ್ನ ಮೇಲೆ ಇರುವಾಗ ಅವರನ್ನು ಮನದಲ್ಲಿ ನೆನೆದು ಕೆಲಸದಲ್ಲಿ ನುಗ್ಗು. ನಗುವಾಗ ಬರುವವರೆಲ್ಲ ಕೊನೆವರೆಗೂ ಇರುವುದೇ ಇಲ್ಲ, ಕಾಲನ್ನು ಎಳೆಯೋರೆಲ್ಲ ಕಾಲ್ ಕೆಳಗೆ ಬದುಕುವರಲ್ಲ. ಶಬಾ ಶಬಾ ಶಬ ಶಬಾ ಶಬ ಶಬ ಶಬಾ ಶಬಾ ಶಬ ಶಬ್ಬಾಶೇ. ಭೂಮಿಲಿ ಹುಟ್ಟಿರೋದೆ ಜೀವನ ಮಾಡೋಕೆ, ಪ್ರೀತಿನ ಹಂಚಿಕೊಂಡು ಒಂದಾಗಿ ಬಾಳೋಕೆ, ದ್ವೇಷ ಅನ್ನೋದು ಇನ್ಯಾಕೆ. ಈ ಒಂದು ಪ್ರತಿಫಲವಾಗಿ ಸಿಕ್ಕಿದೆ, ನಿಮಗೊಂದು ಚಿಕ್ಕ ಅಮೌಂಟ್ ಸಿಕ್ಕಿದೆ, ಅದನ್ನ ನಿಮ್ಮ ಮೆಂಟರ್ ಕೊಟ್ಬಿಡಿ. ಇದೆ. 750 ರೂಪಾಯಿ. ನಾಟ್ ಬ್ಯಾಡ್, ಜಾಸ್ತಿನೇ ಸಿಕ್ಕಿದೆ, ಪರವಾಗಿಲ್ಲ. ಕೆಲಸ ಪೇನು ಅರ್ಥ ಆಯ್ತಾ ಇವಾಗ? ನಮ್ಮ ತಂದೆ ತಾಯಿ ಅಂದ್ರೆಲ್ಲ ಎಷ್ಟು ಕಷ್ಟಪಟ್ಟಿರ್ತಾರೆ ನಮ್ನೆಲ್ರೂ ಬೆಳೆಸೋದಿಕ್ಕೆ. ಬಟ್ ದರ್ಶನ್, ಆ ಮೂಟೆ ಎಲ್ಲ ಎತ್ಬೇಕಾದ್ರೆ ನಿಂಗೆ ಯಾವ್ದು ಹಾಡು ಓಡ್ತಿರ್ಲಿಲ್ವಾ? ಡೆಫಿನೆಟ್ಲಿ ಓಡ್ತಿದ್ದೆ. ಯಾವುದು? ದೇಹಕ್ಕೆ ಉಸಿರೇ ಸದಾ ಭಾರ ಇಲ್ಲ ಧಾರ. ಇದನ್ನ ಎಷ್ಟು ಸತಿ ಹಾಡ್ತಾನೆ ಇದೆ, ಬಿಕಾಸ್ ಸಖತ್ ಜ್ಞಾಪಕ ಬರ್ತೈತಿ ಈ ಸಾಂಗ್. ಸರ್ ದರ್ಶನ್ ಸರ್, ಜೀವನದಲ್ಲಿ ನಮಗೆ ಕಷ್ಟ ಬರೋದೆ ನಮ್ಮ ತಾಕತ್ತಿನ ಪರೀಕ್ಷೆ ಮಾಡೋದಕ್ಕೆ ಅಲ್ವಾ? ದ ಡೇ ನೀವು ಅದನ್ನ ಪರೀಕ್ಷೆ ಅಂತ ಅನ್ಕೋತಿರಲ್ಲ, ಯು ಸ್ಟಾರ್ಟ್ ಫೈಟಿಂಗ್ ಫಾರ್ ಇಟ್. ಸರೆಂಡರ್ ಆದ್ರೆ ಅದನ್ನ ಶಿಕ್ಷೆ ಅಂತ ಅನ್ಕೊಂಡ್ಬಿಟ್ರೆ ಜೀವನ ಪೂರ್ತಿ ಯು ವಿಲ್ ಬಿ ಸಫರಿಂಗ್ ಅಂಡ್ ಕ್ರೈಯಿಂಗ್ ಅಷ್ಟೇ. ಸೊ ಎನಿಥಿಂಗ್ ವಿಚ್ ಕಮ್ಸ್ ಇನ್ ಲೈಫ್ ಇಸ್ ಎ ಪರೀಕ್ಷೆ ಅನ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೇಕು. ತಾಕತ್ತು ಬರೋದು, ನೀವು ಜಿಮ್ಗೆ ಹೋದ್ರೆ ತಾಕತ್ತು ಬರೋದಿಲ್ಲ, ಕಷ್ಟದಿಂದ ನಿಮಗೆ ತಾಕತ್ತು ಬರೋದು. ನೀವು ಮೊದಲನೇ ಮೂಟೆ ಎತ್ತಕ್ಕಾಗಲಿಲ್ಲ, 10ನೇ ಮೂಟೆ ಈಸಿಯಾಗಿ ಎತ್ಬಿಟ್ರಿ ನೀವು. ಯಾಕೆ? ಪರಿಶ್ರಮ. ಯು ಡಿಸೈಡೆಡ್. ಮೈಂಡ್ ಪ್ರಿಪೇರ್ ಆಗ್ಬಿಟ್ರೆ ಎಂಥದ್ದು ಬೇಕಾದ್ರೂ ಎತ್ತುತ್ತೆ. ಆದರೆ ನಿಮ್ಮ ಜೀವನ ಸ್ಟಾರ್ಟ್ ಆಗಿದ್ದು ಇಲ್ಲಿಂದ ಗೊತ್ತಾ ನಿಮಗೆ? ನಿಮ್ಮ ತಾಯಿ ಆಸೆಯಿಂದ. ಸೊ ನಿಮ್ಗೆ ಅಲ್ಲಿಂದ ಒಂದು ಆಸೆ ಹುಡ್ತು, ಕನಸು, ಅಲ್ಲಿಂದ ಬಂದು ಇಲ್ಲಿ ಸೇರಿದ್ದೀರ ನೀವು ಅಷ್ಟೇ. ಸಿಂಪಲ್. ಅಪೇಕ್ಷಾ, ಇನ್ನು ನೀನೇ ಹೇಳಿದೆ ಕಷ್ಟ, ನೀನು ನೋಡಿದ್ಯಾ. ಯು ಆಲ್ ಸೀನ್ ಲೈಫ್ ಫ್ರಮ್ ಯುವರ್ ಫಾದರ್. ಅಬ್ಸರ್ವೇಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಲೈಫ್. ಇಫ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅದರ್ ಪೀಪಲ್ಸ್ ಪೈನ್ ಅಲ್ಲ, ಖಂಡಿತ ಸರ್, ಯು ಒನ್ ಇನ್ ಯುವರ್ ಲೈಫ್. ಇನ್ನೊಬ್ರು ನೋವು ಅರ್ಥ ಮಾಡ್ಕೊಂಡ್ರೆ ಸಾಕು ಜೀವನದಲ್ಲಿ. ನಾವು ಯು ಸ್ಟಾರ್ಟ್ ರಿಮೆಂಬರಿಂಗ್ ಯುವರ್ ಫಾದರ್. ನಾವು ಅರೆ ನಮ್ಮಪ್ಪ ಕೂಡ ಇಷ್ಟ ಕಷ್ಟಪಟ್ರಲ್ಲ ಅವತ್ತು ಅಂತ ಇವತ್ತು ನೆನಪಿಸ್ಕೊಂಡ್ರಲ್ಲ. ಸೊ ಅವ್ರವ್ರ ಮನೇಲಿ ಅವ್ರವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ, ನೀವೆಲ್ಲ ಇಲ್ಲಿ ಬಂದು ಕೂತ್ಕೊಳ್ಳೋದಕ್ಕೆ ಅನ್ನೋದು ಇವತ್ತು ಅರಿವಾಗಿರುತ್ತೆ ಎಲ್ಲರಿಗೂ. ಥ್ಯಾಂಕ್ ಯು ಸರ್. ವೆರಿ ನೈಸ್, ವೆರಿ ನೈಸ್. ಈಗ ಸಾಕಷ್ಟು ಕೆಲಸ ಮಾಡಾಗಿದೆ ನೋಡಿದೆ. ಇವಾಗ ಈಗ ತಾನೆ ಇದ್ರ ಮಧ್ಯ ಗ್ಯಾಪ್ ಅಲ್ಲಿ ತರಕಾರಿ ವ್ಯಾಪಾರ ಕೂಡ ಮಾಡಿದೆ. ಹೌದು ಅಲ್ವಾ? ಹೌದಣ್ಣ. ಈಗ ವೇದಿಕೆ ಮೇಲೆ ಆ ತರಕಾರಿ ವ್ಯಾಪಾರನ ಇನ್ನೊಂದ್ಸಲಿ ಮಾಡ್ಸೋಣ, ಓಕೆನಾ? ಬಲ್ಲೆ ಪ್ರಾಪರ್ಟಿ ಭರ್ಜರಿ ಬ್ಯಾಚುಲರ್ಸ್ ವೇದಿಕೆ ಮೇಲೆ ಬಂದಿದೆ ಒಂದು ತರಕಾರಿ ಬಂಡಿ.
ವೆರಿ ಸಿಂಪಲ್ ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ದರ್ಶನ್ ಇಲ್ಲಿ ತರಕಾರಿನ ವ್ಯಾಪಾರ ಮಾಡ್ತಾನೆ. ಅದಾದ್ಮೇಲೆ ಇಲ್ಲಿ ನಾನು ಒಂದೊಂದೇ ತರಕಾರಿ ದೋಸ್ತೀನಿ, ಅದನ್ನ ಏಂಜಲ್ಗಳು ಫಸ್ಟ್ ಆಫ್ ಆಲ್ ಆ ತರಕಾರಿ ಹೆಸರು ಹೇಳ್ಬೇಕು, ಅದರ ಬೆಲೆ ಎಷ್ಟು ಅಂತಾನು ಹೇಳ್ಬೇಕು, ಅಂಡ್ ಕನ್ನಡದಲ್ಲೇ ಹೇಳ್ಬೇಕು. ಅಂಬರೀಷ ಕನ್ನಡದಲ್ಲಿ ಹೇಳ್ಬೇಕು, ಇದು ಗಾಲ್ಗಂಟೆ ತರ ಅಲ್ಲ, ಇದೆಲ್ಲ ತರಕಾರಿ. ರೆಡಿ? ತರಕಾರಿ ಟೊಮ್ಯಾಟೊ ಈರುಳ್ಳಿ 1 ಕೆಜಿ ಈರುಳ್ಳಿ, 20 ಈರುಳ್ಳಿ. 10 ರೂಪಾಯಿ ಸೊಪ್ಪು, 10 ರೂಪಾಯಿ ಸೊಪ್ಪು. ನೀನ್ ಮಾರ್ತಾ ಇಲ್ಲ ಕಣಮ್ಮ, ತಗೊಳ್ಳೋಳಮ್ಮ. ಒಂದ್ ನಿಮಿಷ ಬೈಲ್. ನೀನೇ ಸೊಪ್ಪು ಮಾರೋಳು ಆಯ್ತಾ, ತರಕಾರಿ ಮಾಡೋಳು. ದರ್ಶನ್ ಹೇಳ್ದಲ್ವಾ, ಇದ್ರಲ್ಲಿರೋ ತರಕಾರಿ ಹೆಸರೆಲ್ಲ ಹೇಳ್ಕೊಂಡು ಹಂಗೆ ಮಾರ್ಬೇಕು. ಬೆಂಡೆಕಾಯಿ, ಹೀರೆಕಾಯಿ, ಟಮಾಟ, ಕ್ಯಾಪ್ಸಿಕಮ್, ಬೀಟ್ರೂಟ್ ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು. 10 ರೂಪಾಯಿ, 10 ರೂಪಾಯಿ. 10 ರೂಪಾಯಿಗೆ ಇದ್ರ ತೊಟ್ಟು ಬರಲ್ಲ. ಯಾಕೆ ಬರಲ್ಲ? ಕೊತ್ತಂಬರಿ 10 ರೂಪಾಯಿ. ಹೌದಾ? ಇನ್ಯಾವ್ದಮ್ಮ 10 ರೂಪಾಯಿ? ಸೊಪ್ಪೆಲ್ಲ 10 ರೂಪಾಯಿ ಬರೋದು. ಎಷ್ಟು ಬರುತ್ತೆ 10 ರೂಪಾಯಿಗೆ? 1 ಕಟ್ ಬರುತ್ತೆ. ಕಟ್ಟು? 1 ಕಟ್ಟು ಅಂದ್ರೆ ಎಷ್ಟು ದಪ್ಪ ಇರುತ್ತಮ್ಮ? ಇಷ್ಟು. ಸಖತ್ತಾಗಿದೆ ಅಣ್ಣ ಸೊಪ್ಪು. ನಿಮ್ಮ ಬಾಯಿ ಮುಚ್ಚು. ಏಯ್ ಸೊಪ್ಪು ಅಲ್ಲ ಕಣೋ, ಕಪ್ಪು. ಇದಕ್ಕೆ ಕನ್ನಡದಲ್ಲಿ ಏನ್ ಹೇಳ್ತಾರೆ? ಚಿಕ್ಕ ಸೌತೆಕಾಯಿ. ನಾನು ಹೇಳ್ಕೊಡ್ತೀನಿ, ಇನ್ಮೇಲೆ ಎಲ್ಲಿ ನೋಡಿದ್ರು ಹೇಳ್ಬೇಕಾಯ್ತಾ? ಇದ್ರ ಹೆಸರು ತೊಂಡೆಕಾಯಿ. ತೊಂಡೆಕಾಯಿ, ಬೆಂಡೆಕಾಯಿ ತೋಟದಲ್ಲಿದೆ. ತೊಂಡೆಕಾಯಿ. ಓಕೆ, ಎಸ್. ಇದೇನಮ್ಮ? ದೊಡ್ಡ ಸೌತೆಕಾಯಿ. ಹೌದು, ಇಲ್ಲಿ ನೋಡಿ, ಇದು ಸಣ್ಣ ಸೌತೆಕಾಯಿ, ಇದು ದೊಡ್ಡ ಸೌತೆಕಾಯಿ. ಚೆನ್ನಾಗಿದೆ. ಇದು ಬರೀ ಸೌತೆಕಾಯಿ. ಇದು ಕುಂಬಳಕಾಯಿ ತಾನೆ? ಅದು ಮೀಡಿಯಂ ಸೌತೆಕಾಯಿ. ಏನಮ್ಮ ಇದು? ಕುಂಬಳಕಾಯಿ. ಕನ್ನಡ ಜನತೆ ಪಪ್ಪಾಯ ಅಂತೆ. ಒಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇದು ಕುಂಬಳಕಾಯಿ, ಆಮೇಲೆ ಪಪ್ಪಾಯ. ಸೀಡ್ಲೆಸ್ ಸೀಡ? ಅದು ಕಟ್ ಮಾಡಿದ್ರೆ ಗೊತ್ತಾಗುತ್ತೆ ಸೀಡ್ಲೆಸ್ ಸೀಡ ಅಂತ. ಕಟ್ ಮಾಡಿದ್ರೆ ಸೀಡ್ಸ್ ಇದ್ದೇ ಇರುತ್ತೆ, ಬ್ಲ್ಯಾಕ್ ಕಲರ್. ವಾವ್, ಇದ್ರೊಳಗಡೆ ಬ್ಲ್ಯಾಕ್ ಕಲರ್ ಸೀಡ್ಸ್. ಇದನ್ನ ಪಪ್ಪಾಯ ಅಂತ ಅನ್ಕೊಂಡಿದ್ದಿಲ್ಲಮ್ಮ, ಅದಕ್ಕೆ ಇದು ಆಕ್ಚುಲಿ ಇದು ತಿಥಿಯಲ್ಲಿ ಪಲ್ಯ ಮಾಡ್ತಾರಲ್ಲ, ಅದು ಇದು. ಇದಕ್ಕೆ ಆಕ್ಚುಲಿ ನಮ್ ಕಡೆ ಎಲ್ಲ ಮಂಗಳೂರು ಸೌತೆಕಾಯಿ ಅಂತಾರೆ, ಅಥವಾ ಸಾಂಬಾರ್ ಸೌತೆಕಾಯಿ ಅಂತಾರೆ. ಇದರಿಂದ ಸಾಂಬಾರ್ ಮಾಡ್ತಾರೆ. ಏನ್ ಬರೀ ಸಾಂಬಾರ್ನ ತಿಥಿಲೇ ಮಾಡಲ್ಲ. ಓಕೆನಾ? ಥ್ಯಾಂಕ್ ಯು ಅಮೃತ. ನಿಮ್ಗೆ ನಿಜವಾಗ್ಲೂ ರಾಜ್ಯ ಸರ್ಕಾರದಿಂದ ಊರ್ಯ ಭಟ ಪ್ರಶಸ್ತಿ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ವೆರಿ ಮಚ್ ಅಂಡ್ ವಿಶ್ ಯು ಆಲ್ ದಿ ಬೆಸ್ಟ್ ನೆಕ್ಸ್ಟ್ ಎಪಿಸೋಡ್. ಥ್ಯಾಂಕ್ ಯು. ಭರ್ಜರಿ ಬ್ಯಾಚುಲರ್ಸ್ ನ ಪ್ರೇಮದ ಕಾಣಿಕೆ ರೌಂಡ್ ಅಲ್ಲಿ ಮುಂದೆ ಬರ್ತಾರಂತ ಬ್ಯಾಚುಲರ್ ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಕುಡಿ ಮೀಸೆ ಹ್ಯಾಂಡ್ಸಮ್ BTS ಬಾಯ್ ಪ್ರೇಮ್ ಥಾಪಾ ಅಲಾಂಗ್ ವಿತ್ ಬ್ಯೂಟಿಫುಲ್ ಏಂಜಲ್ ವಿಜಯಲಕ್ಷ್ಮಿ. ಇವತ್ತು ನಮ್ಮ ಪ್ರೇಮ್ ಥಾಪಾ ಏನ್ ಮಾಡಿರ್ಬೋದು, ಏನೆಲ್ಲ ಕಷ್ಟಪಟ್ಟಿರ್ಬೋದು ಅಂತ ವಿಡಿಯೋ ಪ್ಲೀಸ್. ಹಾಯ್ ವಿಜಯಲಕ್ಷ್ಮಿ ಅವರೇ. ಸೊ ಇವತ್ತು ನನಗೆ ರವಿ ಸರ್ ಅವರು ಟಾಸ್ಕ್ ಕೊಟ್ಟಿದ್ದಾರೆ, ಕೂಲಿ ಮಾಡಿಕೊಂಡು ನಿಮಗೆ ಗಿಫ್ಟ್ ತರಬೇಕು ಅಂತ ಹೇಳಿದ್ದಾರೆ ಸರ್. ಹೋಗಿದ ತಕ್ಷಣ ಕೆಲಸ ಕೊಡ್ತಾರೋ ಅನ್ನೋ ಒಂದು ಡೌಟು, ಆದರೂ ಕೂಡ ನಾನು ಹೆಂಗಾದ್ರೂ ಮಾಡಿ ರಿಕ್ವೆಸ್ಟ್ ಮಾಡಿ ಕೆಲಸನ ಈಸ್ಕೊಂಡು ಕೆಲಸ ಮಾಡಿ ನಿಮಗೆ ಗಿಫ್ಟ್ ತಂದು ಕೊಡ್ತೀನಿ. ಇಲ್ಲಿ ಮೇಸ್ತ್ರಿ ಎಲ್ಲಿದ್ದಾರೆ? ಅದೇ ಈ ಥರ ಕೆಲಸ ಹೊರತು ಬಂದಿದ್ದೆ. ಸೊ ಅವ್ರ ಹತ್ರ ಮಾತಾಡಬೇಕು, ಕೆಲಸ ಬೇಕಾಗಿತ್ತು ಒಂದಿನ ಮಾಡಬೇಕು ಅಂತ. ಅಲ್ಲಿದ್ದಾರೆ ನೋಡಿ, ನಾನು ಕೇಳಿ. ಯಾರು ಅವರೇನಾ? ಓಕೆ, ಮಾತಾಡ್ತೀನಿ. ಅವರೇ ಇದಾರಲ್ವ ಕೆಲಸ ಮಾಡೋದು, ನಿಮ್ಗೆ ಯಾಕೆ ಇಲ್ಲೇ ಎಲ್ಲಿ ಕೆಲಸ ಮಾಡಿ? ನೀವು ಹೀರೋ ಏಂಜಲ್ ಬಂದಿದ್ರೆ ನಿಮ್ಗೆ ಎಲ್ಲಿ ಕೆಲಸ ಕೊಡೋಕ್ಕಾಯ್ತಿದೆ? ನಾನೇನು ಡೈಲಿ ಏನು ಬರಲ್ಲ, ಇವತ್ತು ಒಂದಿನ ಕೊಟ್ಟಿದ್ರೆ ಮಾಡ್ಕೊತಾ ಇದ್ದೆ. ಹೆಂಗೋ ನೋಡಿ, ಏನು ಮಾಡಿ ನೀನು ಹೆಂಗೆ ಮಾಡ್ತೀವಿ ಕೆಲಸ ನೋಡ್ಬಿಟ್ಟು ಆಮೇಲೆ ಇದು ಮಾಡ್ತೀವಿ. ಸರಿ ಅಣ್ಣ, ಮಾಡಲಾ ಇವಾಗ? ಅಣ್ಣ ಅವ್ರು ಹೇಳಿದ್ರು ಕೆಲಸ ಮಾಡೋ ಅಂತ. ಏನು ಕೆಲಸ ಮಾಡಲಿ? ಇದು ಕರ್ನೆ ತಗೊಳ್ಳೋಣ. ಅಲ್ಲಿ ನಾನು ತೆಗ್ದಿರಿದ್ದೀನಿ ಅಲ್ಲಿ ಮಣ್ಣು, ಆ ಥರ ತೆಗೆದ್ಬಿಡಿ. ಆ ಥರ ತೆಗಿಬೇಕಾ? ಸರಿ ಅಣ್ಣ, ಆಯಿತು. ಈ ಥರ ಕೆಲಸ ಮಾಡ್ರೆ ಯಾವನು ಕೆಲಸ ಕೊಡಲ್ಲ ಅಣ್ಣ. ಈ ಥರ ಮಾಡಿದ್ರೆ ಯಾಕಣ್ಣ, ಏನಾಯ್ತು? ಮಾಡಲ್ಲ ಅಣ್ಣ. ಇವ್ರು ಕೆಲಸ ಮಾಡಕ್ಕೆ ಬರ್ತಾಯಿಲ್ಲ, ಕಳಿಸ್ಬಿಡಿ ಅಣ್ಣ. ಕೆಲಸ ಮಾಡಿದ್ಮೇಲೆ ಅವರು ಒಂದು 10 ನಿಮಿಷ ಮಾಡಿಸ್ಕೊಂಡ್ರು ಕೆಲಸನ. ಮಾಡಿಸ್ಬಿಟ್ಟು ಆಮೇಲೆ ನೀನು ಯಾಕೋ ಸರಿಗೆ ಮಾಡ್ತಾಯಿಲ್ಲ ಅಂದ್ಬಿಟ್ಟು ಓಡಿಸ್ಬಿಟ್ರು. ನನಗೆ ಬೇಜಾರಾಯಿತು. ಬೇಜಾರಾದ್ಮೇಲೆ ನಾನು ಅಲ್ಲಿಂದ ಹೋದೆ, ಇನ್ನೊಂದು ಹುಡ್ಕೊಂಡು
ಥರ ಜಾಗದಲ್ಲಿ ಯಾವತ್ತು ಹತ್ತಿಲ್ಲ ನಾನು. ಅಣ್ಣ ಸರಿ ಆಯಿತು ಬಾರಪ್ಪ ಮಾಡೋ ಅಂತ ಹೇಳಿದ್ರು. ಮಾಡಪ್ಪ ನೋಡೋಣ. ಕಬ್ಬಣಗಳು ಕಟ್ಟೋದಿರುತ್ತೆ, ಅದನ್ನು ಕಟ್ತೆ. ಹಾಂ ತಿರ್ಸ್ಲಾ? ಹಾಂ. ಈ ಥರ ಬಿಸಿಲಲ್ಲಿ ಈ ಥರ ಕೆಲಸ ಮಾಡೋದಂದ್ರೆ ಸುಮ್ಮನೆ ಅಲ್ಲ. ಈ ಬಿಸಿಲಿಗೆ ಈ ಕೈ ಇದು ರಾಡ್ ಇಟ್ಕೊಳಕ್ಕೆ ಹೋಗಿ ಕೈ ಕಬಾಬ್ ಆಗ್ಬಿಟ್ಟಿದೆ. ಓಹ್ ಎಷ್ಟದು ಈಸಿ, ಅದ್ರ ಬಿಸಿ ಐತೆ. ಫೈನಲಿ 3 ಅವರ್ ಕೆಲಸ ಮಾಡಿದ್ದೀನಿ ಈ ಬಿಸಿಲಲ್ಲಿ, ಕೈಯೆಲ್ಲ ಸುಟ್ಟೋಗ್ಬಿಟ್ಟಿದೆ. ಸೊ ಅಣ್ಣ ಹತ್ರ ಹೋಗ್ತಾ ಇದ್ದೀನಿ. ಅಣ್ಣ ಏನು ಹೇಳ್ತಾರೆ ನೋಡೋಣ, ಎಷ್ಟು ಕೊಡ್ತಾರೆ ಅಮೌಂಟು. ಅವ್ರು ಸಾಕಪ್ಪ ಇಷ್ಟೇ ಸಾಕು ನಿನ್ನ ಕೆಲಸ ಅಂತ ಹೇಳ್ಬಿಟ್ಟು 100 ರೂಪಾಯಿ ಕೊಟ್ಟರು. 100 ರೂಪಾಯಿ ಕೊಟ್ಟ ಮೇಲೆ ಅವ್ರು ಹೇಳಿದ್ರು ನಮ್ದು ಇನ್ನೊಂದು ಕನ್ಸ್ಟ್ರಕ್ಷನ್ ಇದ್ದರೆ ನನ್ನ ಫ್ರೆಂಡ್ ಇದ್ದಾರೆ, ಸೊ ಅಲ್ಲಿ ಹೋಗು ಅಂತ. ಅಲ್ಲಿ ಹೋದ್ಮೇಲೆ ಅಲ್ಲೂ ಕಡೆ ಕೆಲಸ ಮಾಡಿದೆ, ಅದು ಕೂಡ ಗಾರೆ ಕೆಲಸನೇ. ಆಯ್ತೀರಾ ಒಂದು 5-6 ಕೆಲಸ ಮಾಡಿದೆ. ಹಾಂ ಗ್ಲೌಸ್ ಹಾಕಪ್ಪ, ಗ್ಲೌಸ್ ಇಸ್ಕೊಡ್ತೀನಿ. ಗ್ಲೌಸ್ ಅಣ್ಣ? ಹಾಂ ಗ್ಲೌಸ್ ಕೊಡಿ. ಅದು ಇನ್ನೊಂದು ಕೊಡಿ, 2 ಕೊಡಿ. ಚೆನ್ನಾಗಿ ಮಾಡಿದೆ ಕೆಲಸ ಎಲ್ಲ. ಓನರು ಪಾಪ ಕಾಸು ಕೊಡು ಅಂತ 500 ಕೊಟ್ಟಿದ್ದಾರೆ. ಕೊಡ್ತೀನಿ 500 ಕಾಸು. ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಇವತ್ತಿಗೆ ಸಖತ್ ಖುಷಿ ಆಗ್ತಾ ಇದೆ ನನಗೆ. ಬೆಳಿಗ್ಗೆ ಇನ್ನೊಂದು ಕೆಲಸ ಮಾಡಿದ್ದೆ, ಅದರಲ್ಲಿ 100 ರೂಪಾಯಿ ಸಿಕ್ಕಿತ್ತು. ಇವತ್ತು ಅಣ್ಣ 500 ರೂಪಾಯಿ ಕೊಟ್ಟಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಬೆಳಗಿಂದ ಒಂದು 2-3 ಕೆಲಸ ಮಾಡಿದೆ, ಗಾರೆ ಕೆಲಸ. ಸೊ ಅದರಿಂದ ಒಂದು ಸ್ವಲ್ಪ ಅಮೌಂಟ್ ಆಗಿದೆ. ನೆಕ್ಸ್ಟ್ ನನ್ನ ಪ್ಲಾನಿಂಗ್ ಇರೋದು ಸೆಕ್ಯೂರಿಟಿ ಕೆಲಸ ಮಾಡೋಣ ಅಂತ. ನೋಡೋಣ, ಅದನ್ನು ಹುಡುಕ್ತೀನಿ. ಅದು ಕೊಟ್ಟರೆ ದೇವ್ರ ದಯೆಯಿಂದ ಅದರಲ್ಲಿ ಒಂದು ಸ್ವಲ್ಪ ದುಡಿಮೆ ಮಾಡ್ಕೊತೀನಿ. ಆಯ್ತು ಸರ್. ನನ್ನ ಹೆಸರು ಪ್ರೇಮ್ ಅಂತ. ಸೊ ಇವತ್ತೊಂದಿನ ನಾನು ಕೆಲಸ ಮಾಡಬೇಕು. ಬೆಳಗಿಂದ ನಾನು ಗಾರೆ ಕೆಲಸ ಎಲ್ಲ ಇಬ್ಬರು ಇದ್ದೀವಿ ಇಲ್ಲೇ. ಗೊತ್ತಾಯ್ತು ಸರ್. ಬಟ್ ಇವತ್ತೊಂದಿನ ತುಂಬ ರಿಕ್ವೆಸ್ಟ್ ಮಾಡಿದೆ ಅವ್ರ ಹತ್ರ. ಸೊ ರಿಕ್ವೆಸ್ಟ್ ಮಾಡಿದ್ರು ಬೇಡ ಅಂದರು. ಸೊ ನಾನು ಆಮೇಲೆ ಬೇಜಾರು ಮಾಡ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ಅವರೇ ಕರೆದ್ರು. ಬಾಪ ಇಲ್ಲೇ ಸರ್ ನೋಡೋಕೆ ಒಳ್ಳೆ ಹುಡುಗನ ಥರ ಕಾಣಿಸ್ತೀಯಾ? ಕೆಲಸ ಮಾಡ್ತೀಯಾ? ಮಾಡ್ತೀನಿ ಅಣ್ಣ, ನೀವು ಏನು ಬೇಕಾದ್ರೆ ಹೇಳೋದು ಮಾಡ್ತೀನಿ. ಆಫೀಸಲ್ಲಿ ಹೋಗ್ಬಿಟ್ಟು ಬಟ್ಟೆ ಹಾಕೊಂಬೋಗು. ಬಟ್ಟೆನಾ? ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಏನು ಬೇಕಾದ್ರೆ ಮಾಡ್ತೀನಿ. ಯೂನಿಫಾರ್ಮ್ ಹಾಕೊಂಡೆ ಸೆಕ್ಯೂರಿಟಿದು. ಕೆಲಸ ಮಾಡಿದೆ. ಯಾರು ಬರ್ತಾರೆ ಅವ್ರನ್ನ ಮೊಬೈಲಲ್ಲಿ ಎಂಟ್ರಿ ಮಾಡಬೇಕು. ಓಕೆ. ಯಾವ ಪ್ಲಾಟು ಏನು ಎಲ್ಲ ಎಂಟ್ರಿ ಮಾಡಿ ಅವ್ರು ಓಕೆ ಕೊಟ್ಮೇಲೆ ನೀವು ಕಳಿಸ್ಬೇಕು. ಸರಿ ಅಣ್ಣ, ಆಯಿತು. ಆಮೇಲೆ ಒಳಗಡೆ ಯಾರಾದರೂ ಬಂದಾಗ ಏನು ಮಾಡಬೇಕು, ಹೋದಾಗ ಏನು ಮಾಡಬೇಕು ಅನ್ನೋದನ್ನೆಲ್ಲ ಹೇಳ್ಕೊಟ್ರು. ಅದು ಹೇಳ್ಕೊಟ್ಮೇಲೆ 2 ಅವರ್ಗೆ ಒಂದೊಂದು ಸಲ ರೌಂಡ್ಸಿಂಗು. ಅಂದರೆ ನಿಮ್ಮ ಪ್ರಕಾರ ಗಸ್ತು ಅಂದರೆ ಗಿಲ್ಡ್ರೆ ಬಂದು ಅದನ್ನ ನೋಡೋಕ್ಕೆ ನಾವು ಹೋಗ್ಬೇಕು ಒಂದು ರೌಂಡ್ ಅಲ್ವಾ? ಒಂದು ರೌಂಡ್ ಹೋಗಿ ಬಂದೆ. ಅದಾದಮೇಲೆ 12 ಗಂಟೆ ಆಯಿತು. ಕೂತಿದ್ದೆ ನಾನು. ಅವರು ವೇಣುಗೋಪಾಲ್ ಸರ್ ಅವರು ಬಂದು 3 ಗಂಟೆ ಟೈಮ್ ಆಯ್ತಪ್ಪ, ಸಾಕು ನಿನ್ನ ಕೆಲಸ ಇಷ್ಟೇ ಸಾಕು ಅಂತ ಹೇಳಿ ಅವ್ರಿಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ನನಗೆ 100 ರೂಪಾಯಿ ಕೊಟ್ಟರು. ಬೆಳಗಿಂದ ನಾನು ಏನೇನು ಕೆಲಸ ಮಾಡಬೇಕಂತ ಅಂದ್ಕೊಂಡಿದ್ನೋ ಅದೆಲ್ಲ ಮಾಡಿದ್ದೀನಿ. ಸೊ ಫೈನಲಿ ಐ ಆಮ್ ಹ್ಯಾಪಿ. ಫಸ್ಟ್ ಪ್ರಶ್ನೆ ನಾನು ವಿಜಯಲಕ್ಷ್ಮಿಗೆ ಕೇಳ್ಬಿಡ್ತೀನಿ. ವಿಡಿಯೋ ನೋಡಿದ ಮೇಲೆ ಏನು ಅನ್ನಿಸ್ತಾರೆ? ಕೂಲಿ ಕೆಲಸ ಅಷ್ಟು ಈಸಿ ಅಲ್ಲ. ಬಿಸಿಲು, ಬಿಸಿ ಗಾಳಿ, ಕಷ್ಟ, ಫ್ರಸ್ಟ್ರೇಷನ್ ಪ್ರತಿಯೊಂದು ಅಲ್ಲಿ ಕಾಣಿಸ್ತಿರುತ್ತೆ. ಆ ಥರ ಒಂದು ಕೆಲಸನೂ ಇವ್ರು ಮಾಡ್ಕೊಂಡು ಬಂದಿದ್ದಾರೆ. ಆ ಕಷ್ಟ ಏನು ಅಂತ ಇವ್ರಿಗೆ ಗೊತ್ತಾಗಿರುತ್ತೆ. ತುಂಬ ಚೆನ್ನಾಗಿ ಕಷ್ಟಪಟ್ಟಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರೇಮ್, ನಿಂಗೇನಾದ್ರು ರಿಯಲೈಸ್ ಆಯ್ತಾ ಇದರಿಂದ? ಆ ವರ್ಡೇ ಗೊತ್ತಿರಲಿಲ್ಲ ಗಾರೆ ಕೆಲಸ ಅಂದ್ರೆ ಏನು ಅಂತ ಅನ್ಕೊಂಡೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಒಂದು ಬಿಲ್ಡಿಂಗ್ ಕಟ್ಸೋದು ಅಂತ. ಒಟ್ನಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟು ದುಡ್ದಿರೋಂಥ ಆ ಒಂದು ದುಡಿಮೆನ ಮೆಂಟ್ರ್ ಜೊತೆ ಶೇರ್ ಮಾಡ್ಕೊಳ್ಳಿ. 800 ರೂಪಾಯಿ. 3 ಕಡೆ ನೀವು ಗಾರೆ ಕೆಲಸ ಮಾಡಿದ್ರಿ. ಅದು ನಿಮಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿದ್ದು. ನಮಗೂ ಗೊತ್ತಾಗುತ್ತೆ ಅದೆಷ್ಟು ಕಷ್ಟ ಇದೆ ಅಂತ. ಅದು ಈ ಬಿಸಿಲಲ್ಲಿ ಅಸಾಧ್ಯ. ಅದು ನಾನು ಕೇಳ್ಪಟ್ಟೆ ನಿಮ್ಮ ತಂದೆ ಕೂಡ ಸೆಕ್ಯೂರಿಟಿ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತ ಅಲ್ವಾ? ಹೌದಾ ಮ್ಯಾಮ್? ಸೊ ಆ ಕೆಲಸ ಮಾಡ್ಬೇಕಾದ್ರೆ ನಿಮ್ಮ ತಂದೆ ಜ್ಞಾಪಕಕ್ಕೆ ಬಂದ್ರ ನಿಮ್ಗೆ? ಅಂದ್ರೆ ಅದರಲ್ಲಿ ಎಷ್ಟು ಪೇನ್ ಇತ್ತು ಅಂದ್ರೆ ತಂದೆ ಯಾವಾಗ್ಲೂ ಮಾಡ್ತಿದ್ರು. ಇವತ್ತು ಆ ಜಾಗದಲ್ಲಿ 8 ಅವರ್ ನಾನು ಆ ಕೆಲಸ ಮಾಡಿದ್ದೀನಿ. ನಮ್ಮ ತಂದೆ ಎಷ್ಟು ನಿದ್ದೆ ಕೆಟ್ಟು ಎಲ್ರು ನೋಡ್ಕೊಳ್ತಿದ್ರು. ಇವತ್ತು ನನ್ಗೆ ಆ ಕೆಲಸ ನನಗ್ ಬಂತಲ್ಲ. ಹಂಗೆ ಆ ವಿಟಿ ನೋಡಿ, ಇನ್ನೊಮ್ಮೆ ನೋಡಿ, ಇನ್ನೊಂದ್ ಸ್ವಲ್ಪ ಹಿಂದೆ.
ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ನಮ್ಮದು ರಾಜು ಥಾಪ ಸರ್. ರಾಜು ಥಾಪ. ಹೌದು ಸರ್. ವೆರಿ ನೈಸ್ ಸರ್. ಫಸ್ಟ್ ನಮಗೂ ಇದು ಜಿ ಕನ್ನಡದಲ್ಲಿ ಕರ್ಕೊಂಡ್ ಬಂದಿದೆ. ಜಿ ಕನ್ನಡ ಅವರು ಎಲ್ಲ ಜೋಜ್ ಅವರು ಎಲ್ಲರಿಗೆ ನಮಸ್ಕಾರ. ನಮ್ದು ಮಗ ಅವರಿಗೆ ಇದು ಇಷ್ಟ ಇರ್ತದೆ ಕರ್ಕೊಂಡ್ ಬರೋರಿಗೆ ಎಲ್ಲ ಕರ್ನಾಟಕ ಜನ ಅವರಿಗೆ ಎಲ್ಲರಿಗೆ ಧನ್ಯವಾದ. ಇದು ಮನ್ಸಾಗ ನಾವು ಬರ್ತಾ ಇದೀನಿ ಬರಲ್ಲ ಅಂತ ನಮ್ಗೆ ಏನೋ ಅದು ಇರ್ಲಿಲ್ಲ. ಹೆಂಗೆ ಬಂದಿದೆ ನಮ್ಮ ಮಗ ಅವರು ಗೋಸ್ಕರ ಅವ್ರು ಎಲ್ಲಾರು ನಿಮ್ಗೆ ನೆನೆಯವ್ರು ಎಲ್ಲಾರು ನಮ್ಮ ಮಗಗೆ ಸಪೋರ್ಟ್ ಮಾಡಿದ್ದೆ, ಅದಕ್ಕೆ ಇಲ್ಲಿ ಬಂದಿದೆ. ಕರ್ನಾಟಕದಲ್ಲಿ ಬಂದ್ಮೇಲೆ ನಮಗೂ ಎಲ್ಲ ತುಂಬಾ ಕಷ್ಟ ಇತ್ತು. ಮತ್ತೆ ಇದು ಇವರು ಅದು ಕಷ್ಟ ಇದೆ ಕೆಲ್ಸಕ್ಕೆ ಹೋಗೋಣ ಹೋಗ್ತಾ ಇಲ್ಲ. ಅದೇ ಏನೇ ಡಾನ್ಸ್ ಮಾಡೋದು, ಅದೇ ಆಡೋದು, ಇಲ್ಲಿ ನಾನು ಇದೇ ಮಾಡ್ತೀನಿ ಇದೇ ತೋರಿಸ್ತೀನಿ. ನಾನು ಲಾಸ್ಟ್ ಒಂದ್ಸತಿ ನಿಮ್ಗೆ ಟಿವಿದಲ್ಲಿ ತೋರಿಸ್ತೀನಿ ಅಂತದ್ ಹೆಂಗ್ರೆ ಇವರು ಹೆಂಗ್ರೆ ಹೇಳಿದೋ ಅದು ಹೆಂಗ್ರೆ ಈಗ ಬಂದ್ರೆ ಅದು ಇದು ಕರೆಕ್ಟ್ ಅದು ಇದು ಆಗೋಯ್ತು. ಇದು ಏನಾರ ಅಂಕಲ್, ನಿಮ್ಮ ಮಗ ಈ ವೇದಿಕೆಯ ಮೇಲೆ ಬಂದಿರೋದು ಎಷ್ಟು ಖುಷಿ ಆಗಿದೆ ನಿಮ್ಗೆ? ಅದಕ್ಕೆ ನಮ್ಗೆ ತುಂಬಾ ಖುಷಿ ಆಯ್ತು. ಇದರಿಂದ ದೊಡ್ಡ ನಮ್ಗೆ ಏನು ಖುಷಿ ಇಲ್ಲ. ಇನ್ನ ನಿಮ್ಮ ಮಗನ ಮೆಂಟರ್ ಆಗಿ ವಿಜಯಲಕ್ಷ್ಮಿ ಅವರು ತುಂಬಾ ಹೆಂಗೆ ನಮ್ಗೆ ಖುಷಿ ಆಗಿದೆ. ಅವ್ರಿಗೂ ಹೆಂಗೆ ತುಂಬಾ ಸಪೋರ್ಟ್ ಮಾಡಿದೆ ಅವ್ರು. ಅದು ಏನು ನನಗೆ ಒಟ್ಟು ಮಾಡಿಬಿಡಿ, ಧೈರ್ಯ ಇರಬೇಕು. ಧೈರ್ಯ ಮಾಡಿದರೆ ಒಂದು ದಿವಸ ಸಕ್ಸಸ್ ಆಗುತ್ತೆ. ನಾನು ಎಲ್ಲರಿಗೂ ಹೇಳ್ತೀನಿ, ಯಾಕಂದ್ರೆ ನಾನು ಕಷ್ಟ ಮಾಡ್ಕೊಂಡು ನಾನು ಬಂದಿದ್ದೀನಿ. ನಮಗೆ ತುಂಬಾ ಕಷ್ಟ ಇತ್ತು. ಅದು ಕರ್ನಾಟಕ ಬಂದಿದ್ದ ಟೈಮ್ದಲ್ಲಿ ತುಂಬಾ ಕಷ್ಟ ಇತ್ತು. ನಾನು ಒಂದೊಂದು ಟೈಮ್ ಊಟನೇ ತಿಂದಿಲ್ಲ. ಒಂದೊಂದು ಟೈಮ್ ನಮ್ದು ಹೆಂಗೆ ಮಲ್ಗಿಗೆ ಜಾಗ ಇರಲಿಲ್ಲ. ಅಯ್ಯೋರ್ಗೂ ಹೆಂಗೆ ಚಿಕ್ಕ ವಯಸ್ಸಿತ್ತು. ಅವ್ರಿಗೆ ನಾನು ಅದು ಕಟ್ತಾ ಇದ್ದಾರೆ ಬಿಲ್ಡಿಂಗ್ ಒಳಗಡೆ ಕೆಳಗಡೆ ಅದು ಮಣ್ಣು ಇರ್ತಾರಲ್ಲ, ಮಣ್ಣು ಥಂಡಿ ಮಣ್ಣು, ಅದು ಮಣ್ಣು ಮೇಲೆ ಅದು ಗೋಣಿ ಚೀಲ ಹಾಕಿ ಅವ್ರಿಗೆ ಅಲ್ಲಿ ಮಲ್ಕೊಂಡಿದೆ. ಅದೇ ಥರ ಕಷ್ಟ ಇತ್ತು ನಮಗೂ. ಬಟ್ ಪ್ರೇಮ್, ನಿಮ್ಮ ತಂದೆ ಇಷ್ಟೆಲ್ಲ ಕಷ್ಟಪಟ್ಟು ನಿನ್ನ ಇಷ್ಟು ಚೆನ್ನಾಗಿ ಸಾಕ್ಯಾರೆ. ಯಾವತ್ತಾರು ನಿಮ್ಮ ತಂದೆ ಇಷ್ಟೆಲ್ಲ ಕಷ್ಟಗಳ ಬಗ್ಗೆ ಯೋಚನೆ ಮಾಡಿದ್ಯಾ? ತುಂಬ ಸಲ ಮಾಡ್ತಾ ಇರ್ತೀನಿ. ಅಪ್ಪನಿಗೆ ಏನಾದರೂ ಮಾಡ್ಬೇಕಂತ ಅನ್ಕೋತೀನಿ. ಲೈಫಲ್ಲಿ ಸೆಟ್ಲ್ ಆಗಿ ನನಗೂ ಒಂದು ಆಸೆ ಇದೆ, ಸ್ವಂತ ಮನೆ ಕಟ್ಟಿಸಿ ಅವನ್ನ ಕರ್ಕೊಂಡು ಹೋಗ್ಬೇಕು ಅಂತ ಆಸೆ ಸರ್. ಖುಷಿ ಆಯ್ತು ಅವ್ರನ್ನ ಈ ವೇದಿಕೆ ಮೇಲೆ ನೀವು ಕರೆಸಿದ್ದು. ಆ್ಯಂಡ್ ಅವರು ಕನ್ನಡ ಟ್ರೈ ಮಾಡ್ತಿದ್ದಾರೆ. ಪ್ರೇಮಷ್ಟು ಸ್ಪಷ್ಟತೆ ಇಲ್ಲದೆ ಹೋದ್ರೂ ಅರ್ಥ ಆಗ್ತಿದೆ. ಅವ್ರ ಕನ್ನಡ ಕೇಳೋದಕ್ಕೆ ಚಂದ. ಆ ಪ್ರಯತ್ನಕ್ಕೆ ಒಂದು ಜೋರ್ ಚಪ್ಪಾಳೆ. ಆ್ಯಂಡ್ ವಿಜಯಲಕ್ಷ್ಮಿ, ನಿಮ್ಗೇನು ಒಂದು ದಿನ ಕೆಲಸ ಮಾಡಿ ಅದನ್ನ ಸಂಬಳ ತಗೊಂಡು ಬಂದ್ರಲ್ಲ, ಅದನ್ನ ಒಳ್ಳೆ ವಿಷಯಕ್ಕೆ, ಕೆಲಸಕ್ಕೆ, ಇಲ್ಲ ಒಂದು ಒಳ್ಳೆ ವಸ್ತುಗೆ ಇನ್ವೆಸ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ನಾನಾಗಿದ್ರೆ ನನ್ನ ದಿನದ ದುಡಿಮೆ ನನ್ನ ಫ್ಯಾಮ್ಲಿಗೋಸ್ಕರ ಅಂತ ಒಂದಷ್ಟು ಎತ್ತಿಟ್ಟು ನನಗೆ ಅಂತ ಇಟ್ಕೋತೀನಿ. ಇದು ಅವ್ರ ದುಡಿಮೆ, ಅವ್ರ ಫ್ಯಾಮ್ಲಿಗೆ ಅಂತ ಒಂದಿಷ್ಟು ಕೊಟ್ಟು ಅಂಕಲ್ ಇದು ನನಗೆ ಅಂತ ಇಟ್ಕೋತೀನಿ. ನೀವು ಪ್ರೇಮ್ ತಾಪನ ಸರಿಗಮಪ ಆಡಿಷನ್ ನೋಡಿದ್ರಿ ಅಂಡ್ ರೀಲ್ಸ್ ಎಲ್ಲ ನೋಡಿದ್ರಿ. ಇಲ್ಲೂ ಕೂಡ ಅವಾಗ ಹಾಡು ಹೇಳ್ತಾ ಇರ್ತಾನೆ. ಬಟ್ ಈ ಬ್ಲಡ್ ಎಲ್ಲಿಂದ ಬಂತು ಅಂದ್ರೆ ಅವ್ರ ತಂದೆಯಿಂದ ಅಂತ. ರಾಜು ಥಾಪ ಅವರು ಕೂಡ ಅದ್ಭುತವಾಗಿ ಹಾಡು ಹೇಳ್ತಾರಂತೆ. ಪ್ರೇಮ್, ನಿಮ್ ತಂದೆ ಅದನ್ನ ಹಾಡು ಹೇಳ್ತಾರ? ಅಮ್ಮ ಆಗಿದ್ರೆ ಕನ್ನಡ ಸಾಂಗ್ ಆಡಿರೋರು, ಅಪ್ಪನಿಗೆ ಕನ್ನಡ ಸಾಂಗ್ ಬರಲ್ಲ, ನೇಪಾಳಿ ಸಾಂಗ್ ಆಡ್ತಾರೆ. ನನಗೆ ನೇಪಾಳಿ ಭಾಷೆ ಚೆನ್ನಾಗಿ ಬರುತ್ತೆ. 30 ವರ್ಷ ಮುಂಚೆನೆ ನಾನು ಆಡಿರೋದು. ಈಗ 30 ಮುಂಚೆಯಿಂದ ನಾನು ಆಡ್ತಾ ಇಲ್ಲ, ಎಲ್ಲ ಬಿಟ್ಬಿಟ್ಟಿದೆ. 30 ವರ್ಷ ಆದ್ಮೇಲೆ ಹಾಡ್ತಾ ಇದಾರೆ. ನಾವೆಲ್ಲ ಎಂಜಾಯ್ ಮಾಡೋಣ, ಓಕೆನಾ? बसे है सानी महिडे तिमीलाई एकलै छाडेर, यी साना नानी हुर्काउनु तिमीले निमेकै काडेर, सानी निमेकै काडेर. ಲವ್ಲಿ ಸರ್. ರಾಜು ಸರ್, ನಮ್ಮ ವೇದಿಕೆಗೆ ಬಂದಿದ್ದಕ್ಕೆ ಇಡೀ ಭರ್ಜರಿ ಬ್ಯಾಚಲರ್ಸ್ ತಂಡದಿಂದ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಾನು ಎಲ್ಲರಿಗೂ ಧನ್ಯವಾದ. ಇದು ದೊಡ್ಡ ಮನದಲ್ಲಿ ನಾನು ಬಡಿಗೆ ಚಾನ್ಸ್ ಸಿಕ್ಕಿದೆ. ಅದಕ್ಕೆ ನಮ್ಮ ಎಲ್ಲರ ಜೀರಿಗೆ ಅವರಿಗೂ ಎಲ್ಲರಿಗೂ ಥ್ಯಾಂಕ್ಸ್, ಧನ್ಯವಾದ. ಭರ್ಜರಿ ಬ್ಯಾಚಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು, ಇವರ ಪ್ಲಾಟ್ಸ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲಿ ಲಭ್ಯ ಇದೆ. ಈ ಸೈಟ್ಗಳು DMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಈ ವಾರ ಪ್ರೇಮದ ಕಾಣಿಕೆ ರೌಂಡ್ ಅಲ್ಲಿ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಯಾರು? ರಚು. ಇಫ್ ಯು ಡೋಂಟ್ ಮೈಂಡ್, ನಾವು ಎಲ್ಲರೂ ಕರೆಸ್ಬೋದಾ ವೇದಿಕೆ ಮೇಲೆ? ಓಕೆ, ಬನ್ನಪ್ಪ, ಎಲ್ಲ ಬ್ಯಾಚಲರ್ಸ್ ಎಲ್ಲ ಬನ್ನಿ. ಎಸ್ ರಚು,
ಹಾ. ಎಲ್ಲರೂ ಬಂದಾಯ್ತು. ಈಗ ಯಾರು ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್? ಈ ವಾರದ ಬೆಸ್ಟ್ ಬ್ಯಾಚುಲರ್ ಯಾರು ಅಂದ್ರೆ 10 ಜನನು ತುಂಬಾನೇ ಎಫರ್ಟ್ ಹಾಕಿ ಕೆಲಸ ಮಾಡಿರೋದ್ರಿಂದ 10 ಜನ ಕೂಡ ಡಿಸರ್ವಿಂಗ್. ಸೊ ಈ ವಾರದ ಬೆಸ್ಟ್ ಬ್ಯಾಚುಲರ್ಸ್ ಎಲ್ಲ ಬ್ಯಾಚುಲರ್ಸ್ಗೂ ಸೇರುತ್ತೆ. 10 ಜನಗ 10 ಜನ ಬ್ಯಾಚುಲರ್ಸ್ ಅಂಡ್ ಏಂಜಲ್ಸ್ ಅವರ ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸ್ ಗೆ ಸಿಗ್ತಾ ಇದೆ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್ ಮಾರ್ಗೋಸ್ ರೋಡ್ ಬೆಂಗಳೂರು ಅವರ ವತಿಯಿಂದ 10,000 ಮೌಲ್ಯದ ಗಿಫ್ಟ್ ವೌಚರ್ ಹಂಚ್ಕೊಳ್ಳಿ. ಕಂಗ್ರಾಚುಲೇಷನ್. ಈ ವಾರದ ಕತೆ ಇಲ್ಲಿಗೆ ಮುಗೀತು. ಆದ್ರೆ ನೆಕ್ಸ್ಟ್ ವಾರ ಇನ್ನೊಂದು ವೆರಿ ವೆರಿ ಇಂಟ್ರೆಸ್ಟಿಂಗ್ ರೌಂಡ್ ಇರುತ್ತೆ. ಆ ರೌಂಡ್ ಯಾವುದು, ಆ ಪಾಠ ಯಾವುದು ರಚು? ವರ ಪರೀಕ್ಷೆ. ಓಹೋ ಬ್ಯಾಚುಲರ್ಸ್ ಆರ್ ಯು ರೆಡಿ? ಒಟ್ಟಿನಲ್ಲಿ ಮುಂದಿನ ವಾರ ನಡೆಯಲಿದೆ ವರ ಪರೀಕ್ಷೆ. ಅದಕ್ಕೆ ಎಲ್ಲರೂ ಸಿದ್ಧರಾಗಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಕ್ತಾಯ ಮಾಡ್ತಾ ಇದೀವಿ. ಇದು ಭರ್ಜರಿ ಬ್ಯಾಚುಲರ್ ಸೀಸನ್ ಪ್ರೇಮದ ಕಾಣಿಕೆ ರೌಂಡ್ co-powered by Fanta, special partner Arvind Properties, Finolex Cables Limited, Arun Ice Creams, Malleshwaram Sudarshan Silks Margosa Road Bengaluru, India Gate Basmati Rice, associate sponsor Bhima Gold, digital streaming partner Z. ಬರ್ತೀವಿ, ಮುಂದಿನ ವಾರ ಸಿಗ್ತೀವಿ. Till then, lots of love. Thank you. Good night.